ನಮಸ್ಕಾರ ಆತ್ಮೀಯರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ವಾರದ ಅತಿಥಿ ವಿಶೇಷ ವ್ಯಕ್ತಿಗಳನ್ನು ನಿಮಗೆ ಪರಿಚಯಿಸುವಂತಹ ಒಂದು ಪ್ರಯತ್ನ. ಈ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ. ಸಾಧನೆಯ ಹಾದಿ ಯಾವಾಗಲೂ ಕೂಡ ಕಠಿಣವಾಗಿರುತ್ತೆ. ಸಾಧನೆ ಮಾಡುವಂತಹ ವ್ಯಕ್ತಿಯ ಹಿನ್ನೆಲೆಯನ್ನು ನಾವು ನೋಡಿದಾಗ, ಅವರ ಬದುಕಿನ ಆರಂಭದ ಘಟ್ಟವನ್ನು ನಾವು ನೋಡಿದಾಗ, ಅವರು ಸಾಧನೆಯ ಹಾದಿಯನ್ನು ಹೇಗೆ ಕ್ರಮಿಸಿದರು ಅನ್ನುವಂಥದ್ದನ್ನು ನೋಡಿದಾಗ, ನಮಗೆ ಹೇಗೆ ಅವರ ಸಾಧನೆಯ ಹಾದಿ ಕಠಿಣವಾಗಿತ್ತು, ಆ ಕಾಠಿಣ್ಯವನ್ನು ಮೀರಿ ಯಶಸ್ಸಿನತ್ತ ಆ ವ್ಯಕ್ತಿ ಹಾಗೆ ನಡ್ಕೊಂಡು ಬಂದರು ಅನ್ನುವಂಥದ್ದನ್ನು ನೋಡಿದಾಗ ನಮ್ಮ ಬದುಕಿಗೆ ಅದು ಸ್ಫೂರ್ತಿಯಾಗುತ್ತೆ. ಮತ್ತು ನಾವು ಕೂಡ ಏನನ್ನಾದರೂ ಸಾಧಿಸಬೇಕು ಅನ್ನುವಂಥ ಛಲ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ. ಹಾಗಾಗಿಯೇ ವಾರದ ಅತಿಥಿ ಕಾರ್ಯಕ್ರಮದ ಮೂಲಕ ಸಾಧಕರನ್ನು ನಿಮಗೆ ಪರಿಚಯಿಸುವಂತಹ, ನಿಮ್ಮ ಬದುಕಿನಲ್ಲೂ ಕೂಡ ಸಾಧನೆಯ ಮೆಟ್ಟಿಲನ್ನು ಹತ್ತುವ ಹಾಗೆ ಆ ಪ್ರೇರೇಪಿಸುವಂತಹ ಮಾತುಗಳನ್ನು ಅವರಿಂದ ಕೇಳುವಂತಹ ತವಕ ನಮಗೂ ಇದೆ, ನಿಮಗೂ ಇದೆ ಅಂತ ನಾವು ಭಾವಿಸ್ತಾ ಬನ್ನಿ. ಹಾಗಾದರೆ ನನ್ನ ಸಹ ನಿರೂಪಕಿ ಶುಭಾ ಅವರು ಏನು ಹೇಳ್ತಾರೆ ಇದರ ಬಗ್ಗೆ ಅಂತ ಕೇಳ್ಕೊಂಬರೋಣ. ನಮಸ್ಕಾರ ಸರ್. ಈಗಷ್ಟೇ ಹೇಳಿದಂತೆ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳನ್ನು ದಾಟಿಕೊಂಡು ಒಂದು ಸಾಧನೆ ಮಾಡಿದ್ದಾರೆ ನಮ್ಮ ಇಂದಿನ ಅತಿಥಿಗಳು. ಇವರು ಭಾರತದ ಬಹುಶ್ರೇಷ್ಠ ಉದ್ಯಮಿಗಳಲ್ಲಿ ಒಬ್ಬರು. 2 ದಶಕದಲ್ಲಿ ತಮ್ಮ ಉದ್ಯಮವನ್ನು ಆಲ್ಮೋಸ್ಟ್ ಟ್ರಾನ್ಸ್ಫರ್ಮೇಷನ್ ಮಾಡಿ ಇವತ್ತು ಭಾರತದಲ್ಲಿ ಅದು ಒಂದು ಶ್ರೇಷ್ಠ ಉದ್ಯಮ, ಒಂದು ಶ್ರೇಷ್ಠ ಎಂಟರ್ಪ್ರೈಸ್ FMCG ಸೆಗ್ಮೆಂಟ್ನಲ್ಲಿ ಆಗಿರುವುದಕ್ಕೆ ಇವರ ಕೊಡುಗೆ ಬಹಳಷ್ಟು ಮಹತ್ವವಾಗಿದೆ. ಒಂದು ಸಾಧನೆಯ ಹಾದಿಯ ಜೊತೆಗೆ ಅವರ ಪರಿಶ್ರಮ ಹೇಗಿತ್ತು ಅನ್ನುವಂಥ ಒಂದು ಹಿನ್ನೋಟವನ್ನು ಬೀರುವಂತಹ ಒಂದು ಕಿರು ಪರಿಚಯ ನಾವೀಗ ನೋಡ್ಕೊಂಬರೋಣ. ಭಾರತ ಅಭಿವೃದ್ಧಿಶೀಲ ರಾಷ್ಟ್ರ. ಕೈಗಾರಿಕೆಗಳು, ವಾಣಿಜ್ಯ ಸಂಸ್ಥೆಗಳು ಒಟ್ಟಾರೆಯಾಗಿ ದೇಶದ ಅಭಿವೃದ್ಧಿ ಪಥಕ್ಕೆ ಅನಂತ ದೇಣಿಗೆ ನೀಡುತ್ತಾ ಬಂದಿವೆ. ಇಂತಹ ಘಟಕಗಳ ಒಳಿತನ್ನು ಕಾಯುವ ಒಂದು ಸಂಸ್ಥೆಯೇ ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಒಕ್ಕೂಟ, ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. 1927ರಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ GD ಬಿರ್ಲಾ ಹಾಗೂ ಪುರುಷೋತ್ತಮ್ ದಾಸ್ ಠಾಕೂರ್ ದಾಸ್ ಅವರಿಂದ ಸ್ಥಾಪನೆಗೊಂಡ ಫಿಕ್ಕಿ ಸರ್ಕಾರೇತರ ಸಂಸ್ಥೆ. ಸುಮಾರು 2.5 ಲಕ್ಷದಷ್ಟು ಕಾರ್ಪೊರೇಟ್ ವಲಯದ ಸಾರ್ವಜನಿಕ ಹಾಗೂ ಖಾಸಗಿ ಕಂಪನಿಗಳ ಪರೋಕ್ಷ ಸದಸ್ಯತ್ವ ಹೊಂದಿರುವ ಫಿಕ್ಕಿ ನವದೆಹಲಿಯಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಭಾರತೀಯ ಉದ್ಯಮ ಹಾಗೂ ಕೈಗಾರಿಕೆಗಳ ಪ್ರಮುಖ ಧ್ವನಿಯಾದ ಫಿಕ್ಕಿಯ ಕರ್ನಾಟಕ ರಾಜ್ಯ ಸಮಿತಿಯ ಪ್ರಸ್ತುತ ಅಧ್ಯಕ್ಷರು ಕೆ. ಉಲ್ಲಾಸ್ ಕಾಮತ್. ವಿವಿಧ ದಿನನಿತ್ಯದ ಬಳಕೆಯ ಬ್ರ್ಯಾಂಡ್ಗಳ ಖ್ಯಾತ ಉತ್ಪಾದಕ ಸಂಸ್ಥೆ ಜ್ಯೋತಿ ಲ್ಯಾಬ್ಸ್ ಲಿಮಿಟೆಡ್. ಇದರ ಜಂಟಿ ವ್ಯವಸ್ಥಾಪಕ ನಿರ್ದೇಶಕರಾದ ಕಾಸರಗೋಡು ಉಲ್ಲಾಸ್ ಕಾಮತ್ 25ಕ್ಕೂ ಹೆಚ್ಚು ವರ್ಷಗಳ ವ್ಯವಹಾರ ಕ್ಷೇತ್ರದ ಅನುಭವ ಹೊಂದಿದವರು. ಕಾಮತರು MCom, LLB, FCA, ACS, MSc ಪದವೀಧರರು. ಜ್ಯೋತಿ ಲ್ಯಾಬ್ಸ್ನ ವ್ಯವಹಾರಗಳ ಅಭಿವೃದ್ಧಿ, ನೂತನ ಯೋಜನೆಗಳು, ವಿಲೀನ ಮತ್ತು ಸ್ವಾಧೀನ ಕ್ರಿಯೆಗಳು ಹಾಗೂ ಹಣಕಾಸಿನ ನಿರ್ವಹಣೆಯ ಮುಖ್ಯ ಜವಾಬ್ದಾರಿ ಹೊತ್ತು ಆ ಸಂಸ್ಥೆಯನ್ನು ಬಹು ಬ್ರ್ಯಾಂಡ್ಗಳ ಕಾರ್ಪೊರೇಟ್ ಸಂಸ್ಥೆಯಾಗಿ ರೂಪಿಸುವಲ್ಲಿ ಮುಖ್ಯ ಚಾಲನಾ ಶಕ್ತಿಯಾಗಿದ್ದಾರೆ. 2004ರಲ್ಲಿ ವಾಟನ್ ಬಿಸಿನೆಸ್ ಸ್ಕೂಲ್ ಮತ್ತು 2008ರಲ್ಲಿ ಹಾರ್ವರ್ಡ್ ಬಿಸಿನೆಸ್ ಸ್ಕೂಲ್ನ ಅಡ್ವಾನ್ಸ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಂನಲ್ಲಿ ಭಾಗವಹಿಸಿರುವ ಉಲ್ಲಾಸ್ ಅವರು 2014ರಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಿಂದ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಗ್ಲೋಬಲ್ ಮಾಸ್ಟರ್ಸ್ ಪದವಿ ಗಳಿಸಿದವರು. 2008ರಲ್ಲಿ ಸಣ್ಣ ಮತ್ತು ಮಧ್ಯಮ ಉದ್ದಿಮೆಗಳ ವಿಭಾಗದಲ್ಲಿ ಅಖಿಲ ಭಾರತ CA ಉದ್ಯಮ ಸಾಧಕ ಪ್ರಶಸ್ತಿ, 2018ರಲ್ಲಿ CNBC ಆವಾಜ್ ಉತ್ತಮ CEO ಪ್ರಶಸ್ತಿ ಸೇರಿದಂತೆ 16 ಪ್ರಶಸ್ತಿಗಳು ಉಲ್ಲಾಸ್ ಕಾಮತರ ಕಾರ್ಯವೈಖರಿಗೆ ಗೌರವ ಸಲ್ಲಿಸಿವೆ. ವಿಗಾರ್ಡ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕೊಚ್ಚಿನ್ ಇದರ ಸ್ವತಂತ್ರ ನಿರ್ದೇಶಕರಾಗಿ, ನವದೆಹಲಿಯಲ್ಲಿರುವ ಫಿಕ್ಕಿ ಸ್ಟಾರ್ಟ್ಅಪ್ ಸಮಿತಿಯ ಸದಸ್ಯರಾಗಿ, ಕರ್ನಾಟಕ ಸರ್ಕಾರದ ತ್ವರಿತ ಚಾಲನೆಯಲ್ಲಿರುವ ಗ್ರಾಹಕ ಸರಕುಗಳು ಅಂದರೆ FMCGಯ ಉತ್ಪಾದನಾ ಕ್ಲಸ್ಟರ್ನ ದೂರದೃಷ್ಟಿ ತಂಡದ ಅಧ್ಯಕ್ಷರಾಗಿ, ಉಲ್ಲಾಸ್ ಕಾಮತ್
ಹಲವು ಗುರುತರ ಕಾರ್ಯಭಾರಗಳನ್ನು ಏಕಕಾಲದಲ್ಲಿ ಸಮರ್ಥವಾಗಿ ನಿರ್ವಹಿಸುತ್ತಿದ್ದಾರೆ. ಇಷ್ಟೆಲ್ಲ ಗಂಭೀರ ಬಿಡುವುರಹಿತ ಚಟುವಟಿಕೆ ಹಾಗೂ ಹೊಣೆಗಾರಿಕೆಯ ನಡುವಲ್ಲೂ ಸದಾ ಹಸನ್ಮುಖಿಯಾಗಿ ಚಲನಶೀಲರಾಗಿ ಯುವ ಜನಾಂಗಕ್ಕೆ ಸ್ಫೂರ್ತಿಯ ಸೆಲೆಯಂತಿದ್ದಾರೆ. ಶ್ರದ್ಧೆಯಿಂದ ಕಾಯಕದಲ್ಲಿ ತೊಡಗಿ ಕಾಲಿಟ್ಟಲ್ಲೆಲ್ಲ ಅಭಿವೃದ್ಧಿಯ ಹರಿಕಾರರಲ್ಲಿ ಒಬ್ಬರಾಗಿರುವ ಹಸನ್ಮುಖಿ ಜೀವಂತಿಕೆಯ ಪ್ರತಿರೂಪದಂತಿರುವ ಕಾಸರಗೋಡು ಉಲ್ಲಾಸ್ ಕಾಮತ್ ದೂರದರ್ಶನ ಚಂದನ ವಾಹಿನಿಯ ಈ ವಾರದ ಅಭ್ಯಾಗತರು. ಬನ್ನಿ ವೀಕ್ಷಕರೇ, ಹಾಗಿದ್ರೆ ನಾವು ಅಂತಹ ಗಣ್ಯ ವ್ಯಕ್ತಿಯನ್ನು ಸ್ವಾಗತ ಮಾಡುವಂತಹ ಸಮಯ ಇದಾಗಿದೆ. ಉಲ್ಲಾಸ್ ಕಾಮತ್ ಅವರು, ಇವರು ಫಿಕಿ ಚೇರ್ಮನ್, ಜೊತೆಗೆ ಜ್ಯೋತಿ ಲ್ಯಾಬ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ನಿಮ್ಮ ಒಂದು ಜರ್ನಿಯ ಹಿನ್ನೋಟವನ್ನು ಬೀರುವಂತಹ ಈ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಮೊದಲನೇ ಪ್ರಶ್ನೆಯನ್ನು ನಮ್ಮ ಸಹ ನಿರೂಪಕಿಯರು ಕೇಳ್ತಿದ್ದಾರೆ. ಸರ್ ನಮಸ್ತೆ. ಈ ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತ. ಸೊ ಇವಾಗಿನ ಯುವ ಪೀಳಿಗೆಯನ್ನು ನೋಡಿದ್ರೆ ಅವರಿಗೆ ಎಲ್ಲ ಸವಲತ್ತುಗಳು ಆಗಲೇ ಸಿಕ್ಬಿಟ್ಟಿದೆ. ದೇ ಆರ್ ಸಿಟ್ಟಿಂಗ್ ಆನ್ ಅ ಸಾರ್ಟ್ ಆಫ್ ಕಂಫರ್ಟ್ ಬೆಡ್ ಆಲ್ರೆಡಿ. ಸೊ ಅದು ಒಂದಾದರೆ, ಎರಡನೇದು ಅವರಿಗೆ ತಮ್ಮನ್ನು ತಾವು ಹೇಗೆ ತೊಡಗಿಸ್ಕೋಬೇಕು ಜೀವನದಲ್ಲಿ ಅನ್ನೋ ಅರಿವು ಬರ್ತಾ ಇಲ್ಲ. ಎರಡನೇದಾಗಿ ಸಿಸ್ಟಮ್ನ ಎದುರು ಹಾಕೊಳ್ಳೋ ಒಂದು ಛಲ ತೀರಾ ಚಿಕ್ಕ ವಯಸ್ಸಿನಲ್ಲೇ ಬಂದ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್ ಎಜುಕೇಷನ್ ಸಿಸ್ಟಮ್ನೇ ಆಗಿರಬಹುದು, ಅದನ್ನು ಎದುರು ಹಾಕೊಳ್ಳೋ ಅಂಥ ಒಂದು ಮನಸ್ಥಿತಿ ಅವ್ರಿಗೆ. ನಾನು ಲೆಕ್ಚರರ್ ಆಗಿದ್ದೆ, ಹಾಗಾಗಿ ನಾನು ಸ್ಟೂಡೆಂಟ್ಸ್ಗೆ ಏನು ಹೇಳ್ತಾ ಇದ್ದೆ ಅಂದರೆ, ಅದಕ್ಕೂ ಒಂದು ಸಮಯ ಬರುತ್ತೆ. ಈಗ ಸದ್ಯದಲ್ಲಿ ನೀವು ಎಜುಕೇಷನ್ನ ಎಷ್ಟು ಮಟ್ಟಿಗಾಗುತ್ತೋ ಅಷ್ಟು ಮಟ್ಟಿಗೆ ಜ್ಞಾನ ಸಂಪಾದನೆ ಮಾಡ್ಕೊಳ್ಳಿ. ಆ ನಂತರ ನಿಮಗೆ ಇನ್ನೂ ಸಿಸ್ಟಮ್ನ ಬದಲಾಯಿಸಬೇಕಾದ್ರೆ ನಿಮ್ಮದೇ ಸಣ್ಣ ರೀತಿಯಲ್ಲೋ ದೊಡ್ಡ ರೀತಿಯಲ್ಲೋ ಮಾಡುವ ಅವಕಾಶ ಸಿಗುತ್ತೆ. ಆದರೆ ಇದು ಸಮಯ ಅಂತಲ್ಲ. ಈ ಕಾಂಟೆಕ್ಸ್ನಲ್ಲಿ ಸರ್, ನಿಮ್ಮ ಬಾಲ್ಯದಲ್ಲಿ ಬಹಳಷ್ಟು ಕಷ್ಟಗಳನ್ನ ನೀವು ಎದುರಿಸಿ ಬಂದಿದ್ದೀರಾ. ಆ್ಯಂಡ್ ನೀವೇ ಯಾವುದೋ ಒಂದು ಕಾಂಟೆಕ್ಸ್ನಲ್ಲಿ ಹೇಳೋ ಹಾಗೆ ಬಡತನದಿಂದ, ಕಷ್ಟ ಕಾರ್ಪಣ್ಯಗಳಿಂದ ಬಂದಾಗ ಸಾಧನೆಗೆ ಹೆಚ್ಚು ಆದ್ಯತೆ ಇರುತ್ತೆ ಅಂತ. ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳಿದ್ದು ಪಾಯಿಂಟ್ ಎಲ್ಲನೂ ಭಾಳ ಚೆನ್ನಾಗಿ ಹೇಳಿದ್ದೀರಾ. ಈ ನಾವೇನೀಗ ಮಧ್ಯಮ ವರ್ಗ ಅಂತ ಹೇಳ್ತೀವಿ, ಮಿಡ್ಲ್ ಕ್ಲಾಸ್ ಅಂತ ಹೇಳ್ತೀವಿ, ಅದೊಂದು ಬೂನ್ ಇದ್ದಾಗೆ ಅದು. ಯಾಕಂತ ಹೇಳಿದ್ರೆ ಮಿಡ್ಲ್ ಕ್ಲಾಸ್ ಆಗಲಿ, ಲೋ ಮಿಡ್ಲ್ ಕ್ಲಾಸ್ ಆಗಲಿ, ಬಡದವರಾಗಲಿ, ಅವ್ರಿಗೆ ಕಷ್ಟ ಏನಂತ ಗೊತ್ತಿದೆ. ಆ ಕಷ್ಟದ ಪ್ರಕಾರ ಯಾವ ಥರ ಲೈಫ್ನ ಮ್ಯಾನೇಜ್ ಮಾಡ್ಬೋದು ಅಂತ ಕರೆಕ್ಟಾಗಿ ಅವ್ರಿಗೆ ತಿಳಿದಿರುತ್ತೆ. ಸೊ ನಾನು ಹೇಳೋದು, ನನ್ನ ಒಂದು ನನ್ನ ಪರ್ಸ್ನಲ್ ಇದ್ರ ಪ್ರಕಾರ, ನಾವು 5 ಜನ ಮಕ್ಕಳು, ತಂದೆ ಒಬ್ಬರು ಸ್ಟೇಟ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ 5 ಜನಗಳಿಗೆ ಎಜುಕೇಷನ್ ಕೊಡೋದು, 5 ಜನನ ಚೆನ್ನಾಗಿ ನೋಡ್ಕೊಳ್ಳೋದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಭಾಳ ಕಷ್ಟನೇ ಅದು. ಆದರೆ ನಾವು 5 ಜನ ಮಕ್ಕಳು ಸಹ, ನಾನು ಚಿಕ್ಕವನು, ಯಂಗೆಸ್ಟ್ ನಾನು, ಎಜುಕೇಷನ್ಗೆ ಭಾಳ ಇಂಪಾರ್ಟೆನ್ಸ್ ಕೊಟ್ಟಿದ್ವಿ ನಾವು. ಯಾಕಂತ ಹೇಳಿದ್ರೆ ಎಲ್ಲನೂ ನಾವು ಓದಿರೋದೆಲ್ಲನೂ ಗೌರ್ಮೆಂಟ್ ಸ್ಕೂಲಲ್ಲೇ. ಆಗ ದೊಡ್ಡ ದೊಡ್ಡ ಪ್ರೈವೇಟ್ ಶಾಲೆ ಏನೂ ಇರಲಿಲ್ಲ. ನಾನು 10th ಸ್ಟ್ಯಾಂಡರ್ಡ್ ತನಕ ಕನ್ನಡ ಮೀಡಿಯಮಲ್ಲೇ ಓದಿರೋದು ನಾನು. ಸೊ ಹಾಗಾಗಿ ಶಾಲೆಯಲ್ಲಿ ಓದಬೇಕಾದ್ರೆ ಕ್ಲಾಸಲ್ಲಿ ಫಸ್ಟ್ ಬಂದರೆ ನಮಗೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಶಾಲೆಗೆ ಯೂನಿವರ್ಸಿಟಿಗೆ ಫಸ್ಟ್ ಬಂದರೆ ಒಳ್ಳೇದಿರುತ್ತೆ ಅಂತ ಹೇಳ್ಕೊಂಡು ಎಜುಕೇಷನ್ಗೆ ಜಾಸ್ತಿ ಒಂದು ಇಂಪಾರ್ಟೆನ್ಸ್ ಕೊಟ್ಟು, ಯಾವುದೇ ಕ್ಲಾಸ್ನ ಮಿಸ್ ಮಾಡ್ದೇನೆ, ಯಾವುದೇ ಪರೀಕ್ಷೆನ ಮಿಸ್ ಮಾಡ್ದೇನೆ, ಎಷ್ಟಾಗುತ್ತಷ್ಟು ಓದಿ ಎಷ್ಟಾಗುತ್ತಷ್ಟು ಮಾರ್ಕ್ಸ್ ತೊಗೊಂಡಿದ್ದೀವಿ ನಾವು. ಸೊ ಅದೊಂದು ಒಳ್ಳೆ ಫೌಂಡೇಶನ್. ನಾನು ಎಲ್ಲರಿಗೂ ಹೇಳ್ತೀನಿ, ನಾನು ಎಜುಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಯಾವ ಟೈಮಲ್ಲಿ ಓದಬೇಕು ಆವಾಗಲೇ ಓದಿ, ಆವಾಗಲೇ ಪರೀಕ್ಷೆ ಪಾಸ್ ಮಾಡಿ, ಒಂದು 20-25 ವಯಸ್ಸಿಗೆ ನೀವೊಂದು ಒಳ್ಳೆ ಎಜುಕೇಷನ್ ಮಾಡ್ತು ಅಂತ ಹೇಳಿದ್ರೆ ಫೌಂಡೇಶನ್ ಭಾಳ ಚೆನ್ನಾಗಿರುತ್ತೆ. ಸೊ ನಾವು 5 ಜನ ಮಕ್ಕಳು ಸಹ ಅದರಲ್ಲಿ ಎಜುಕೇಷನಲ್ಲಿ ನಾವು ಎಲ್ಲೂ ಯಾವತ್ತು ಹಿಂದೆ ನೋಡಿಲ್ಲ ನಾವು. ಸೊ ದಟ್ ಇಸ್ ದ ಬಿಗ್ಗೆಸ್ಟ್ ಲರ್ನಿಂಗ್ ವಿಚ್ ಐ ರೆಕಮೆಂಡ್ ಟು ದ ಯಂಗ್ಸ್ಟರ್ಸ್ ಟುಡೇ. ಅಂದರೆ ಬಾಲ್ಯದ ವಿಚಾರವನ್ನು ತಾವು ಹೇಳಿದ್ರಿ. ಎಜುಕೇಷನ್ ಬೇಸಿಕಲಿ ನಮ್ಗೆ ಎಜುಕೇಷನ್ ಇದ್ದಾಗ ನಾವು ಏನು ಬೇಕಾದ್ರೂ ಸಾಧನೆ ಮಾಡಬೇಕು. ಆ ಫಾರ್ಮಲ್ ಎಜುಕೇಷನನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ನಾವು ಎಲ್ಲೂ ಕೂಡ ಹಿಂದಡಿಯನ್ನು ಇಡಬಾರ್ದು ಅಂತ. ಇದ್ರ ಜೊತೆಗೆ ಒಂದು ಎಜುಕೇಷನ್ ಘಟ್ಟದಿಂದ ಕೆರಿಯರ್ ಅಂತ ಬಂದಾಗ ಆ ಟ್ರಾನ್ಸ್ಫಾರ್ಮೇಷನ್ ಏನಿದೆ, ಅವತ್ತಿನ ನಿಮ್ಮ ಮೊದಲ ಹೆಜ್ಜೆ ಹಾಗಿರುತ್ತೆ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ ಅಡಗಿರುತ್ತೆ ಅನ್ನುವಂಥದ್ದು ಸತ್ಯ. ಸೊ ನೀವು ಆ ಟ್ರಾನ್ಸ್ಫಾರ್ಮೇಷನನ್ನು ನಿಮಗೆ ನೀವು ಒಗ್ಗಿಕೊಂಡಿದ್ದು, ಬೀಂಗ್ ಎ ಚಾರ್ಟರ್ಡ್ ಅಕೌಂಟೆಂಟ್, ಅಲ್ಲಿಂದ ನೀವು ಬಿಸ್ನೆಸ್ಸಿಗೆ ಬರಬೇಕು ಅಂತ ಅನಿಸಿದ್ದು, ಅದಕ್ಕೆ ಕಾರಣಗಳೇನು? ನಾನು CA ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, 4-5 ವರ್ಷ CA ಪ್ರಾಕ್ಟೀಸ್ ಮಾಡಿದೆ.
ಆದರೆ ಮನಸ್ಸಿಗೆ ಅಷ್ಟು ಸಮಾಧಾನ ಆಗಲಿಲ್ಲ. ನನ್ನ ಹತ್ರ ಅಷ್ಟು ಕೆಪಾಸಿಟಿ ಮೋಸ್ಟ್ಲಿ ಇರಲಿಲ್ಲ, CA ಪ್ರಾಕ್ಟೀಸ್ ಮಾಡೋವಂಥ ಕೆಪಾಸಿಟಿ ಅಷ್ಟು ಇರಲಿಲ್ಲ. ಯಾಕಂದರೆ ನಮ್ಮ ಹಿರಿಯರು ಯಾರು CAಗಳಾಗಿರಲಿಲ್ಲ, ನನಗೆ ಯಾರು ಬೆಂಬಲ ಕೊಡೋರು ಯಾರು ಜಾಸ್ತಿ ಇರಲಿಲ್ಲ. ಸೊ ಹಾಗಾಗಿ ಬೆಂಗಳೂರು ಅಂತ ಜಾಗದಲ್ಲಿ CAನಲ್ಲಿ ನಾನು ಹೇಳ್ಬೋದು ನಾನು ಒಂದು ಸಕ್ಸಸ್ಫುಲ್ CA ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗಲಿಲ್ಲ ನನ್ನ ಕೈಲಿ. ಆವಾಗ ನಮ್ಮೊಬ್ಬರು ಫ್ರೆಂಡ್ ಅವರು ಹೇಳ್ತಾಯಿದ್ರು, ನಾವು ಡಿಸ್ಟ್ರಿಬ್ಯೂಟರ್ಶಿಪ್ ತೊಗೊಳ್ಳೋಣ ಜ್ಯೋತಿ ಲ್ಯಾಬ್ಸಲ್ಲಿ, ಉಜಾಲ ಮಾಡ್ತಾಯಿದ್ರು ಅವರು, ಕೇರಳದಲ್ಲಿದ್ದರು ಅವರು. ಸೊ ಹಾಗಾಗಿ ಫಸ್ಟ್ ಎಕ್ಸ್ಪೆರಿಮೆಂಟ್ ನಂದು ಡಿಸ್ಟ್ರಿಬ್ಯೂಟರ್ ಆಗಿ ನಾನು ಜ್ಯೋತಿ ಲ್ಯಾಬ್ಸ್ನ ಸೇರಿಕೊಂಡೆ. ನಾನು 1991ನಲ್ಲಿ, ಈಗ 30 ವರ್ಷ ಆಯ್ತು ಈಗ, ಡಿಸ್ಟ್ರಿಬ್ಯೂಟರ್ ಆಗಿ ಸೇರಿ ಆ ಕಂಪ್ನಿ ಜೊತೆನೇ ಕೆಲಸ ಮಾಡ್ಕೊಂಡಿದ್ದೀನಿ ನಾನು. ಅಂದರೆ ಮನಸ್ಸಿಗೆ ಆತ್ಮತೃಪ್ತಿ ಸಿಗುವಂತಹ ಕೆಲಸ ಮಾಡಬೇಕು ಅನ್ನುವಂಥದ್ದು ಬಹುಶಃ ನಿಮ್ಮ ಈ ಟ್ರಾನ್ಸ್ಫಾರ್ಮೇಷನ್ಗೆ ಬಹಳ ಪ್ರಮುಖವಾದ ಕಾರಣ ಅಂತ ಹೇಳ್ಬೋದು. ಹೌದು. ಇದ್ರ ಜೊತೆಗೆ ಡಿಸ್ಟ್ರಿಬ್ಯೂಷನ್ ತಗೊಳ್ಳಿಕ್ಕೆ ಹೊರಟವರು ಇವತ್ತು 6,000 ಮಂದಿಯ ಏನು ಕಾರ್ಮಿಕರು ಅಥವಾ ಒಂದು ಎಂಪ್ಲಾಯೀಸ್ ಇರುವಂತಹ ಸಂಸ್ಥೆಗೆ ಬಹಳ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ಹೊತ್ತಿದ್ದೀರಿ. ಸೊ ಈ ಜರ್ನಿ ಸಹಜವಾಗಿ ಅದು ಸುಲಭ ಆಗಿರೋದಿಲ್ಲ, ಅದೆಲ್ರಿಗೂ ಗೊತ್ತು. ಸೊ ಆ ಜರ್ನಿಯ ಆರಂಭದ ದಿನಗಳು ಹೇಗಿದ್ವು? ಬಹಳ ಕಷ್ಟ ಇರುತ್ತೆ. ಯಾಕಂತ ಹೇಳಿದರೆ ಒಂದು ಪ್ರಾಡಕ್ಟನ್ನು ನಾವು ಆಲ್ ಇಂಡಿಯಾದಲ್ಲಿ ನಾವು ಮಾರಬೇಕು, ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಹೋಗಬೇಕು, ಆ ಸ್ಟೇಟದ ಭಾಷೆ ಗೊತ್ತಿರೋದಿಲ್ಲ, ಜನ ಗೊತ್ತಿರೋದಿಲ್ಲ. ಸೊ ಎಲ್ಲ ಕಡೆ ಫ್ಯಾಕ್ಟ್ರಿಗಳು ಹಾಕಬೇಕು. ಇವತ್ತಿನ ನಮ್ಮ ಹತ್ರ 27 ಫ್ಯಾಕ್ಟ್ರಿ ಇದೆ, 17 ಲೊಕೇಶನಲ್ಲಿ ಹಾಕಿದ್ದೀವಿ. ಗವಾಟಿ ಅಂತ ಜಾಗದಲ್ಲಿ ನಾವು ಫ್ಯಾಕ್ಟ್ರಿ ಹಾಕಿದ್ದೀವಿ, ಜಮ್ಮುನಲ್ಲಿ ಹಾಕಿದ್ದೀವಿ, ಹಿಮಾಚಲ ಪ್ರದೇಶಲ್ಲಿ ಹಾಕಿದ್ದೀವಿ. ಅಲ್ಲಿ ಹೋಗಬೇಕು, ಮಾಡಬೇಕು, ಓಡಾಡಬೇಕು. ಸೊ ರೆಸ್ಟ್ ತೊಗೊಳ್ಳಿಕ್ಕೆ ಟೈಮೇ ಇರೋದಿಲ್ಲ. ಪ್ಲಸ್ ಹೊಸ ಜನಗಳು ರಿಕ್ರೂಟ್ ಮಾಡ್ತಾ ಇರ್ತೀರ. ಒಂದೇ ಸಲ ನೀವು 6,000 ಜನ ತೊಗೊಳ್ಳೋದಿಲ್ಲ. ನಾನು ಸೇರ್ಬೇಕಾದ್ರೆ 60 ಜನ ಇದ್ವಿ, ಆಮೇಲೆ 100 ಆಯಿತು, ಆಮೇಲೆ 200 ಆಯಿತು, 300 ಆಯಿತು, 500 ಆಯಿತು. ಸೊ ಹೊಸ ಜನಗಳು, ಹೊಸ ಜಾಗ, ಹೊಸ ಥರದ ಎಕ್ಸ್ಪೆರಿಮೆಂಟು, ಹೊಸ ಪ್ರಾಬ್ಲಮ್ಮು, ಹೊಸ ಸೊಲ್ಯೂಷನ್ನು ಆಗ್ತಾನೇ ಇರುತ್ತೆ. ಬಟ್ ಒಂದು ಲೈಫಲ್ಲಿ ಏನೋ ಮಾಡ್ತಾ ಇದ್ದೀನಾ ಅಂತ ಒಂದು ನಿಮ್ಮದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಾನು ಯಾವತ್ತೂ ಹೇಳ್ತೀನಿ, ನಾನು ಪರ್ಪಸ್ ಆಫ್ ಲಿವಿಂಗ್ ಆ್ಯಂಡ್ ಪರ್ಪಸ್ ಆಫ್ ವರ್ಕಿಂಗ್ ಶುಡ್ ಮ್ಯಾಚ್. ಅದು ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಯಾವತ್ತೂ ನಿಮಗೆ ಬೇಜಾರಾಗೋದಿಲ್ಲ, ಯಾವತ್ತೂ ನಿಮಗೆ ಸುಸ್ತು ಅನಿಸೋದಿಲ್ಲ, ಯಾವತ್ತೂ ನಿಮಗೆ ವೀಕ್ನೆಸ್ ಅಂತ ಅನಿಸೋದಿಲ್ಲ. ನೀವು ಬೆಳಿಗ್ಗೆ ಬೇಗ ಹೇಳ್ಬೋದು, ರಾತ್ರಿ ಎಷ್ಟೋ ತನಕ ಬೇರೆ ಕೆಲಸ ಮಾಡ್ಬೋದು. ಯಾಕಂದರೆ ಅದೇ ನಿಮಗೆ ಒಂದು ಹ್ಯಾಬಿಟ್ ಆಗಿಬಿಡುತ್ತೆ. ಪ್ಲಸ್ ನಾವು ಹಿಂದೆ ಯಾವತ್ತೂ ನೋಡಿಲ್ಲ. ನಾವು ಈ ಕಂಪನಿ ನಮ್ಮ ಚೇರ್ಮನ್ ಅವರು ಸ್ಟಾರ್ಟ್ ಮಾಡಿದ MP ರಾಮಚಂದ್ರ ಅಂತ ಹೇಳಿಬಿಟ್ಟು ಬರೀ 5,000 ರೂಪಾಯಿ ಅವರು ಇನ್ವೆಸ್ಟ್ ಮಾಡಿ 1984ರಲ್ಲಿ ಈ ಕಂಪ್ನಿ ಸ್ಟಾರ್ಟ್ ಮಾಡಿದರು. ಹಾಗಾಗಿ 5,000 ರೂಪಾಯಿ ಇನ್ವೆಸ್ಟ್ ಮಾಡಿರೋ ಕಂಪ್ನಿಲಿ ನಾವೇನು ಕಳ್ಕೊಳ್ಳೋದೇನಿಲ್ಲ ಅಲ್ಲ. ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಬೇಗ ಕೆಲಸ ಮಾಡಬೇಕು, ಎಷ್ಟು ಜಾಸ್ತಿ ಆದ ಹತ್ರ ಮಾಡಬೇಕು. ಕಾಂಪಿಟೇಷನ್ ಎಲ್ಲರೂ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಈ ನಮ್ಮ ಪ್ರಾಡಕ್ಟಲ್ಲಿ FMCGನಲ್ಲಿ ಅವ್ರ ಜೊತೆ ಹೊಡೆದಾಟ ಮಾಡಿಕೊಂಡು ನಾವು ಸಕ್ಸಸ್ ಹೋಗಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇರುತ್ತೋ ಅದಕ್ಕಿಂತ ಜಾಸ್ತಿ ಖುಷಿ ಇರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ನಾನು ಯಂಗ್ಸ್ಟರ್ಸ್ಗೆ ಹೇಳೋದು ಯಾವತ್ತೂ ಹೇಳ್ತೀನಿ, ನಾನು ಕಷ್ಟಪಟ್ಟು ನಿಮಗೊಂದು ಅದರಲ್ಲಿ ಪ್ರತಿಫಲ ಸಿಕ್ಕಿದ್ರೆ ಅದ್ರದ್ದು ಜಾಯ್ನೇ ಭಾಳ ಡಿಫ್ರೆಂಟ್ ಆಗಿರುತ್ತೆ, ಸಂತೋಷ ಭಾಳ ಡಿಫ್ರೆಂಟ್ ಆಗಿರುತ್ತೆ. ಸೊ ಪೀಪಲ್ ಶುಡ್ ಎಂಜಾಯ್ ಇಟ್. ಖಂಡಿತ ಸಕ್ಸಸ್ನ ಎಂಜಾಯ್ ಮಾಡುವಂಥದ್ದು ಆ ಶ್ರಮಪಟ್ಟು ಮೇಲೆ ಬಂದಾಗ ಆ ನಿಜವಾದ ಆ ಒಂದು ಆನಂದ ನಮಗೆ ಸಿಗುತ್ತೆ ಅಂತ. ಇದರ ಜೊತೆಗೆ ಸಾಮಾನ್ಯವಾಗಿ ನಾವು ಹೇಳ್ತೀವಿ, ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಸ್ಥಾನಕ್ಕೆ ಹೋಗಬೇಕಾದ್ರೆ ಆತನ ಜರ್ನಿ ಎಷ್ಟು ಮುಖ್ಯನೋ ಆತನ ಒಂದು ಏನು ಮೈಂಡ್ಸೆಟ್ಟು, ಸೊ ಅದು ಶ್ರಮ ಎಷ್ಟು ಬೇಡುತ್ತೋ ಅದಕ್ಕೆ ಡೆಡಿಕೇಟಿವ್ ಆಗಿ ಹಾಗಿರಬೇಕು. ನಿರಂತರವಾಗಿ ಅದನ್ನು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಎಷ್ಟೋ ಸಲ ಡಿವಿಯೇಷನ್ಸ್ ತೊಗೊಂಡ್ಬಿಡ್ತೀವಿ ಲೈಫಲ್ಲಿ. ಬಟ್ ವೆನ್ ಇಟ್ ಕಮ್ಸ್ ಟು ಯುವರ್ ಲೈಫ್, ಈ ಡೆಡಿಕೇಷನ್ನು ಮತ್ತು ಆ ಒಂದು ಗುರಿ ಮುಟ್ಟುವಂತಹ ಒಂದು ನಿರಂತರ ಪ್ರಯತ್ನ ಹೇಗಿತ್ತು? ಅದರ ಜೊತೆಗೆ ಆತ್ಮಸಂತೃಪ್ತಿಯ ಜೊತೆಗೆ ನೀವು ಹೇಳ್ತಾ ಇದ್ರಿ, ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಕಾಳಜಿ ಬಹುಮುಖ್ಯ. ಯಾವುದೇ ಸಾಧನೆ ಮಾಡಬೇಕಾದ್ರೂ ನಮ್ಮ ದೇಹವನ್ನಾಗಲಿ ನಮ್ಮ ಮನಸ್ಸಿನಲ್ಲಾಗಿ ಸದೃಢವಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ ಅಂತ. ಸೊ ಅದ್ರ ಜೊತೆಗೆ ಒಟ್ಟಿಗೂಡಿ ನೀವು ಇದಕ್ಕೆ ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಬೋದು. ಒಂದು, ನಾನು ಭಾಳ ಪ್ಲ್ಯಾನ್ ಮಾಡ್ತೀನಿ. ನಾನು ಏನೇ ಪ್ಲ್ಯಾನ್ ಮಾಡಿರೋ ಅಂತ ಬರೆದಿಟ್ಕೋತೀನಿ. ನಾನು ಲಾಸ್ಟ್ 35 ವರ್ಷದ್ದು ನೀವು ಯಾವುದೇ ದಿನದ ಯಾವುದೇ ಡೈರಿ ನನಗೆ ಕೇಳಿದ್ರು ನಾನು ನಿಮಗೆ ತೋರಿಸ್ತೀನಿ. ನಾನು ನಿಮಗೆ ಯಾವ ಥರ ಪ್ಲ್ಯಾನ್ ಮಾಡಬೇಕು, ಯಾವುದು ನಮ್ಮ ಕೈಲಿ ಮಾಡೋಕ್ಕಾಗುತ್ತೆ ಅದನ್ನೇ ಪ್ಲ್ಯಾನ್ ಮಾಡ್ಬೋದು. ಎಲ್ಲ ಡ್ರೀಮ್ನು ನೀವು ಪ್ಲ್ಯಾನ್ ಮಾಡೋಕ್ಕಾಗಲ್ಲ, ಡ್ರೀಮ್ ತುಂಬ ಇರುತ್ತೆ. ಆದರೆ ಅದರಲ್ಲಿ ಯಾವ್ದು ನಮ್ಮ ಕೈಲಿ ಮಾಡೋಕ್ಕಾಗುತ್ತೆ ಅದನ್ನು ನೀಟಾಗಿ ನಾವು ಪ್ಲ್ಯಾನ್ ಬರೀಬೇಕು. ಬರೆದಾದ್ಮೇಲೆ ಒಂದು ಎಕ್ಸಿಕ್ಯೂಷನ್ ಪ್ಲ್ಯಾನ್ ಅಂತ ನಾನು ಬರಿತೀನಿ. ನಾನು ಆ ಎಕ್ಸಿಕ್ಯೂಷನ್ ಪ್ಲ್ಯಾನು ಪರ್ಫೆಕ್ಟಾಗಿ ಅದನ್ನು ನಾವು ಮಾಡಬೇಕು. ಒಂದು ಸಲಕ್ಕೆ ಒಂದೇ ಕೆಲಸ ಮಾಡ್ತೀನಿ ನಾನು, ಒಂದೇ ಸಲಕ್ಕೆ 10 ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ ನಾನು. ಸೊ ಹಾಗೆ ನಮಗೆ ಕೇರಳದಲ್ಲಿ ಫಸ್ಟ್ ಬರಬೇಕು, ಕರ್ನಾಟಕದಲ್ಲಿ ಫಸ್ಟ್ ಬರಬೇಕು, ಇಂಡಿಯಾದಲ್ಲಿ ಫಸ್ಟ್ ಬರಬೇಕು ಅಂತ ಹೇಳಿದ್ರೆ ಎಲ್ಲನೂ ಒಟ್ಟಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಒಂದೊಂದಾಗಿ ಸ್ಟೇಟಲ್ಲಿ ನಾವು ನಂಬರ್ 1 ಪೊಸಿಷನ್ ಬಂದು, ಈಗ ಆಲ್ ಇಂಡಿಯಾದಲ್ಲಿ ನಮ್ಮ ಪ್ರಾಡಕ್ಟ್ ರೇಂಜಲ್ಲಿ ನಾವು ನಂಬರ್ 1 ಪೊಸಿಷನ್ ಬಂದಿದ್ದೀವಿ. ಅದು ಒಂದು ಬಹಳ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟು. ನಮ್ಮದು ಡ್ರೀಮ್ ಇರುತ್ತೆ, ಆ ಡ್ರೀಮ್ನ ಪ್ಲ್ಯಾನ್ ಮಾಡಬೇಕು, ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಪ್ಲ್ಯಾನ್ ಹಾಕಬೇಕು, ಅದೇ ಥರ ಫಾಲೋ ಮಾಡಬೇಕು, ಡಿಸ್ಟ್ರಾಕ್ಟ್ ಆಗೋಕ್ಕೆ ಹೋಗಬಾರ್ದು. ಎಲ್ಲರಿಗೂ ದಿನ ಹೊಸ ಆಸೆ ಇರುತ್ತೆ, ಹೊಸ ಡ್ರೀಮ್ಸ್ ಬರುತ್ತೆ. ಬಟ್ ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ, ಅದನ್ನ ಹಾಗೆ ಇಟ್ಬಿಡಬೇಕು, 1 at a time. ಸೆಕೆಂಡ್, ಮೇಡಮ್ ಹೇಳಿರೋ ಕ್ವಶನ್ ಪ್ರಕಾರ ನಮ್ಮ ಒಂದು ದೇಹ ಏನಿದೆ ಅದನ್ನು ನಮ್ಮ ಕೈಯಲ್ಲಿ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ
ನಾನು ಹೇಳ್ಬೋದು ನಿಮ್ಮ ಕೈಲಿ ಏನೂ ಮಾಡಲಿಕ್ಕಾಗೋದಿಲ್ಲ. ಯಾಕಂತೇಳಿದ್ರೆ ನಿಮ್ಮ ದೇಹದ ಮೇಲೆ ನಿಮಗೆ ಕಂಟ್ರೋಲ್ ಇರಬೇಕು. ಹುಷಾರು ತಪ್ಪಬಾರ್ದು, ಬೀಳಬಾರ್ದು, ಮತ್ತು ಕರೆಕ್ಟ್ ಟೈಮ್ಗೆ ಏಳಬೇಕು, ಕರೆಕ್ಟ್ ಟೈಮ್ಗೆ ಮಲಗಬೇಕು, ಕರೆಕ್ಟ್ ಆಹಾರ ತೊಗೋಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಪ್ಲಸ್ ಒಂದು ವ್ಯಾಯಾಮ ಮಾಡಬೇಕು ದಿನಕ್ಕೊಂದು ಸಲ. ಯಾಕಂದರೆ ಬಾಡಿ ಪರ್ಫೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮದು ಮೈಂಡ್ ಪರ್ಫೆಕ್ಟ್ ಆಗುತ್ತೆ. ನಿಮ್ಮದು ಮೈಂಡ್ ಪರ್ಫೆಕ್ಟ್ ಇತ್ತು ಅಂತ ಹೇಳಿದ್ರೆ ನಿಮ್ಮದು ಆ್ಯಕ್ಷನ್ ಪರ್ಫೆಕ್ಟ್ ಆಗಿರುತ್ತೆ. ನಿಮ್ಮದು ಆ್ಯಕ್ಷನ್ ಪರ್ಫೆಕ್ಟ್ ಆಗಿತ್ತು ಅಂದರೆ ನಿಮ್ಮ ಕೆಲಸ ಎಲ್ಲ ಆಗೇ ಆಗುತ್ತೆ. ಸೊ ಹಾಗಾಗಿ ಟೈಮು 24 ಗಂಟೆ, ಎಲ್ಲರಿಗೂ 24 ಗಂಟೆನೇ ಇರೋದು. ಅವರು ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಆ 24 ಗಂಟೆ ಅವ್ರು ಯಾವ ಥರ ಮೇಂಟೈನ್ ಮಾಡ್ತಾರೆ ಅದ್ರ ಮೇಲೆ ಅವ್ರದ್ದೊಂದು ಪರ್ಸ್ನಾಲಿಟಿ ಡೆವಲಪ್ ಆಗುತ್ತೆ. ಸೊ ಒಂದು 24 ಗಂಟೆ ಟೈಮನ್ನ ನಾವು ಡಿವೈಡ್ ಮಾಡ್ಕೋಬೇಕು. ಎರಡನೇದು, ನಮ್ಮ ಬಾಡಿಗೆ ಏನು ಆಗುತ್ತೆ ಏನು ಆಗೋದಿಲ್ಲ ನಮ್ಗೆ ಗೊತ್ತಾಗ್ಬಿಡುತ್ತೆ. ನಮ್ಗೆ ಏನು ಆಗೋದಿಲ್ಲ ಅದನ್ನು ನಾವು ತೊಗೊಳ್ಬಾರ್ದು. ಪ್ಲಸ್ ಹುಷಾರು ತಪ್ಪಿದಾಗ ನಾವು ಅದನ್ನು ನಮ್ಮದು ಏನೋ ಮಿಸ್ಟೇಕ್ ಇದೆ ಅಂತ ನಾವು ಅಂದ್ಕೋಬೇಕು. ಸೊ ಹಾಗೆ ನಮ್ಮ ಕಂಪ್ನಿಯಲ್ಲಿ ಸಾಮಾನ್ಯವಾಗಿ ಹುಷಾರು ತಪ್ಪಿದ್ರೆ ಜನ ಹೆದರ್ಕೊಳ್ತಾರೆ, ಹೇಗೆ ಹೇಳೋದು ನಾನು ಹುಷಾರು ತಪ್ಪಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಈಸ್ ಅ ರಿಯಲ್ ವೆಲ್ತ್. ಹಾಗೆ ಇದರ ಜೊತೆಗೆ ಒಂದು ಬಿಸ್ನೆಸ್ಸನ್ನು, ಅದರಲ್ಲೂ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸನ್ನು ಜನಗಳ ಹತ್ತಿರ ಕೊಂಡೊಯ್ಯೋದು ಸುಲಭದ ಕೆಲಸ ಅಲ್ಲ. ಯಾಕಂದರೆ ಅವರಿಗೆ ತರಹೇವಾರಿ ಆಪರ್ಚುನಿಟೀಸ್ ಇದೆ, ಅವಕಾಶಗಳಿದೆ, ಚೂಸ್ ಮಾಡುವಂಥ ಅವಕಾಶಗಳಿರುತ್ತೆ. ಈ ನಿಟ್ಟಿನಲ್ಲಿ FMCGನ ಜನಕ್ಕೆ ತಲುಪೋ ಹಾಗೆ ಮಾಡೋದು, ಮಾರ್ಕೆಟಿಂಗ್ ಇರ್ಬೋದು ಮತ್ತು ಕ್ವಾಲಿಟಿ ಆಫ್ ದಿ ಪ್ರಾಡಕ್ಟ್ ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಜನಕ್ಕೆ ಈ ಪ್ರಾಡಕ್ಟನ್ನು ಅರಿವನ್ನು ಮೂಡಿಸುವಂಥದ್ದು ಇರ್ಬೋದು. ಇಟ್ಸ್ ನಾಟ್ ಸೋ ಈಸಿ. ಅದರಲ್ಲೂ ಮಾರ್ಕೆಟಿಂಗ್ ಇಲ್ಲದೆ ಯಾವ ಬಿಸ್ನೆಸ್ ಕೂಡ ಮುಂದೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಮತ್ತು ಬದುಕಿನ ಅನುಭವಗಳನ್ನು ಇಲ್ಲಿ ಉಲ್ಲೇಖಿಸುವಂಥ, ಇಂಪ್ಲಿಮೆಂಟ್ ಮಾಡುವಂಥ ಪ್ರಯತ್ನಗಳನ್ನು ಹೇಗೆ ಮಾಡ್ತಾ ಬಂದೆ? ನೀವು ಹೇಳಿದ್ದು 50% ಕರೆಕ್ಟು. ಇನ್ನು 50% ಏನು ಅಂತ ಹೇಳಿದ್ರೆ, ನೀವು ಸತ್ಯವಾಗಿ ನಡ್ಕೊಂಡ್ರೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ, ನಿಮ್ಮ ಪ್ರೈಸಿಂಗ್ ಬಗ್ಗೆ ಯಾವುದೇ ಕಾರಣಕ್ಕೆ ನಿಮ್ಮ ಪ್ರಾಡಕ್ಟ್ ಫೇಲ್ ಆಗೋದಿಲ್ಲ. ಏನು ಪ್ರಾಡಕ್ಟ್ ಮಾಡುತ್ತೆ ಅದನ್ನು ಮಾತ್ರ ಹೇಳಿ, ಪ್ರಾಡಕ್ಟ್ ಏನು ಮಾಡೋದಿಲ್ಲ ಅದನ್ನು ನೀವು ಹೇಳಕ್ಕೆ ಹೋಗಬೇಡಿ. ಯಾಕೆ ಜನಗಳಿಗೆ ಅರ್ಥ ಆಗೋಗ್ಬಿಡುತ್ತೆ. ನಾವು ತುಂಬ ಪ್ರಾಡಕ್ಟ್ ನೋಡ್ತೀವಿ, ನಾವು ಟಿ ವಿನ ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ಪರ್ಚೇಸ್ ಮಾಡ್ತಾರೆ, ಅದ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಬರೋದಿಲ್ಲ, ಬಿಟ್ಬಿಡ್ತಾರೆ. ಆದರೆ ನಮ್ಮ ಪ್ರಾಡಕ್ಟ್ಸ್ಗಳಲ್ಲಿ ಯಾವುದೇ ಟೈಮಲ್ಲಿ ನಾವು ಏನು ಕ್ಲೇಮ್ ಮಾಡ್ತೀವಿ ಅದಕ್ಕೆ 25% ಎಕ್ಸ್ಟ್ರಾ ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ ಸಿಗುತ್ತೆ. ಅದು ಒಂದು. ಎರಡನೇದು, ನಾವು ಯಾವುದೇ ಪ್ರಾಡಕ್ಟ್ ನಾವು ಇಂಡಿಯಾದಲ್ಲಿ ಕೊಡಬೇಕಾದ್ರೆ 130 ಕೋಟಿ ಪಾಪ್ಯುಲೇಷನ್ಗೆ ಏನು ಕೆಪಾಸಿಟಿ ಇದೆ, ತೊಗೊಳ್ಳೋ ಕೆಪಾಸಿಟಿ ಇದೆ, ದಯವಿಟ್ಟು ಅದನ್ನು ಕೊಡಿ. ಎಲ್ಲರಿಗೂ ಎಲ್ಲ ಪ್ರಾಡಕ್ಟು ತೊಗೊಳ್ಳೋಷ್ಟು ಕೆಪಾಸಿಟಿ ಇರೋದಿಲ್ಲ. ಆಗ ನೀವು ಪ್ರೈಸಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೋಡಿಕೊಂಡು MRP ಹಾಕಿ ಜಾಸ್ತಿ ಪ್ರಾಫಿಟ್ ಮಾಡೋ ಅಗತ್ಯ ಇಲ್ಲ. ಇಂಡಿಯಾದಲ್ಲಿ ಒಂದು ರೀಸನಬಲ್ 10-12% ಮಾರ್ಜಿನ್ ಇಟ್ಕೊಂಡ್ರೆ ಎಲ್ಲರೂ ತೊಗೊಳ್ತಾರೆ. ಅದು ಎರಡನೇದು. ಮೂರನೇದು, ಇಂಡಿಯಾದಲ್ಲಿ 80 ಲಕ್ಷ ರಿಟೇಲ್ ಅಂಗಡಿಗಳಿದೆ. ನಮ್ಮ ಡೈರೆಕ್ಟ್ ರೀಚ್ ಈಗ ಹೆಚ್ಚು ಕಮ್ಮಿ 10 ಲಕ್ಷ ರಿಟೇಲ್ ಔಟ್ಲೆಟ್ ಇದೆ. ಇಂಡೈರೆಕ್ಟ್ ಒಂದು 20 ಲಕ್ಷ ಇದೆ. 30 ಲಕ್ಷ ಅಂಗಡಿಗಳಲ್ಲಿ ನಮ್ಮ ಪ್ರಾಡಕ್ಟ್ ಅವೈಲಬಿಲಿಟಿ ಇದೆ. 30 ಲಕ್ಷದಲ್ಲಿ ಅದನ್ನು ಡೆಲಿವರಿ ಮಾಡಲಿಕ್ಕೆ ನಮ್ಮ ಹತ್ರ 2800 ಜನ ಸ್ಟಾಫ್ ಇದ್ದಾರೆ. ಅವರು ದಿನಕ್ಕೆ ಒಬ್ಬರು 6 ಕಿಲೋಮೀಟರ್ ನಡೆದು, ಹೆಚ್ಚು ಕಮ್ಮಿ ದಿನಕ್ಕೆ 13,000 ಕಿಲೋಮೀಟ್ರ್ ನಡೆದು ಈ ಪ್ರಾಡಕ್ಟನ್ನು ಅವರು ರೀಚ್ ಮಾಡ್ತಾರೆ. ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು ನಾವು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ನಾವು. ಯಾಕಂದರೆ ಅವರು ನಮಗೆ ಪೋಸ್ಟ್ಮನ್ಗಳಿದ್ದಂಗೆ, ಅವರಿಲ್ಲ ಅಂದರೆ ಏನೂ ನಡೆಯೋದಿಲ್ಲ. ಸೊ ಈ ನಮ್ಮ ಒಂದು ಕಂಪ್ನಿಯಲ್ಲಿ ರಿಲೇಷನ್ಶಿಪ್ ಭಾಳ ಇಂಪಾರ್ಟೆಂಟು. ಆ ರಿಲೇಷನ್ಶಿಪ್ಪಲ್ಲಿ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ, ಆದರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಅವ್ರಿಗೆ ರೆಕಗ್ನಿಷನ್ ಮಾಡಬೇಕು, ಅವ್ರಿಗೆ ರಿವಾರ್ಡ್ ಕೊಡಬೇಕು, ಒಳ್ಳೆ ಸಂಬಳ ಕೊಡಬೇಕು, ಒಳ್ಳೆ ಇನ್ಸೆಂಟಿವ್ ಕೊಡಬೇಕು, ಒಳ್ಳೆ ಇಂಕ್ರಿಮೆಂಟ್ ಕೊಡಬೇಕು, ಮಕ್ಕಳು ನೋಡ್ಕೋಬೇಕು. ಸೊ ನಮ್ಮ ಕಂಪ್ನಿಯೆಲ್ಲ ಹೇಳ್ತೀನಿ, ಇಟ್ ಈಸ್ ಅ ಎಂಟರ್ಪ್ರೈಸ್ ಆಫ್ ಎಂಟರ್ಪ್ರಿನರ್ಸ್. ಇಟ್ಸ್ ಅ ಬಿಗ್ ಫ್ಯಾಮಿಲಿ ಆಫ್ 6,000 ಪೀಪಲ್. ಒಬ್ರಿಗೊಬ್ರು ಹೆಲ್ಪ್ ಆಯಿತು ಅಂತ ಹೇಳಿದ್ರೆ ಕಂಪ್ನಿ ಆರಾಮಾಗಿ ನಡೆಯುತ್ತೆ. ಪ್ಲಸ್ ಕಾಂಪಿಟೇಷನ್ ಅಂತ ನೀವು ಹೇಳ್ತೀರ ನೀವು. ಈ ದೇಶದಲ್ಲಿ ನಮ್ಮಂಥ ಸಾವಿರಾರು ಕಂಪ್ನಿಗಳು ಬರ್ಬೋದು, ಹೆದರ್ಕೊಳ್ಳೋ ಏನೂ ಅಗತ್ಯ ಇಲ್ಲ. 130 ಕೋಟಿ ಪಾಪ್ಯುಲೇಷನ್ನು, ಎಷ್ಟು ಕಂಪ್ನಿ ಇದ್ರೂ ಕಮ್ಮಿನೇ. ನಾವು ಎಲ್ಲಿ ಹೋಗ್ತೀವಿ, ನಾವು ಹೋಗೋ ಜಾಗ ಬೇರೆಯವ್ರು ಹೋಗ್ತಾ ಇದ್ದಾರೆ, ಯಾವಾಗ ಹೋಗ್ತಾ ಇದ್ದಾರೆ ಅದನ್ನು ಪ್ಲ್ಯಾನಿಂಗ್ ಮಾಡಬೇಕು. ಪ್ಲಸ್ ಹಾರ್ಡ್ ವರ್ಕಿಂಗ್ ಎಂಪ್ಲಾಯೀಸ್ ಇರಬೇಕು ನಿಮ್ಮ ಹತ್ರ. ಇಂಟೆಲಿಜೆಂಟ್ ಬೇಕು, ಆದರೆ ಎಲ್ಲರೂ ಇಂಟೆಲಿಜೆಂಟ್ ಆದರೆ ಕೆಲಸ ಮಾಡೋರು ಯಾರು ಇರೋದಿಲ್ಲ. ಸೊ ನಮ್ಮಲ್ಲಿ ಹಾರ್ಡ್ ವರ್ಕಿಂಗ್ ಎಂಪ್ಲಾಯೀಸ್ ಇರಬೇಕು, ಇಂಟೆಲಿಜೆಂಟ್ ಪೀಪಲ್ ಇರಬೇಕು. ಪ್ಲಸ್ ಕಂಪ್ನಿಗೆ ಒಂದು ಹೃದಯ ಅಂತ ಇರಬೇಕು. ಹಾರ್ಟ್ ಶುಡ್ ಬಿ ದೇರ್, ಓನ್ಲಿ ಮೈಂಡ್ ವಿಲ್ ನಾಟ್ ವರ್ಕ್. ಸೊ ಇಫ್ ಯು ಹ್ಯಾವ್ ಎ ಗ್ರೇಟ್ ಹಾರ್ಟ್, ಇಟ್ಸ್ ಈಸಿ ಟು ರನ್ ಕಂಪ್ನಿ, ಅ ಬ್ಯೂಟಿಫುಲ್ ಕಂಪ್ನಿ ಲೈಕ್ ಅಸ್. ಆಮೇಲೆ ಆ್ಯಾವ್ರೇಜ್ ಏಜ್ ನಮ್ಮ ಕಂಪ್ನಿಯಲ್ಲಿ 30ಗಿಂತ ಕಮ್ಮಿ. ನಾವು 38 ಕಂಪ್ನಿದು ವಯಸ್ಸಿಗೆ 38, 38 years old company, but average is less than 30. That makes it to believe that it's a young company. So there are a lot of small things, but it makes difference. ಖಂಡಿತ.
ಸರ್, ನೀವೀಗಷ್ಟೇ ಫಿಕ್ಕಿಯ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ನ ಚೇರ್ಮನ್ ಆಗಿ ಸೇರಿದ್ದೀರಾ. ಸೊ ಫಿಕ್ಕಿ ಸರ್ಕಾರ ಮತ್ತು ಉದ್ಯಮಿಗಳ ನಡುವೆ ಒಂದು ಲೈಸಿಂಗ್ ಬಾಡಿ ಅಂತ ಹೇಳ್ಬೋದಲ್ಲ. ಸೊ ಅದು ಯಾವ ಥರ ಫಂಕ್ಷನ್ ಆಗ್ತಾ ಇದೆ, ಅದರ ರೂಪರೇಷದ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದು ಫೆಡರೇಷನ್ ಆಫ್ ಇಂಡಸ್ಟ್ರೀಸ್ ಚೇಂಬರ್ ಆಫ್ ಕಾಮರ್ಸ್ ಇದೊಂದು ನ್ಯಾಷನಲ್ ಬಾಡಿ. ಇದು 90 ಇಯರ್ಸಿಂದ ಇದೆ. ಒನ್ ಆಫ್ ದ ಓಲ್ಡೆಸ್ಟ್ ಬಾಡೀಸ್ ಇನ್ ದ ಕಂಟ್ರಿ. 90 ಇಯರ್ಸ್ ಪ್ರೀ ಇಂಡಿಪೆಂಡೆನ್ಸಿಂದನೂ ಇದ್ದೀವಿ ನಾವು. ಇದರಲ್ಲಿ ಇಂಡಸ್ಟ್ರಿಯವ್ರದ್ದು ವಾಯ್ಸ್ ಟು ದ ಗವರ್ಮೆಂಟ್ ಫಾರ್ ಪಾಲಿಸಿ ಚೇಂಜಸ್. ಸೊ ಗವರ್ಮೆಂಟ್ ಅವರು ತುಂಬ ಪಾಲಿಸಿಗಳ ತೊಗೊಂಬರ್ತಾರೆ. ಅದನ್ನು ನಮ್ಮ ಡ್ಯೂಟಿ ಏನಂತ ಹೇಳಿದ್ರೆ ಎಲ್ಲ ಇಂಡಸ್ಟ್ರೀಸ್ ಕಮ್ಯುನಿಕೇಟ್ ಮಾಡಬೇಕು. ಇಂಡಸ್ಟ್ರೀಸ್ ಅವ್ರದ್ದು ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಅದನ್ನು ತೊಗೊಂಡು ಗೌರ್ಮೆಂಟ್ಗೆ ಹೇಳಬೇಕು. ಸೊ ವಿ ಆರ್ ವಾಯ್ಸ್ ಆಫ್ ದ ಇಂಡಸ್ಟ್ರಿ ಫಾರ್ ದ ಪಾಲಿಸಿ ಮೇಕರ್ಸ್. ಇದು ಪ್ರತಿ ವರ್ಷ ಪ್ರತಿ ಸ್ಟೇಟಲ್ಲಿ ನ್ಯಾಷನಲ್ ಲೆವೆಲ್ ಆಗಲಿ ಸ್ಟೇಟ್ ಲೆವೆಲ್ ಆಗಲಿ ನಾವು ಅದು ಮಾಡ್ಕೊಂಡು ಹೋಗ್ತೀವಿ. ಸೊ ಬಜೆಟ್ಗಿಂತ ಮೊದಲು ಎಲ್ಲರೂ ಕೇಳ್ತೀವಿ ನಿಮ್ಗೆ ಏನು ಬೇಕು ಬಜೆಟಲ್ಲಿ ಅಂಥೇಳಿ. ಬಜೆಟ್ ಆದಮೇಲೆ ಏನೇನು ಬಂದಿದೆ ಅದನ್ನೆಲ್ಲನೂ ನಾವೆಲ್ಲರೂ ಎಕ್ಸ್ಪ್ಲೇನ್ ಮಾಡ್ತೀವಿ. ಯಾವುದೇ ಥರದ ಇಂಡಸ್ಟ್ರಿಗಳಿಗೆ ತೊಂದರೆ ಇತ್ತು ಅಂತೇಳಿ, ಈಗ GST ಬಂದಿದೆ, GST ಬಗ್ಗೆ ಎಲ್ಲರಿಗೂ ಅದ್ರ ಬಗ್ಗೆ ಎಲ್ಲರಿಗೂ ಒಂದೇ ಟೈಮಲ್ಲಿ July 1, 2017 ಗೊತ್ತಾಯಿತು. ಸೊ ಕೆಲವರಿಗೆ ನಾಲೆಜ್ ಪಾರ್ಟ್ನರ್ಸ್ ಇರ್ತಾರೆ, ಅವ್ರು ಹೇಳ್ಕೊಡ್ತಾರೆ. ಕೆಲ ಚಿಕ್ಕ ಕಂಪ್ನಿಗಳಿಗೆ ನಾವೇ ಹೇಳ್ಕೊಡ್ತೀವಿ. ಸೊ ಇಟ್ ಈಸ್ ಮೋರ್ ಲೈಕ್ ನಾಲೆಜ್ ಶೇರಿಂಗ್, ಪಾಲಿಸಿದು ಅನಲೈಸ್ ಮಾಡಿಕೊಡೋದು, ಪ್ಲಸ್ ಡಿಸ್ಕಷನ್ಸ್ ಮಾಡೋದು ಸ್ಟೇಟ್ ಲೆವೆಲ್ಲು, ರೀಜನ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ಲು. ಸೊ ಇಟ್ ಈಸ್ ಮೋರ್ ಲೈಕ್, ನೀವು ಕರೆಕ್ಟಾಗಿ ಹೇಳಿದಾಗೆ ವಿ ಆರ್ ಮೋರ್ ಲೈಕ್ ಅ ಪಾರ್ಟ್ನರ್ ವಿತ್ ದ ಇಂಡಸ್ಟ್ರಿ ಆ್ಯಂಡ್ ವಿತ್ ದ ಗೌರ್ಮೆಂಟ್. ನದಿಗೆ ಸೇತುವೆಯ ಹಾಗೆ Correct. ನೀವು ಸರ್ಕಾರ ಮತ್ತು ಇಂಡಸ್ಟ್ರೀಸ್ ನಡುವೆ ಒಂದು ಸೇತುವೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಹೌದು ಸರ್. ಸಾಮಾನ್ಯವಾಗಿ ಒಂದು ಟ್ರಾನ್ಸ್ಫಾರ್ಮೇಷನ್ ಅಂತ ಬಂದಾಗ, ಒಂದು ಯಾವುದೇ ಒಂದು ಆ್ಯಕ್ಟ್ ಅಥವಾ ಪಾಲಿಸೀಸಲ್ಲಿ ಬದಲಾವಣೆ ಅಂತ ಬಂದಾಗ ಇಂಡಸ್ಟ್ರಿಯಲಿಸ್ಟು ಫಸ್ಟು ಅದನ್ನು ರೆಸಿಸ್ಟ್ ಮಾಡ್ತಾರೆ. ಅದನ್ನು ಒಪ್ಕೊಳ್ಳೋಕ್ಕೆ ಅವ್ರ ಮನಸ್ಸು ಒಪ್ಪೋದಿಲ್ಲ, ಬೇರೆ ಬೇರೆ ಕಾರಣಗಳಿರುತ್ತೆ ಅದಕ್ಕೆ. ಆದರೆ ನಾವು ಈ ಕಳೆದ ಒಂದು 5-6 ವರ್ಷಗಳಾದಂತಹ ಎಕನಾಮಿಕಲ್ ಚೇಂಜಸ್ ಏನಿದೆ, ಪಾಲಿಸಿ ಚೇಂಜಸ್ ಏನಿದೆ, ಅಥವಾ GST ಅಂತ ರೆಜಿಮ್ ಏನಿದೆ, ನೋಟ್ ಬ್ಯಾನ್ ಇರ್ಬೋದು, ಇವೆಲ್ಲವೂ ಕೂಡ ತುಂಬ ಡಿಸ್ಟರ್ಬ್ ಮಾಡಿದೆ ತುಂಬ ಜನಗಳನ್ನು. ಆದರೆ ಅಂತಹ ಸಂದರ್ಭಗಳಲ್ಲಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಫಿಕ್ಕಿ ಹೇಗೆ ಮಾಡ್ತಾಯಿದೆ? ಹೌದು, ನಾವು ಗವರ್ಮೆಂಟ್ ಏನೇನು ಕೆಲಸ ಮಾಡುತ್ತೆ, ಪಾಲಿಸೀಸ್ ತೊಗೊಂಬರ್ತಾರೆ, ವಿ ಆರ್ ಆಲ್ ಫಾರ್ ದಟ್. ಯಾಕೆಂದರೆ ಈಗ ಯಾವುದೇ ಚೇಂಜಸ್ ಆಗಿರೋ ಲಾಸ್ಟ್ 10 ವರ್ಷದಲ್ಲಿ ಏನೇನು ಚೇಂಜಸ್ ಆಗಿದೆ, ಆ್ಯಕ್ಚುಲಿ ಎಕನಾಮಿಕ್ ಲಿಬರಲೈಸೇಷನ್ ಸ್ಟಾರ್ಟ್ ಆಗಿದ್ದು 91ರಿಂದ. ಆವಾಗಿಂದ ನೀವು ನೋಡಿದ್ರೆ ಲಾಸ್ಟ್ 30 ಇಯರ್ಸಲ್ಲಿ ಆಗಿರೋ ಟ್ರಾನ್ಸ್ಫಾರ್ಮೇಷನ್ನು ಲಾಸ್ಟ್ 70 ಇಯರ್ಸಲ್ಲೂ ಆಗಲಿಲ್ಲ. ಈ 30 ಇಯರ್ಸಲ್ಲಿ ಏನೇನು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, ಜನಗಳಿಗೆ ಚೇಂಜ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಅದೇ ಥರ ನಡ್ಕೊಂಡು ಹೋಗಬೇಕು. ಏನೇ ಚೇಂಜ್ ಆದ್ರೂ ಅವ್ರು ಹೇಳ್ತಾರೆ ಇದು ಸರಿ ಅಲ್ಲ ಅಂತ ಹೇಳ್ಬಿಟ್ಟು. ಆದರೆ ಅವ್ರಿಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಈಗ ಡಿಮಾನಿಟೈಸೇಷನ್ ಮಾಡಿದ್ಮೇಲೆ ಎಷ್ಟು ಜನ ಈಗ ಕಂಪ್ಲೈ ಮಾಡ್ತಾ ಇದ್ದಾರೆ, ಆ ಡಿಮಾನಿಟೈಸೇಷನ್ ಮಾಡಲಿಕ್ಕೆ ಕಾರಣ ಏನು, ಅದನ್ನೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. GSTದು ಅವ್ರಿಗೆ ಹೇಳ್ತೀವಿ ನಾವು, ನೋಡಿ ಅಮೇರಿಕಾದಲ್ಲಿ ಈ ಥರ ನಡೀತಾ ಇದೆ, ಯುರೋಪಲ್ಲಿ ಈ ಥರ ನಡೀತಾ ಇದೆ, ಸಿಂಗಾಪುರಲ್ಲಿ ಈ ಥರ ನಡೀತಾ ಇದೆ, ಎಲ್ಲ ದೇಶದಲ್ಲಿ ಈ ಥರ ನಡೀತಾ ಇರೋದ್ರಿಂದ ನಮ್ಮ ದೇಶಲ್ಲೂ ಸಹ ನಾವು ಕಂಪ್ಲೈ ಮಾಡಬೇಕು. ಒಂದೇ ಟ್ಯಾಕ್ಸು, ಒಂದೇ ಪ್ರಾಡಕ್ಟು ಈ ದೇಶದಲ್ಲಿ ಇತ್ತು ಒಳ್ಳೆಯದು. ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡಬೇಕಂತೇಳಿ, ನಮ್ಮದು ಕೆಲವು ಪ್ರಾಡಕ್ಟ್ಗಳಲ್ಲಿ ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಪ್ರಾಡಕ್ಟ್ ಟ್ಯಾಕ್ಸ್ ಇತ್ತು ಮೊದಲು, GSTಗಿಂತ ಮೊದಲು. ನಮ್ಮ ಉಜಾಲಾಗೆ ಕೇರಳದಲ್ಲಿ 12% ಆದರೆ ಕರ್ನಾಟಕದಲ್ಲಿ 8% ಇತ್ತು, ತಮಿಳುನಾಡಲ್ಲಿ 16% ಇತ್ತು. ಆ ಟೈಮಲ್ಲಿ ಜನಗಳಿಗೆ ಕನ್ಫ್ಯೂಸ್ ಆಗುತ್ತೆ. ಸ್ಪೆಷಲಿ ಬಾರ್ಡರ್ ಟೌನ್ಸ್ ಇರ್ತಾರಲ್ಲ, ಅವ್ರಿಗೆ ಈ ಕಡೆ ಹೋದರೆ 8%, ಆ ಕಡೆ ಹೋದರೆ 16%, ಅಲ್ಲಿ ತೊಗೊಂಡು ಇಲ್ಲಿ ತೊಗೊಳ್ಳೋಣ, ಇಲ್ಲಿ ತೊಗೊಂಡು ಅಲ್ಲಿ ಕೊಡೋಣ ಅಂತ ಇರುತ್ತೆ. ಕ್ರಾಸ್ ಬಾರ್ಡರ್ ಟ್ರಾನ್ಸಾಕ್ಷನ್ ನಡೀತಾ ಇರೋದು. ಆಗ GST ಬಂದ ಮೇಲೆ ಆಲ್ ಇಂಡಿಯಾದಲ್ಲಿ ಒಂದು ಪ್ರಾಡಕ್ಟ್ಗೆ ಒಂದು ಟ್ಯಾಕ್ಸ್, ಎಲ್ಲಿ ಆದ್ರೂ ಅದೇ. ಅಂದರೆ ಯೂನಿಫಾರ್ಮಿಟಿ, ಒನ್ ನೇಷನ್ ಒನ್ ಟ್ಯಾಕ್ಸ್, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಭಾಳ ಸುಲಭ. ಆದರೆ ಇದಕ್ಕೆ ಕಂಪ್ಲೈನ್ಸ್ ಏನಿದೆ ಅದನ್ನು ಸ್ವಲ್ಪ ಕಲಿಬೇಕು. ಯಾಕಂದರೆ ನಮ್ಮ ಬಿಸ್ನೆಸ್ ಮ್ಯಾನ್ಗಳು ನಾಲೆಡ್ಜ್ ಬಗ್ಗೆ ಅಷ್ಟು ಅವರು ಟೈಮ್ ಸ್ಪೆಂಡ್ ಮಾಡೋದಿಲ್ಲ. ಅವರು ನಮ್ಮ ಆಡಿಟರ್ ಹೇಳ್ಕೊಡ್ತಾರೆ, ನಮ್ಮ ಅಕೌಂಟ್ ಹೇಳ್ಕೊಡ್ತಾರೆ ಅಂತೇಳಿ. ಆದರೆ ನಾವು ಫಿಕ್ಕಿಲಿ ಹೇಳ್ತೀವಿ, ಇಲ್ಲ ನೀವು ಕಲಿಬೇಕು ಫಸ್ಟು. ನೀವು ಕಲಿತು ನಿಮ್ಮ ಆಡಿಟರ್ ಹತ್ರ ಆಗಲಿ ನಿಮ್ಮ ಅಕೌಂಟ್ ಹತ್ರ ಅದನ್ನು ಶೇರ್ ಮಾಡ್ಕೊಳ್ಳಿ. ಸೊ ಎವ್ರಿ ನಾಲೆಡ್ಜ್, ಸ್ಪೆಷಲಿ ವಿತ್ ದ GST, ನಾವು ಫಿಕ್ಕಿಯಿಂದ ಭಾಳ ಪ್ರೋಗ್ರಾಮ್ಗಳು ಮಾಡಿದ್ದೀವಿ ನಾವು ಸ್ಮಾಲ್ ಇಂಡಸ್ಟ್ರೀಸ್ಗಳಿಗೆ. ಇಟ್ ಹ್ಯಾಸ್ ಹೆಲ್ಪ್ಡ್ ಅಸ್. ಸೊ ಅಕಾರ್ಡಿಂಗ್ ಟು ಮೀ GST is the game changer in Indian industry. Okay. So basically the entrepreneur should have the basic knowledge of the policies ಮತ್ತು in taxation, ಇದರ ಬಗ್ಗೆ ಕನಿಷ್ಠ ಜ್ಞಾನ ಅವ್ರಿಗಿದ್ದಾಗ ಅವರು ಅವರ ಅಡ್ವೈಸರ್ ಕೊಡುವಂಥ ಸಲಹೆಗಳಿಗೆ ಅಕಾರ್ಡಿಂಗ್ ಟು ದಟ್ ದೇ ಕ್ಯಾನ್ ಡೂ ದ ಬಿಸ್ನೆಸ್ ಅಂತ ಹೇಳ್ತೀರಿ. ಶುಭ ಅವ್ರು ಏನು ಕೇಳ್ತಾರೆ? ಸರ್, ಫಿಕ್ಕಿ ಈಗ ಭಾರತದ ಪ್ರತಿಯೊಂದು ರಾಜ್ಯದಲ್ಲೂ ಇದೆಯಾ? ಇಲ್ಲಲ್ಲ, ಕೆಲವು ರಾಜ್ಯಗಳಲ್ಲಿ ಮಾತ್ರ ಇದೆ ಅಲ್ವಾ? ಹೌದು, ಫಿಕ್ಕಿ ನ್ಯಾಷನಲ್ ಬಾಡಿ ಡೆಲ್ಲಿಯಲ್ಲಿ ಭಾಳ ದೊಡ್ಡ ಆಪರೇಷನ್, 500 ಜನ ಕೆಲಸ ಮಾಡ್ತಾರೆ. ಅದು ಸೆಂಟರು ಪ್ಲಸ್ ಒಂದು 80 ಡಿವಿಷನ್ಸ್ ನಮ್ಮ ಹತ್ರ ಇದೆ. ಅದು ಶಿಪ್ಪಿಂಗ್ ಇರ್ಬೋದು, ರೋಡ್ ಇರ್ಬೋದು, ವಾಟರ್ ರಿಸೋರ್ಸಸ್ ಇರ್ಬೋದು, ಫಿಶರೀಸ್ ಇರ್ಬೋದು, ಎಕ್ಸ್ಪೋರ್ಟ್ ಇರ್ಬೋದು, ಇಂಪೋರ್ಟ್ ಇರ್ಬೋದು, ಏವಿಯೇಷನ್ ಇರ್ಬೋದು, FMCG ಇರ್ಬೋದು, ಹೆಲ್ತ್ ಇರ್ಬೋದು. ಆ ಥರ 80 ಡಿವಿಷನ್ ಮಾಡಿ ಅದ್ರ ಮೇಲೆ ರಿಸರ್ಚ್ ಮಾಡ್ತಾರೆ.
ನಾವು ದೊಡ್ಡ ದೊಡ್ಡ ಸ್ಟೇಟಲ್ಲಿ ಅಂದರೆ ಕರ್ನಾಟಕದಲ್ಲಿ ನಮ್ಮದು ಬೆಂಚ್ ಇದೆ, ಅಂದರೆ ನಮ್ಮ ಚೇರ್ಮನ್ ನಾನು ಇಲ್ಲಾಗಿದ್ದೀನಿ, ಮಹಾರಾಷ್ಟ್ರದಲ್ಲಿದೆ, ತಮಿಳುನಾಡಲ್ಲಿದೆ, ವೆಸ್ಟ್ ಬೆಂಗಾಲ್ ಇದೆ. ಸೊ ಒಂದು 7-8 ಜಾಗದಲ್ಲಿ ನಮ್ಮದು ಸ್ಪೆಷಲ್ 7-8 ರಾಜ್ಯಗಳಲ್ಲಿ ಅಂದರೆ ಚೇರ್ಮನ್ಶಿಪ್ ಇದೆ. ಮೆಂಬರ್ಸ್ ಇಲ್ಲಿ ಯಾರು ಮೆಂಬರ್ಸ್ ಅಂತ ಹೇಳಿದ್ರೆ ಇದು ಇಟ್ಸ್ ಅ ಫೆಡರೇಷನ್ ಆಫ್ ಚೇಂಬರ್ ಆಫ್ ಕಾಮರ್ಸ್. ಅಂದರೆ ಎಲ್ಲೆಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಇರ್ತಾರೆ ಅವರೆಲ್ಲ ನಮ್ಮ ಮೆಂಬರ್ಸ್ ಇರ್ತಾರೆ. ಈಗ ಕರ್ನಾಟಕದಲ್ಲಿ ಇತ್ತು ಅಂತ ಹೇಳಿದ್ರೆ ನಮ್ಮ FKCC ನಮ್ಮ ಮೆಂಬರು, ನಮ್ಮ ಕಾಸಿಯಾ ನಮ್ಮ ಮೆಂಬರು, ಪೀನಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ನಮ್ಮ ಮೆಂಬರು, ವೈಟ್ ಫೀಲ್ಡ್ ಅಸೋಸಿಯೇಷನ್ ನಮ್ಮ ಮೆಂಬರು. ಸೊ ಮೆಂಬರ್ಸ್ಗಳು ನಮ್ಮಲ್ಲಿ ಮೆಂಬರ್ ಆಗ್ತಾರೆ. ಪ್ಲಸ್ ಕಾರ್ಪೊರೇಟ್ ಮೆಂಬರ್ಸ್ ಇದ್ದೀವಿ ನಾವು, ಒಂದು 300-350 ಜನ ಕಾರ್ಪೊರೇಟ್ ಮೆಂಬರ್ಸ್ ಇರ್ತಾರೆ. ಸೊ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಸ್ಮಾಲೆಸ್ಟ್ ಆಫ್ ದ ಸ್ಮಾಲ್ ಇಂಡಸ್ಟ್ರಿ ಆ್ಯಂಡ್ ಬಿಗ್ಗೆಸ್ಟ್ ಆಫ್ ದ ಬಿಗ್ ಇಂಡಸ್ಟ್ರಿ ಜಾಯ್ನಿಂಗ್ ಟುಗೆದರ್. ಇಟ್ಸ್ ಕಾಲ್ಡ್ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್. ಬಹಳ ಚೆನ್ನಾಗಿ ನಡೆಯುತ್ತೆ ಈ ಆರ್ಗನೈಸೇಷನ್. ಹಾಗೆ ನೀವು ಆಗಲೇ ಒಂದು ಮಾತು ಹೇಳಿದ್ರಿ, ಪ್ರೀ ಬಡ್ಜೆಟ್ಟು ನಾವು ಇಂಡಸ್ಟ್ರಿಯಲಿಸ್ಟ್ನ ಅವ್ರಿಗೇನು ಬೇಕು ಬಡ್ಜೆಟಲ್ಲಿ ಅಂತ ಕೇಳ್ತೀವಿ ಅಂತ. ಅಂದರೆ ಇದೊಂದು ತಾಯಿಯ ಪಾತ್ರ. ತಂದೆಯ ಕಡೆಯಿಂದ ನಿಮ್ಗೆ ಏನು ಬೇಕು ಅಂತ ಮಕ್ಕಳನ್ನು ಕೇಳೋ ಹಾಗೆ, ಸೊ ಇಂಡಸ್ಟ್ರಿಯಲಿಸ್ಟ್ಗೆ ಸರ್ಕಾರದ ಕಡೆಯಿಂದ ಏನು ಬೇಕು ಅಂತ ಕೇಳುವಂಥ ಒಂದು ಪ್ರಯತ್ನ. ಸೊ ಈ ಪ್ರೀ ಬಡ್ಜೆಟ್ ಅಂತ ಬಂದಾಗ ತರಹೇವಾರಿ ಡಿಮ್ಯಾಂಡ್ಸ್ ಇರುತ್ತೆ, ಬೇರೆ ಬೇರೆ ಸೆಕ್ಟರಲ್ಲಿ ಬೇರೆ ಬೇರೆ ರೀತಿ ಸಮಸ್ಯೆಗಳಿರುತ್ತೆ. ಸೊ ಆ ರೀತಿಯ ಸಮಸ್ಯೆಗಳನ್ನು ಕ್ರೋಢೀಕರಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂಥ ಪ್ರಯತ್ನ ಮತ್ತು ಸರ್ಕಾರಕ್ಕೆ ಅದಕ್ಕೆ ರೆಸ್ಪಾಂಡ್ ಮಾಡುವಂಥದ್ದನ್ನು ನಾವು ಪರ್ಸೆಂಟೇಜ್ ವೈಸ್ ನೋಡೋದಾದರೆ, ಸೊ ಎಲ್ಲ ಡಿಮ್ಯಾಂಡ್ಸ್ನು ಸರ್ಕಾರ ಈಡೇರಿಸುತ್ತಾ ಅಥವಾ ಅದಕ್ಕೂ ಏನಾದರೂ ಒಂದು ಕ್ರೈಟೀರಿಯಾ ಇಟ್ಟಿರುತ್ತಾ? ಹಾಗೆ ಎಲ್ಲ ಡಿಮ್ಯಾಂಡು ಸರ್ಕಾರ ಮಾಡಲಿಕ್ಕೆ ಆಗೋದು ಇಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಸರ್ಕಾರ ಸ್ಪೆಷಲಿ ನಂದು ಲಾಸ್ಟ್ 25 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಲಿ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಎಷ್ಟು ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಹೇಳಿದ್ರು ಕಮ್ಮಿನೇ. ಅಷ್ಟು ಚೆನ್ನಾಗಿ ಈ ಬ್ಯೂರೋಕ್ರಾಟ್ಸ್ IAS ಆಫೀಸರ್ಸ್ ಕೆಲಸ ಮಾಡ್ತಾರೆ. ಎಲ್ಲ ಸ್ಟೇಟಿನ ರೆಕಮೆಂಡೇಷನ್ ಕೇಳ್ತಾರೆ, ನಾವು ಅದನ್ನು ಒಟ್ಟು ಮಾಡಿ ಅವ್ರಿಗೆ ಕೊಡ್ತೇವೆ. ನಮ್ಮನ್ನು ಕರೆಸ್ತಾರೆ, ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. ಆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅದು ಇಂಡಸ್ಟ್ರಿಗೆ ಒಳ್ಳೆಯದಾಗಬೇಕು, ಅದು ಕನ್ಸ್ಯೂಮರ್ಗೆ ಒಳ್ಳೆಯದಾಗಬೇಕು, ಅದು ಸ್ಟೇಟ್ ಗೌರ್ಮೆಂಟ್ ಒಳ್ಳೆಯದಾಗಬೇಕು, ಅದು ನ್ಯಾಷನಲ್ ಗೌರ್ಮೆಂಟ್ ಒಳ್ಳೆಯದಾಗಬೇಕು. ಎಲ್ಲ ಕಡೆ ಟ್ಯಾಕ್ಸ್ ಕಮ್ಮಿ ಮಾಡಿ ಅಂತ ಹೇಳಿದ್ರೆ ಗೌರ್ಮೆಂಟ್ ನಡೆಸಲಿಕ್ಕೆ ಆಗೋದಿಲ್ಲ. ಸೊ ಅದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು. ನಾವು ಅದು ಬ್ಯಾಲೆನ್ಸ್ ಮಾಡಬೇಕಾದ್ರೆ ನಾವು ನಮ್ಮ ಪಕ್ಕದಲ್ಲಿರೋ ದೇಶಗಳು, ಮಲೇಷ್ಯಲ್ಲಿ ಯಾವತ್ತು ನಡೀತಾ ಇದೆ, ಇಂಡೋನೇಷ್ಯಲ್ಲಿ ಯಾವತ್ತು ನಡೀತಾ ಇದೆ, ಸಿಂಗಾಪುರ್ ಯಾವತ್ತು ನಡೀತಾ ಇದೆ, ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಸಮ್ವೇರ್ ಇಟ್ ಹ್ಯಾಸ್ ಟು ಮ್ಯಾಚ್. ಸೊ ಪ್ರೋಗ್ರೆಸಿವ್ ರೆಕಮೆಂಡೇಷನ್ ನಾವೇನು ಹೇಳ್ತೀವಿ, ಎಲ್ಲಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗೆ ಒಳ್ಳೆಯದಾಗುತ್ತೆ, ಪ್ರೋಗ್ರೆಸಿವ್ ಇತ್ತು ಅಂತ ಹೇಳಿದ್ರೆ ಗೌರ್ಮೆಂಟು ಖಂಡಿತ ಒಪ್ತಾರೆ. ಕೆಲವು ಸಲ ಗೌರ್ಮೆಂಟ್ ಹೇಳ್ತಾರೆ ಅದು ಈ ವರ್ಷ ತೊಗೊಳಕ್ಕಾಗೋದಿಲ್ಲ, ನೆಕ್ಸ್ಟ್ ಇಯರ್ ನೋಡೋಣ ಅಂತ ಹೇಳ್ತಾರೆ. ಬಟ್ ಇಟ್ ಈಸ್ ಅ ಪ್ರಾಕ್ಟೀಸ್ ಆಫ್ ದ ಗೌರ್ಮೆಂಟ್ ಟು ಹಿಯರ್ ಎವ್ರಿಬಡಿ ಬಿಫೋರ್ ದ ಬಜೆಟ್. ಸೆಕೆಂಡ್, ಆಫ್ಟರ್ ದ ಬಜೆಟ್ ನಮ್ಗೆ ಗೊತ್ತಾಗುತ್ತೆ ಯಾವ್ದು ಅಕ್ಸೆಪ್ಟ್ ಆಗಿದೆ, ಯಾವ್ದು ಎಕ್ಸ್ಪೆಕ್ಟ್ ಆಗಲ್ಲ. ಬಟ್ ಗೌರ್ಮೆಂಟ್ ಯಾವ ಥರ ಬೇಸಿಸ್ ಮೇಲೆ ಅದನ್ನು ಬಜೆಟ್ ಮಾಡಿರ್ತಾರೆ ಅದನ್ನು ನಾವೆಲ್ಲರೂ ಹೇಳ್ತೀವಿ, ಇದ್ರ ಬೇಸಿಸ್ ಮೇಲೆ ಈ ಥರ ಆಗಿದೆ, ಈ ಥರ ನೀವು ಮುಂದೆ ಹೋಗಿ ಅಂತ ಹೇಳ್ಕೊಂಡು. ಅಂದರೆ ಗ್ರಾಹಕನ ಹಿತದೃಷ್ಟಿಯಿಂದ ಮೊದಲುಗೊಂಡು ಇಂಡಸ್ಟ್ರಿಯಲಿಸ್ಟ್ ಅವನ ಸೇಫ್ಟಿ ಕೂಡ ಅಲ್ಲಿ ಮುಖ್ಯ. ಅದೆಲ್ಲವನ್ನ ಗಮನಿಸಿ ಸರ್ಕಾರ ಒಂದು ನಿರ್ಧಾರವನ್ನು ಬಜೆಟ್ ಮೂಲಕ ಪ್ರಕಟಣೆ ಮಾಡುತ್ತೆ. ಹೌದು. ಸೊ ನಿಮ್ಮದು ಎಸೆನ್ಷಿಯಲಿ ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಆಗೋಗ್ಬಿಟ್ಟಿದೆ, ಟ್ರಬಲ್ ಶೂಟಿಂಗು ಬ್ಯಾಲೆನ್ಸಿಂಗ್ ಆ್ಯಕ್ಟು. ಸೊ ವೈಯಕ್ತಿಕವಾಗಿ ಅವಾಗವಾಗ ನೀವು ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂತೀರಾ, ಅದನ್ನು ಹೇಗೆ ನಿಭಾಯಿಸ್ತೀರಾ? ಹೌದು, ಯಾಕಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ ಇಂಡಸ್ಟ್ರಿಯಿಂದ ತುಂಬ ಇರುತ್ತೆ. ಏನು ಎಕ್ಸ್ಪೆಕ್ಟೇಷನ್ನು? ಟ್ಯಾಕ್ಸ್ ಕಮ್ಮಿ ಮಾಡಿ. ಟ್ಯಾಕ್ಸ್ ಕಮ್ಮಿ ಮಾಡ್ದು ಅಂತ ಹೇಳಿದ್ರೆ ಗೌರ್ಮೆಂಟ್ ಯಾವ ಥರ ಪ್ರೋಗ್ರೆಸ್ ಮಾಡೋಕ್ಕಾಗುತ್ತೆ? ಈಗ ರೋಡ್ ಎಲ್ಲನೂ ಹಾಕ್ತಾ ಇದ್ದಾರೆ, ಲಕ್ಷಾಂತರ ಕಿಲೋಮೀಟರ್ ರೋಡ್ಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲಿಂದ ದುಡ್ಡು ಬರುತ್ತೆ ಗೌರ್ಮೆಂಟಿಗೆ? ಸೊ ಟ್ಯಾಕ್ಸ್ ಬೇಕೇ ಬೇಕು. ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗಬೇಕಂತ ಹೇಳಿದ್ರೆ ನಮ್ಮದು GDP ಜಾಸ್ತಿ ಆಗಬೇಕು. GDP ಜಾಸ್ತಿ ಆಗಬೇಕಂದ್ರೆ ಕನ್ಸಂಪ್ಷನ್ ಜಾಸ್ತಿ ಆಗಬೇಕು. ಕನ್ಸಂಪ್ಷನ್ ಜಾಸ್ತಿ ಆಗಬೇಕಾದ್ರೆ ಡಿಮ್ಯಾಂಡ್ ಜಾಸ್ತಿ ಆಗಬೇಕು. ಡಿಮ್ಯಾಂಡ್ ಜಾಸ್ತಿ ಆಗಬೇಕಾದ್ರೆ ಗೌರ್ಮೆಂಟ್ ಸ್ಪೆಂಡ್ ಮಾಡಬೇಕು. ಗೌರ್ಮೆಂಟ್ ಸ್ಪೆಂಡ್ ಮಾಡಿದ್ರೆ ಸಪ್ಲೈ ಆಗುತ್ತೆ. ಸಪ್ಲೈ ಜಾಸ್ತಿ ಆದಷ್ಟು ಮ್ಯಾನುಫ್ಯಾಕ್ಚರರ್ಸ್ಗೆ ಯೂನಿಟ್ ಆಫ್ ಎಕನಾಮಿಕ್ಸ್ ಕಮ್ಮಿ ಆಗುತ್ತೆ. ಒಂದು ಟ್ರಕ್ ಪ್ರೊಡಕ್ಟ್ಸ್ ಮಾಡೋದಕ್ಕೂ 10 ಟ್ರಕ್ ಪ್ರೊಡಕ್ಷನ್ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಸೊ ನಮ್ಮ ಒಂದು ಏನು ರೆಕಮೆಂಡೇಷನ್ ಇಂಡಸ್ಟ್ರೀಸ್ಗೆ ಅಂತ ಹೇಳಿದರೆ ಸ್ಕೇಲ್ನ ನೋಡಿ, ವಾಲ್ಯೂಮ್ನ ನೋಡಿ. ವ್ಯಾಲ್ಯೂ ಒಂದು ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ವಾಲ್ಯೂಮ್ ನೋಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಅಂತ ಹೇಳಿ. ಯಾಕಂದರೆ ಒಬ್ಬರು 10 ಟ್ರಕ್ ವ್ಯಾಪಾರ ಮಾಡ್ತಾರೆ, ಒಬ್ಬರು 500 ಟ್ರಕ್ ಇಟ್ಕೊಂಡಿರ್ತಾರೆ. ಅವರ ಎಕನಾಮಿಕ್ಸೇ ಬೇರೆ ಇರುತ್ತೆ, ಅವ್ರದ್ದು ಫೈನಾನ್ಷಿಯಲ್ಸ್ ಬೇರೆ ಇರುತ್ತೆ. ಸೊ ಇದನ್ನು ನಾವು ಕಂಟಿನ್ಯೂಸ್ ಆಗಿ ಇಂಡಸ್ಟ್ರಿ ಬಾಡೀಸ್ಗೆ ನಾವು ಕಾನ್ಫರೆನ್ಸ್ಗಳು ಮಾಡಿಕೊಂಡು, ಡಿಬೇಟ್ಗಳು ಮಾಡಿಕೊಂಡು, ಡಿಸ್ಕಷನ್ ಮಾಡಿಕೊಂಡು, ಆ ಡಿಸ್ಕಷನಲ್ಲಿ ನಾವು ಗೌರ್ಮೆಂಟ್ ಮಿನಿಸ್ಟರ್ಸನ್ನು ಇನ್ವಾಲ್ವ್ ಮಾಡ್ತೀವಿ, IAS ಆಫೀಸರ್ನು ಇನ್ವಾಲ್ವ್ ಮಾಡ್ತೀವಿ. ಈ ಮೂರೂ ದಿಕ್ಕಿನಿಂದ ಗವರ್ಮೆಂಟಿಂದನೂ ನಮಗೆ ಮಿನಿಸ್ಟರ್ಗಳು ಕೂತ್ಕೊಳ್ತಾರೆ ಮೀಟಿಂಗಲ್ಲಿ, IAS ಆಫೀಸರ್ಗಳು ಕೂತ್ಕೊಳ್ತಾರೆ, ಪ್ಲಸ್ ಇಂಡಸ್ಟ್ರಿಸ್ಟು ಕೂತ್ಕೊಳ್ತಾರೆ, ಪ್ಲಸ್ ಅಕಾಡೆಮಿಷಿಯನ್ಸು ಕೂರಿಸ್ತೀವಿ ನಾವು. ಯಾವ ಥರ ಮಾಡ್ಬೋದು ಅಂದ್ಕೊಂಡು ದೊಡ್ಡ ದೊಡ್ಡ ಎಕನಾಮಿಸ್ಟ್ಗಳೆಲ್ಲ ಕೂತ್ಕೊಳ್ತಾರೆ ಡಿಸ್ಕಷನ್ಲಿ. ಈ 4 ಜನ ಕೂತ್ಕೊಂಡು ಡಿಸ್ಕಷನ್ ಮಾಡಬೇಕಾದ್ರೆ ಔಟ್ಕಮ್ ವಿಲ್ ಬಿ ಆಲ್ವೇಸ್ ಬ್ಯಾಲೆನ್ಸ್ಡ್. ಇಟ್ ಆಲ್ವೇಸ್ ಬಿ ಬ್ಯಾಲೆನ್ಸ್ಡ್. ಎಂಡ್ ಆಫ್ ದ ಡೇ ನಾನು ಹೇಳೋದು, ನಮ್ಮ ದೇಶ ಒಳ್ಳೆಯದಾದರೆ
ನಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ. ನಾವು ದೇಶದ ಹಿತನ ಫಸ್ಟ್ ನೋಡಬೇಕು. ದೇಶದ ಹಿತ ಚೆನ್ನಾಗಿ ಪ್ರೋಗ್ರೆಸಿವ್ ಆಗಬೇಕಂತ ಹೇಳಿದ್ರೆ ₹2 ಜಾಸ್ತಿ ಟ್ಯಾಕ್ಸ್ ಕೊಟ್ಟರೂ ತೊಂದರೆ ಇಲ್ಲ, ಅದು ಕರೆಕ್ಟಾಗಿ ಯೂಸ್ ಆಗುತ್ತೆ ಅಂತ ನೋಡಬೇಕು. ಆ್ಯಂಡ್ ಲಾಸ್ಟ್ 10 years ನೀವು ನೋಡ್ತು ಅಂತ ಹೇಳಿದ್ರೆ ಇಂಡೈರೆಕ್ಟಾಗಿ ಎಲ್ಲರಿಗೂ ಬೆನಿಫಿಟ್ ಆಗಿದೆ ಮೇಡಮ್. ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಗವರ್ಮೆಂಟು ರೋಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ನಮ್ಮದು ಟ್ಯಾಕ್ಸ್ ತೊಗೊಂಡು ರೋಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ರೋಡಲ್ಲಿ ಟೋಲ್ ಗೇಟ್ನ ಕಮ್ಮಿ ಮಾಡ್ತಾರೆ. ಈ ಟ್ರಾನ್ಸ್ಪೋರ್ಟ್ರು ಏನು ಬೆಂಗಳೂರಿಂದ ಡೆಲ್ಲಿಗೆ 18 ದಿನ ತೊಗೊಳ್ತಾ ಇದ್ರು 10 ವರ್ಷದ ಮೊದಲು, ಈಗ ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಟ್ರಕ್ಕು 4 ದಿನದಲ್ಲಿ ಮುಟ್ಟತ್ತೆ. ಯುಟಿಲೈಸೇಷನ್ ಆಫ್ ಟ್ರಕ್ 18 ದಿನದಲ್ಲಿ 3 ಸಲ ಹೋಗಿ ಬರ್ಬೋತಾನೆ, ಒಂದ್ಸಲ ಹೋಗಿ ಒಂದ್ಸಲ ಬರ್ಬೋತಾನೆ. ಇದನ್ನು ನಾವು ಟ್ರಾನ್ಸ್ಪೋರ್ಟ್ ಕಾಂಟ್ರಾಕ್ಟ್ ಎಕ್ಸ್ಪ್ಲೇನ್ ಮಾಡ್ತೇವೆ. ಇಲ್ಲಪ್ಪ ನೀ ಜಾಸ್ತಿ ಟ್ಯಾಕ್ಸ್ ಕೊಡ್ತು ಅಂತ ಹೇಳಿದ್ರೆ ಜನ ರೋಡ್ ಚೆನ್ನಾಗಿ ಬರುತ್ತೆ, ರೋಡ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇನ್ನು ಭಾಳ ಫಾಸ್ಟಾಗಿ ಇಂಡೈರೆಕ್ಟ್ ಆಗಿ ಲಾಂಗ್ ಟರ್ಮ್ನಲ್ಲಿ ಬೆನಿಫಿಟ್ಸ್ ನಿಮಗೆ ಸಿಕ್ಕತ್ತೆ ಅಂತ. ಎಲ್ಲರಿಗೂ ಸಿಗುತ್ತೆ. ಸಿಕ್ಕಿದ್ದು ನೋಡಿದ್ದೀವಿ ನಾವು. ಇಲ್ಲಾಂದರೆ GDP ಹೆಂಗೆ ಗ್ರೋ ಆಗುತ್ತೆ? GDP ಗ್ರೋ ಆಗುತ್ತೆ. ಈಗ ಅಗ್ರಿಕಲ್ಚರ್ ಇರ್ಬೋದು, ಎಲ್ಲ ನಮ್ಮ ಮೆಡಿಕಲ್ ಕಂಪ್ನಿಗಳಿರ್ಬೋದು, ಎಲ್ಲ ಕಡೆಯೂ ನಾವು ಗ್ರೋತ್ ನಾವು ಏನು ನೋಡ್ತಾ ಇದ್ದೇವೆ, ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ದ ಗವರ್ಮೆಂಟ್ ಸ್ಪೆಂಡ್ ಆನ್ ದ ಸೋಷಿಯಲ್ ಸೆಕ್ಟರ್. ಹಾಗೆ ಇದ್ರ ಜೊತೆಗೆ ನಾವು ಕಂಪ್ಯಾರಿಷನ್ ಮಾಡೋದು ಜಾಸ್ತಿ. ಇಫ್ ಐ ವಿಸಿಟ್ ಸಮ್ ಕಂಟ್ರಿ, ನಾನು UK US ಹೋಗಿರ್ತೀನಿ ಅಥವಾ ಸಿಂಗಾಪುರ್ ಹೋಗ್ತೀನಿ ಅಂದರೆ ತಕ್ಷಣ ಅಲ್ಲಿನ ಪಾಲಿಸೀಸು, ಅಲ್ಲಿನ ವ್ಯವಸ್ಥೆನ ನಾವು ಕಂಪೇರ್ ಮಾಡಿಕೊಂಡು ನಮ್ಮದು ಇನ್ನೂ ನಾವು ಭಾಳ ಹಿಂದೆ ಇದ್ದೀವಿ ಅಂತ ನಮಗೆ ನಾವೇ ಡಿಸೈಡ್ ಮಾಡ್ಕೊಂಬಿಡ್ತೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ರಿಯಾಲಿಟಿ, ಸೊ ನೀವು ಅನೇಕ ದೇಶಗಳನ್ನ ನಿರಂತರವಾಗಿ ಅಲ್ಲಿನ ಟ್ಯಾಕ್ಸ್ ಸಿಸ್ಟಮ್ ಇರ್ಬೋದು, ಇಡೀ ವ್ಯವಸ್ಥೆನ ಇದು ಮಾಡಿರ್ತೀರಿ. ಅದರಲ್ಲೂ ಕೂಡ ನೀವು ಗಿನ್ನಿಸ್ ರೆಕಾರ್ಡ್ ಆಗಿದೆ ನಿಮ್ಮದು ಹೈಯೆಸ್ಟ್ ಬೋರ್ಡಿಂಗ್ ಪಾಸಸ್ ಮೂಲಕ. ಬಹುಶಃ ಅಷ್ಟು ನೀವು ಓಡಾಟ ಮಾಡಿದ್ದೀರಿ. ಈ ರೀತಿಯ ಕಂಪ್ಯಾರಿಸನ್ ಬಗ್ಗೆ ನಮ್ಮ ಶ್ರೀಸಾಮಾನ್ಯನಿಗಿರುವಂಥ ದ್ವಂದ್ವಗಳೇನಿದೆ, ಕ್ವಶನ್ಸ್ ಏನಿದೆ, ಅದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ಸರ್, ಒಂದು ನಾನು ಎಲ್ಲ ದೇಶನೂ ಸುತ್ತಾಡ್ಕೊಂಡು ಬಂದಿದ್ದೀನಿ. ನಮ್ಮ ದೇಶದಷ್ಟು ಒಳ್ಳೆಯ ದೇಶ ಎಲ್ಲೂ ಇಲ್ಲ ಸರ್. ಎರಡನೇದು, ಕರ್ನಾಟಕದಷ್ಟು ಒಳ್ಳೆ ಸ್ಟೇಟು ನಾನು ಎಲ್ಲೂ ನೋಡಿಲ್ಲ ಸರ್. ಯಾಕೆ ಇದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು, ನಮ್ಮ ರಾಜ್ಯ, ನಮ್ಮ ದೇಶದಷ್ಟು ಒಳ್ಳೆಯ ವ್ಯವಸ್ಥೆ ಕೂಡ ಎಲ್ಲೂ ಇಲ್ಲ ಅನ್ನುವಂಥದ್ದನ್ನ ಬಹಳ ಅನುಭವಿಗಳು ಅವ್ರು ಹೇಳ್ತಿದ್ದಾರೆ. ಮುಂದುವರಿಸಿ ಸರ್. ಬಹಳಷ್ಟು ಹೆಮ್ಮೆ ಪಡುವಂಥ ವಿಷಯ ಇದು. ಖಂಡಿತ ಹೌದು, ಭಾಳ ಖುಷಿ ಆಗುತ್ತೆ ಸರ್. ನಮ್ಮ ಸ್ಟೇಟ್ ಆಗಲಿ ಇಲ್ಲ ನಮ್ಮ ದೇಶ ಆಯ್ತು ರೀ, 130 ಕೋಟಿ ಪಾಪ್ಯುಲೇಷನ್ ಇರೋ ಒಂದು ದೇಶನ ಮೇಂಟೈನ್ ಮಾಡೋದು ಸುಲಭ ಅಲ್ಲ ಸರ್. ನೀವು ಸಿಂಗಾಪುರ್ ಬಗ್ಗೆ ಹೇಳ್ತಾ ಇದ್ರಿ. ಸಿಂಗಾಪುರ್ ಪಾಪ್ಯುಲೇಷನ್ನು ಬೆಂಗಳೂರಿಗಿಂತ ಬೆಂಗಳೂರ್ದು 40% ಸರ್. ಬೆಂಗಳೂರ್ದು ಏನು ಪಾಪ್ಯುಲೇಷನ್ ಇದೆ ಅದು 40% ಸಿಂಗಾಪುರ್ ಇದೆ. ಎಕ್ಸಾಕ್ಟ್ಲಿ. ಅಂಥ ಒಂದು ದೇಶನ ಮೇಂಟೈನ್ ಮಾಡೋದು, ಎಲ್ಲರಿಗೂ ಫೋನ್ ಮಾಡಿ ಮಾತಾಡ್ಬೋದು, ಎಲ್ಲರಿಗೂ ಟೆಕ್ಸ್ಟ್ ಮೆಸೇಜ್ ಕಳಿಸ್ಬೋದು, ಅಷ್ಟು ಚಿಕ್ಕ ದೇಶ ಅದು. ಏನು ಬೇಕಾದ್ರೆ ಪ್ರಾಸ್ಪರ್ ಆಗ್ಬೋದು. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ನಾವು ಎಷ್ಟೇ ದುಡಿದ್ರೂ ಡಿವೈಡ್ ಮಾಡಬೇಕಾದ್ರೆ 130 ಕೋಟಿ ಡಿವೈಡ್ ಮಾಡಬೇಕು, ಪರ್ ಕ್ಯಾಪಿಟಲ್ ಇನ್ಕಮ್ ಕಮ್ಮಿ ಆಗಿಬಿಡುತ್ತೆ. ಆದರೆ ಇಲ್ಲಿ ನಮ್ಮಲ್ಲಿ ಇರೋ ಒಂದು ನಾಲೆಡ್ಜ್ ಬೇಸ್ ಏನಿದೆ ಅದನ್ನು ನಾವು ಈಗ ಬಿಲ್ಡ್ ಮಾಡ್ತಾ ಇದ್ದೀವಿ. ದಟ್ ಈಸ್ ದ ರೈಟ್ ಥಿಂಗ್ ಟು ಡೂ. ಈಗ ಯಾವುದೇ ದೊಡ್ಡ ಕಂಪ್ನಿ, ಅಮೇರಿಕಾ ಇರಲಿ, ಸಿಂಗಾಪುರ್ ಇರಲಿ, ಇಲ್ಲ ಯುರೋಪ್ ಇರಲಿ, ಎಲ್ಲ ಕಂಪ್ನಿಗಳ MDಗಳು ಇಂಡಿಯಾದವರೇ. ಈಗ ದೊಡ್ಡ ಕಂಪ್ನಿಗಳು. ದಿಸ್ ಈಸ್ ದ ವೆಲ್ತ್ ಆಫ್ ಇಂಡಿಯಾ. ಸೊ ಈಗ ಏನು ನಡೀತಾ ಇದೆ ಇಂಡಿಯಾದಲ್ಲಿ, 65% ಜನ 35 ವಯಸ್ಸಿಗಿಂತ ಕಮ್ಮಿ ಇರೋರು, ದೇ ಆರ್ ದ ಟ್ರೂ ಹೀರೋಸ್ ಆಫ್ ಫ್ಯೂಚರ್. ಅವರಿಗೆ ನಾವು ಕರೆಕ್ಟಾಗಿ ಮಾರ್ಗದರ್ಶನ ಮಾಡ್ತು ಅಂತ ಹೇಳಿದ್ರೆ ಅವರು ಈ ದೇಶನ ಇನ್ನೊಂದು ಲೆವೆಲ್ಗೆ ತೊಗೊಂಡೋಗ್ತಾರೆ. ನಮ್ಮಲ್ಲಿ ಪಾಪ್ಯುಲೇಷನ್ನ ನಾವು ಏನು ಲಯಬಿಲಿಟಿ ಅಂತ ಅಂದ್ಕೊಳ್ತಾ ಇದ್ವಿ ಮೊದಲು, ಈಗ ಅದು ಅಸೆಟ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಕನ್ಸಂಪ್ಷನ್ ಡ್ರಿವನ್ ಎಕಾನಮಿ. ಇಲ್ಲಿ ಜನ ಎಷ್ಟು ಕನ್ಸ್ಯೂಮ್ ಮಾಡ್ತಾರೆ ಅಷ್ಟು ನಮ್ಗೆ ಒಳ್ಳೆಯದು. ನಾವು ಏನೇ ಪ್ರೊಡ್ಯೂಸ್ ಮಾಡಿದ್ರು ನಮ್ಮ ಜನಗಳನ್ನೇ ಯೂಸ್ ಮಾಡ್ತಾರೆ. ಈ ಕೋವಿಡ್ ಒಂದು ಪಾಠ ಕಲಿಸಿದೆ. ನಮ್ದು ಏನಿದೆ ಇನ್ಹರೆಂಟ್ ಕೆಪಾಸಿಟಿ ಅಂತ ನಮ್ಗೆ ಗೊತ್ತಾಗಿದೆ. ನಾವು ಟಿ ವಿಲಿ ನೋಡ್ತಾ ಇದ್ವಿ, ಯುರೋಪಲ್ಲಿ ಯಾವ ಥರ ಜನ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ, ಅಮೇರಿಕಾದ ಯಾವ ಥರ ಔಟ್ ಆಫ್ ಕಂಟ್ರೋಲ್ ಆಯಿತು. ಅವರೆಲ್ಲನೂ ಮೆಡಿಕಲಿ ಸೋ ಅಡ್ವಾನ್ಸ್ಡ್, 50 ವರ್ಷ ನಮಗಿಂತ ಮುಂದೆ ಇದ್ದಾರೆ ಅವರು ಅಂತ ನಾವು ಅಂದ್ಕೊಂಡ್ವಿ. ಇಂಡಿಯಾದಲ್ಲಿ ಏನಾಗ್ಬೋದು ಅಂದ್ಕೊಂಡು ಯಾವ ಥರ ಮ್ಯಾನೇಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. WHO ಅವ್ರು ಹೇಳಿದ್ದಾರೆ, ಇಂಡಿಯಾ ಮಾಡಿದಷ್ಟು ಒಳ್ಳೆ ಕೆಲಸ ಯಾವ ದೇಶನೂ ಮಾಡಿಲ್ಲ ಅಂದ್ಕೊಂಡು. ಯಾಕೆ? ಆರಂಭದಲ್ಲಿ ಅವರೇ ಎಚ್ಚರಿಸಿದ್ರು ಇಂಡಿಯಾಗೆ. ಯಾಕಂತ ಹೇಳಿದ್ರೆ ಒಂದು ಸಲ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳ್ತು ಅಂತ ಹೇಳಿದ್ರೆ ಎಲ್ಲ ಸೀರಿಯಸ್ ಆಗಿ ತೊಗೊಳ್ತಾರೆ. ಹೌದು ಅಂತ ಹೇಳ್ಬಿಟ್ಟು ಒಂದು ಸಲ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ರೆ ನಾವು ಸೀರಿಯಸ್ ಆಗಿ ತೊಗೊಳ್ತೀವಿ. ಪ್ಲಸ್ ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀವಿ. ಈಗ ಲಾಸ್ಟ್ ವ್ಯಾಕ್ಸಿನೇಷನ್ನು ಆಲ್ರೆಡಿ ನಾವು 1,50,00,000 ನಾವು ಕ್ರಾಸ್ ಮಾಡಿಬಿಟ್ಟಿದ್ದೀವಿ. ಇಲ್ಲಿ ಮಾಡೋಷ್ಟು ವ್ಯಾಕ್ಸಿನ್ ಕೊಡೋಷ್ಟು ನರ್ಸು ವರ್ಲ್ಡಲ್ಲಿ ಎಲ್ಲೂ ಇಲ್ಲ. ದಿಸ್ ಆರ್ ಆಲ್ ಅವರ್ ಸ್ಟ್ರೆಂತ್. ಆ್ಯಂಡ್ ನನಗನ್ಸುತ್ತೆ ನೆಕ್ಸ್ಟ್ 25 ವರ್ಷ ಇಂಡಿಯಾಗೆ ಸೇರಿದ್ದು ಸೂಪರ್ ಪವರ್ ಆಗೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಈಗ 5 ಟ್ರಿಲಿಯನ್ ಎಕಾನಮಿ ಆಗ್ತೀವಿ, ಆಮೇಲೆ 10 ಟ್ರಿಲಿಯನ್ ಎಕಾನಮಿ ಆಗ್ತೀವಿ. ಯಾಕಂದರೆ ಎವ್ರಿಥಿಂಗ್ ಈಸ್ ಕನ್ಸಂಪ್ಷನ್ ಡ್ರಿವನ್. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಎ ಕನ್ನಡಿಗ ಆ್ಯಂಡ್ ಟು ಬಿ ಎನ್ ಇಂಡಿಯನ್ಸ್. ನೀವು ಹೇಳಿದ್ರಲ್ಲ
ಯುವತಿಯರ ಪಾಲು ಇದೆಯಲ್ಲ ಅದು ಬಹಳ ದೊಡ್ಡದು. ಸ್ವಾಮಿ ವಿವೇಕಾನಂದ ಅವರು ಅದನ್ನೇ ಹೇಳ್ತಾ ಇದ್ರು, ಈ ಭಾರತದ ಯುವ ಶಕ್ತಿಯೇ ನಮ್ಮ ದೇಶದ ಯಶಸ್ಸಿನ ಒಂದು ಮೂಲ ಮಂತ್ರ ಅನ್ನುವಂಥದ್ದನ್ನು. ಶುಭ ಪ್ರಭಾಕರ್ ಅವ್ರು ಹೇಳಿದಂತೆ ಯುವ ಶಕ್ತಿ ಈಗ ನಮಗೆ ಅದು ಹ್ಯೂಮನ್ ಕ್ಯಾಪಿಟಲ್ ಬಹಳಷ್ಟು ಮುಖ್ಯ ನಮ್ಮ ದೇಶಕ್ಕೆ. ಅದು ಸಾಕಷ್ಟು ಇದೆ ನಮ್ಮಲ್ಲಿ ಕೂಡ. ಮತ್ತು ಒಂದು ದೇಶ ಆರ್ಥಿಕವಾಗಿ ಸ್ವಾವಲಂಬನೆ ಪಡ್ಕೊಳ್ಬೇಕಾದ್ರೆ ಅಲ್ಲಿನ ಮ್ಯಾನುಫ್ಯಾಕ್ಚರಿಂಗ್ ತುಂಬ ಇಂಪ್ರೂವ್ ಆಗಬೇಕು, ಇನ್ಕ್ರೀಸ್ ಆಗಬೇಕು. ಹಾಗಾಗಿ ನೀವು ನಮ್ಮ ಯುವ ಜನತೆಗೆ ಅವರು ಆಂಟ್ರಪ್ರಿನಿಯರ್ಸ್ ಆಗಬೇಕು ಅಥವಾ ಇಂಡಸ್ಟ್ರಿ ಸೆಟಪ್ ಮಾಡಬೇಕು ಅಂತ ಇರೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇಂಡಿಯಾದಲ್ಲಿ ಈಗ ತಿಂಗಳಿಗೆ ನಮಗೆ 10 ಲಕ್ಷ ಕೆಲಸ ಜನ್ರೇಟ್ ಮಾಡಬೇಕು. ಈಗಿನ ಪಾಪ್ಯುಲೇಷನ್ ನೋಡಿದ್ರೆ, ಯುವತಿಯರ ನೋಡಿದ್ರೆ ಇನ್ನು 15 ವರ್ಷದ ತನಕ ನಮಗೆ ತಿಂಗಳಿಗೆ 10 ಲಕ್ಷ ಕೆಲಸನ ನಾವು ಕ್ರಿಯೇಟ್ ಮಾಡಬೇಕು. ಅಷ್ಟು ಕ್ರಿಯೇಟ್ ಮಾಡಲಿಕ್ಕೆ ಕೆಪಾಸಿಟಿ ಯಾರ ಹತ್ರನೂ ಇಲ್ಲ. ಸೊ ನೀವು ಜಾಬ್ ಸೀಕರ್ ಬದಲು ಜಾಬ್ ಕ್ರಿಯೇಟರ್ ಆಯಿತು ಅಂತ ಹೇಳಿದ್ರೆ ನಿಮಗೂ ಒಳ್ಳೆಯದು, ಬೇರೆಯವ್ರಿಗೂ ಒಳ್ಳೆಯದು. ಗೌರ್ಮೆಂಟಿಗೆ ಇದು ಕರೆಕ್ಟಾಗಿ ಗೊತ್ತಾಗ್ಬಿಟ್ಟಿದೆ. ಗೌರ್ಮೆಂಟ್ ಅವ್ರು ಹೇಳ್ತಾ ಇದ್ದಾರೆ, ಸ್ಟಾರ್ಟಪ್ ಇಂಡಿಯಾ ಆಗಲಿ, ಮೇಕ್ ಇನ್ ಇಂಡಿಯಾ ಆಗಲಿ, ಸ್ಟ್ಯಾಂಡಪ್ ಇಂಡಿಯಾ ಆಗಲಿ, ವಿಮೆನ್ ಎಂಟರ್ಪ್ರಿನರ್ಶಿಪ್ ಆಗಲಿ, ವಿಮೆನ್ ಎಂಪವರ್ಮೆಂಟ್ ಆಗಲಿ, ಯಾವುದಕ್ಕೆ ಆತ್ಮನಿರ್ಭರ ಆಗ್ಬೋದು, ಎಲ್ಲದಕ್ಕೂ ಗೌರ್ಮೆಂಟ್ ಒಂದು ಪಾಲಿಸಿ ಇದೆ. ಸೊ ದಯವಿಟ್ಟು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ಸ್ಪೆಷಲಿ ಈಗ ಸ್ಟಾರ್ಟಪ್ಸ್ ಬಂದಿರೋದು ಒಂದು ಬೂನ್ ಅಂತಲೇ ಹೇಳ್ಬೋದು. ಈಗ 43 ಯೂನಿಕಾರ್ನ್ಸ್ ಅಂತ ಇಂಡಿಯಾದಲ್ಲಿ ಕ್ರಿಯೇಟ್ ಆಗಿದೆ. ಅದರಲ್ಲಿ ಒಂದು 20 ಯೂನಿಕಾರ್ನು ಕೋವಿಡ್ ಟೈಮಲ್ಲಿ ಆಗಿದೆ. ಯೂನಿಕಾರ್ನ್ ಅಂತ ಹೇಳಿದರೆ ಯಾವ ಕಂಪ್ನಿದ ವ್ಯಾಲ್ಯೂಯೇಷನ್ನು $7,300 ಕೋಟಿಗಿಂತ ಜಾಸ್ತಿ ಇದೆ, ಅವ್ರಿಗೆ ಯೂನಿಕಾರ್ನ್ ಅಂತ ಕರಿತೀವಿ ನಾವು. $1 ಬಿಲಿಯನ್ ಎಂಟರ್ಪ್ರೈಸ್ ಆಯಿತು ಅಂತ ಹೇಳಿದ್ರೆ ಎಲ್ಲನೂ ಸ್ಟಾರ್ಟಪ್ಪಲ್ಲೇ ಆಗಿರೋದು. ಸೊ ನಂದು ಏನು ರಿಕ್ವೆಸ್ಟ್ ಇವತ್ತಿನ ಯುವತಿಯರಿಗೆ ಅಂತ ಹೇಳಿದರೆ, ದಯವಿಟ್ಟು ಎಲ್ಲರೂ ಕೆಲಸ ಹುಡ್ಕಕ್ಕೆ ಹೋಗಬೇಡಿ. ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ನೀವು ಒಂದು ಎಂಟರ್ಪ್ರಿನರ್ ಆಗಲಿ. ಮೊದಲು ಎಂಟರ್ಪ್ರಿನರ್ ಅಂತ ಹೇಳಿದರೆ ಅಷ್ಟು ರೆಸ್ಪೆಕ್ಟ್ ಸಿಗ್ತಾ ಇರಲಿಲ್ಲ. 60ಸಲ್ಲಿ 70ಸಲ್ಲಿ ಒಂದು ಬ್ಯಾಂಕಲ್ಲಿ ಕೆಲಸ ಸಿಕ್ತು, LICಯಲ್ಲಿ ಕೆಲಸ ಸಿಕ್ತು, ಆಲ್ ಇಂಡಿಯಾ ರೇಡಿಯೋಲ್ಲಿ ಕೆಲಸ ಸಿಕ್ತು ಅಂತ ಹೇಳಿದ್ರೆ ಖುಷಿ ಆಗ್ಬಿಟ್ಟಿರೋದು. ಯಾಕಂದ್ರೆ ಅಲ್ಲಿಂದ ರಿಟೈರ್ ಆಗ್ಬೋದು ಅಂತ ಹೇಳ್ಕೊಂಡು ಸ್ಟೆಬಿಲಿಟಿ ಮತ್ತೆ ಮಂತ್ ಎಂಡ್ ಇನ್ಕಮ್. ಹೌದು. ಈಗ ಆವಾಗ ಏನಾದ್ರು ಬಿಸ್ನೆಸ್ ಮನ್ಗೆ ಅಂತ ಹೇಳಿದ್ರೆ ಮಗಳನ್ನ ಕೊಡ್ಲಿಕ್ಕೂ ಯೋಚನೆ ಮಾಡೋರು, ಏನೋ ಬಿಸ್ನೆಸ್ ಅಂತ ಗೊತ್ತಿಲ್ಲಪ್ಪ ನಮ್ಗೆ ಅಂತ ಹೇಳೋ. ಆದ್ರೆ ಸಮಸ್ಯೆ ಬಹುಶಃ ಈಗಲೂ ಇದೆ ಅನ್ಸುತ್ತೆ. ಇಲ್ಲ, ಈಗಿಲ್ಲ. ಈಗ ಯಾರಾದ್ರೂ ಸ್ಟಾರ್ಟಪ್ ಅಂತ ಹೇಳಿದ್ರೆ ಕೊಟ್ಬಿಡಿ. ಫಸ್ಟ್ ಸ್ಟಾರ್ಟಪ್ ಅಂತ ಹೇಳಿದ್ರೆ ಖುಷಿ ಆಗ್ಬಿಡುತ್ತೆ. ಕೆಲಸ ಅಂತ ಹೇಳಿದ್ರೆ ಹುಡುಗಿ ಸಿಗೋದು ಕಷ್ಟ, ಬಟ್ ಸ್ಟಾರ್ಟಪ್ ಅಂದ್ರೆ ಸಿಕ್ಬಿಡ್ತಾರೆ. ಅಂದರೆ ಎಲ್ಲರಿಗೂ ಒಂದು ಎನ್ಕರೇಜ್ಮೆಂಟ್ ಇದೆ. ಈ ಮೇಕ್ ಇನ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅಂತ ಎಲ್ಲದ್ರ ಮೇಲೆ ಒಂದು ಎನ್ಕರೇಜ್ಮೆಂಟ್ ಇರೋದ್ರಿಂದ ಗುಡ್ ಥಿಂಗ್ ಈಸ್ ಟ್ರೈ ಯುವರ್ ಲಕ್, ಟ್ರೈ ಯುವರ್ ಹಾರ್ಡ್ ವರ್ಕ್. ಫಾರ್ ದ ಫಸ್ಟ್ 5-10 ಇಯರ್ಸ್ ಇನ್ ಅ ಸ್ಟಾರ್ಟಪ್ ಯು ವಿಲ್ ಆಲ್ವೇಸ್ ಸಕ್ಸೀಡ್. ಫೇಲ್ ಆಗಲಿಕ್ಕೆ ಚಾನ್ಸೇ ಇಲ್ಲ ನಿಮ್ಮದೇ ನೀವು ಎಂಟರ್ಪ್ರಿನರ್ ಮಾಡಬೇಕಾದ್ರೆ. ಪ್ಲಸ್ ಕೆಲಸ ಹೋಗಿ ಸಂಬಳ ತೊಗೊಳ್ಳೋ ಬದಲು 4 ಜನಕ್ಕೆ 40 ಜನಕ್ಕೆ 500 ಜನಕ್ಕೆ ಸಂಬಳ ಕೊಡಿ, ಆ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ. ಹಾಗೆ ನಾವು ಕಳೆದ ಒಂದು 10 ವರ್ಷದ ಪ್ರೋಗ್ರೆಸ್ಸನ್ನು ನೋಡಿದ್ರೆ ಟ್ಯಾಕ್ಸ್ ಕಂಪ್ಲೈನ್ಸಸ್ಸಲ್ಲಿ ಕರ್ನಾಟಕ ಯಾವಾಗಲೂ ನಂಬರ್ 1. ಜೊತೆಗೆ ವೆನ್ ಇಟ್ ಕಮ್ಸ್ ಟು MSME ಅಥವಾ ಈ ರೀತಿಯ ಇನ್ವೆಸ್ಟ್ಮೆಂಟ್ಸು ಅಥವಾ ಹೊಸ ಸ್ಟಾರ್ಟಪ್ಸ್ ಇರ್ಬೋದು, ಆತ್ಮನಿರ್ಭರ ಮೂಲಕ ಸನ್ಮಾನ್ಯ ಪ್ರಧಾನಿಗಳು ನಿರಂತರವಾಗಿ ಈ ಸ್ಟಾರ್ಟಪ್ಸ್ಗೆ ಉತ್ತೇಜನವನ್ನು ಕೊಡುವಂಥ ಪ್ರಯತ್ನಗಳು, ಯೋಜನೆಗಳನ್ನು ಮಾಡ್ತಾ ಇರ್ತಾರೆ. ಸೊ ಈ ಕರ್ನಾಟಕದ ಇವತ್ತಿನ MSME ಸೆಕ್ಟರ್ ಒಂದು ಗುಂಡ್ಸೂಜಿಯಿಂದ ಮೊದಲುಗೊಂಡು ಎಲ್ಲ ರೀತಿಯ ಉತ್ಪನ್ನಗಳು ನಮ್ಮಲ್ಲಿ ಆಗಬೇಕು ಅನ್ನುವಂಥ ಪ್ರಯತ್ನ ಮತ್ತು ಅದಕ್ಕೆ ತೊಡಗಿಸಿಕೊಳ್ಳುವಂಥ ಉದ್ಯಮಿಗಳನ್ನು ನೋಡಿದಾಗ, ಸೊ ಫಿಕಿ ಈ ನಡುವೆ ಸರ್ಕಾರದ ಜೊತೆಗೆ ಅವರಿಗೆ ಹೆಚ್ಚು ಉತ್ತೇಜನ ಕೊಡುವಂಥ ಒಂದು ಪ್ರಯತ್ನಗಳು ಮತ್ತು ನಿರಂತರವಾಗಿ ಮಾರ್ಗದರ್ಶನವನ್ನು ಹೇಗೆ ಮಾಡ್ತಿದೆ? ಆತ್ಮನಿರ್ಭರ್ ಪ್ರೋಗ್ರಾಮ್ ಏನು ಯೂನಿಯನ್ ಗವರ್ಮೆಂಟ್ ಹಾಕ್ಕೊಂಡಿದ್ದಾರೆ, ನಾವು ಅದೇ ಥರ ಆತ್ಮನಿರ್ಭರ್ ಕರ್ನಾಟಕ ಅಂತ ಮಾಡ್ಕೊಂಡಿದ್ದೀವಿ ಫಿಕಿಯಿಂದ. ಕರ್ನಾಟಕದ ಒಂದು ಬ್ಯೂಟಿ ಅಂತ ಹೇಳಿದ್ರೆ, ಇಲ್ಲಿ ನಮ್ಮದು ಕೋಸ್ಟಲ್ ಇದೆ, ಇಲ್ಲಿ ನಮ್ಮದು ಹಿಲ್ಲಿ ರೀಜನ್ ಇದೆ, ಇಲ್ಲಿ ನಮ್ಮ ಹತ್ರ ಬೆಸ್ಟ್ ಆಫ್ ದ ಏರ್ಪೋರ್ಟ್ ಇದೆ, 3rd ಲಾರ್ಜೆಸ್ಟ್ ಏರ್ಪೋರ್ಟ್ ಬೆಂಗಳೂರು ಆಗಿದೆ. ಇಲ್ಲಿ ಎಲ್ಲ ಥರದ್ದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ. ನಿಮ್ಮದು IISc ಆಗ್ಬೋದು, ರಾಮನ್ ಇನ್ಸ್ಟಿಟ್ಯೂಟ್ ಇರ್ಬೋದು, HAL ಇರ್ಬೋದು, ಇಸ್ರೋ ಇರ್ಬೋದು, ಏನು ಬೇಕು ಎಲ್ಲ ಇಲ್ಲಿದೆ. ಪ್ಲಸ್ ಕರ್ನಾಟಕದಲ್ಲಿರೋಷ್ಟು ಮೆಡಿಕಲ್ ಕಾಲೇಜ್ ಎಲ್ಲೂ ಇಲ್ಲ, ಕರ್ನಾಟಕದಲ್ಲಿರೋಷ್ಟು ಟೆಕ್ನಾಲಜಿ ಕಾಲೇಜಸ್ಸು ಎಲ್ಲೂ ಇಲ್ಲ, ಕರ್ನಾಟಕದಲ್ಲಿ ಇರುವಷ್ಟು ಸಂಸ್ಕೃತಿ ಸಂಬಂಧಪಟ್ಟಿದ್ದ ಕಾಲೇಜಸ್ಸು ಎಲ್ಲೂ ಇಲ್ಲ, ಕರ್ನಾಟಕದಲ್ಲಿರುವಷ್ಟು ಸ್ಟಾರ್ಟಪ್ಗಳು ಎಲ್ಲೂ ಇಲ್ಲ. ಇಂಡಿಯಾದಲ್ಲಿ ಸ್ಟಾರ್ಟಪ್ ಹಬ್ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಕರ್ನಾಟಕ ಆಗಿದೆ, ಅದರಲ್ಲೂ ಬೆಂಗಳೂರು ಆಗಿದೆ, ಬೆಂಗಳೂರಲ್ಲೂ ಕೋರಮಂಗಲ್ ಆಗಿದೆ. ಇಷ್ಟರ ಮಟ್ಟಿಗೆ ಅದು ಒಂದು ಒಳ್ಳೆ ಫೌಂಡೇಶನಲ್ಲಿ ಬಂದಿರೋದ್ರಿಂದ ಈ ಕರ್ನಾಟಕದಲ್ಲಿ ನಮ್ಮದು ಈಗ 7 ಕೋಟಿ ಪಾಪ್ಯುಲೇಷನ್ ಇದೆ, ಹೆಚ್ಚು ಕಮ್ಮಿ ಯುರೋಪ್ದೊಂದು ದೇಶಕ್ಕಿಂತ ದೊಡ್ಡದೇನೆ. ನಾವು ಯಾಕೆ ಕರ್ನಾಟಕ ನಾವು ಸೆಲ್ಫ್ ಸಫಿಷಿಯೆಂಟ್ ಆಗಬಾರ್ದು, ಸೆಲ್ಫ್ ರಿಲಯಂಟ್ ಆಗಬಾರ್ದು? ಆ ಬೇಸಿಸಲ್ಲಿ
ಇಲ್ಲಿಂದ ನಾವು ಯಾವ ಥರ ಎಕ್ಸ್ಪೋರ್ಟ್ ಮಾಡ್ಬೋದು ಬೇರೆ ದೇಶಗಳಿಗೆ ಇಲ್ಲ ಬೇರೆ ಸ್ಟೇಟ್ಗಳಿಗೆ, ಪ್ಲಸ್ ಯಾವ್ಯಾವುದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು ನಾವು ಕರ್ನಾಟಕದಲ್ಲೇ ಮಾಡಬೇಕಂತ ನಾವು ಡಿಸೈಡ್ ಮಾಡಿದ್ದೀವಿ. ಸೊ ಅದಕ್ಕೆ ಕ್ಲಸ್ಟರ್ಗಳು ಮಾಡ್ಕೊಂಡಿದ್ದೀವಿ. ಈಗ ಟಾಯ್ ಕ್ಲಸ್ಟರ್ ಅಂತ ಹೇಳಿ ಕೊಪ್ಪಲಲ್ಲಿ ಮಾಡಿದ್ದೀವಿ, FMCG ಸೆಕ್ಟರ್ ಅಂತ ಹೇಳ್ಬಿಟ್ಟು ಹುಬ್ಳಿಲಿ ಮಾಡ್ತಾ ಇದ್ದೀವಿ, ಕೋಸ್ಟಲ್ ಬಿಸ್ನೆಸ್ ಎನ್ಕ್ಲೇವ್ ಅಂತ ಹೇಳ್ಬಿಟ್ಟು ನಾವು ಬಿಸ್ನೆಸ್ ಸಂಬಂಧ ಕೋಸ್ಟಲ್ ಬಿಸ್ನೆಸ್ ಸಂಬಂಧ ನಾವು ಮಂಗಳೂರಲ್ಲಿ ಮಾಡ್ತಾ ಇದ್ದೀವಿ. ಆ ಥರ ಪ್ರೋಗ್ರಾಮ್ಗಳು ಮಾಡ್ಕೊಂಡು ಕರ್ನಾಟಕ ಕ್ಯಾನ್ ಬಿ ಆಲ್ವೇಸ್. ಕರ್ನಾಟಕ ಈಸ್ ಅ ಸೆಕೆಂಡ್ ಹೈಯೆಸ್ಟ್ GST ಕಲೆಕ್ಷನ್ ಆಲ್ಸೋ. ಟ್ಯಾಕ್ಸ್ ಕಂಪ್ಲೈನ್ಸಲ್ಲಿ ವಿ ಆರ್ ನಂಬರ್ 1 ಹಿಯರ್. ಪ್ಲಸ್ IT-BT ಇರೋದ್ರಿಂದ ಸಾಮಾನ್ಯವಾಗಿ ನಾಲೆಜ್ ಡ್ರಿವನ್ ಎಕಾನಮಿ ನಮ್ಮ ಒಂದು ಕರ್ನಾಟಕ. ಎಲ್ಲರ ಮನೆಯಲ್ಲೂ ಒಬ್ಬರಲ್ಲ ಇಬ್ಬರು ಅಮೆರಿಕದಲ್ಲಿದ್ದಾರೆ, ಒಬ್ಬರಲ್ಲ ಇಬ್ಬರು ದುಬೈಲಿರ್ತಾರೆ. ಸೊ NRSಗಳು ಜಾಸ್ತಿ, ಇನ್ವರ್ಡ್ ರೆಮಿಟೆನ್ಸ್ ಜಾಸ್ತಿ, ವರ್ಲ್ಡ್ ವೈಡ್ ನಾಲೆಡ್ಜಿಗೆ ಬಂದಿರೋದ್ರಿಂದ ಸೊ ಕರ್ನಾಟಕ ಕ್ಯಾನ್ ಬಿ ಒನ್ ಆಫ್ ದ ಫೈನೆಸ್ಟ್ ಸ್ಟೇಟ್ ವಿಚ್ ಇಸ್ ಆಲ್ರೆಡಿ, ಬಟ್ ವಿ ವಾಂಟ್ ಟು ಡೆವಲಪ್ ದ್ಯಾಟ್, ವಿ ವಾಂಟ್ ಟು ಬಿಕಮ್ ನಂಬರ್ 1 ಇನ್ ದ ಕಂಟ್ರಿ. ಅದಕ್ಕೆ ಫಿಕಿಯಿಂದ ಏನೇನು ಮಾಡಬೇಕು ಅದೆಲ್ಲನೂ ನಾವು ಗೌರ್ಮೆಂಟ್ ಜೊತೆ ಕೂತ್ಕೊಂಡು ನಾವು ಪ್ರೋಗ್ರಾಮ್ ಹಾಕ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ನಡೀತಾ ಇದೆ ಸರ್. ಓಕೆ ಸರ್, ಇದ್ರ ಜೊತೆಗೆ ಈಗ ಕಳೆದ ಒಂದೆರಡು ದಶಕಗಳಲ್ಲಿ ಮಹಿಳಾ ಸಬಲೀಕರಣ ಹೆಚ್ಚಾದಂತೆ ಮಹಿಳಾ ಉದ್ಯಮಿಗಳು ಬಹಳಷ್ಟು ಜನ ಈಗ ಮುಂದೆ ಬಂದಿದ್ದಾರೆ. ಇವರಿಗೆ ಸ್ಪೆಸಿಫಿಕ್ ಆಗಿ ಫಿಕ್ಕಿ ಮೂಲಕ ಯಾವ ಸೌಲಭ್ಯಗಳನ್ನ ಒದಗಿಸ್ತಾ ಇದ್ದೀರಾ? ನಮ್ಮಲ್ಲಿ ಫಿಕ್ಕಿಯಲ್ಲಿ ಫಿಕ್ಕಿ ಫ್ಲೋ ಅಂತ ಇದೆ. ಅದು ಕಂಪ್ಲೀಟ್ಲಿ ಡ್ರಿವನ್ ಬೈ ವಿಮೆನ್ ಓನ್ಲಿ. ಇಟ್ಸ್ ಕಾಲ್ಡ್ ಫಿಕ್ಕಿ ಫ್ಲೋ. ಪ್ಲಸ್ ವಿಮೆನ್ ಎಂಪವರ್ಮೆಂಟ್ಗೆ ಸಂಬಂಧಪಟ್ಟ ಏನೇನು ಪಾಲಿಸಿಗಳಿದೆ ಅದನ್ನೆಲ್ಲನೂ ನಾವು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀವಿ. ನಾವು ಈಗ ಸ್ಟಾರ್ಟಪ್ಪಲ್ಲೂ ಸಹ ಕೆಲವು ಫಂಡ್ಸ್ಗಳಿದೆ, ಅದು ಓನ್ಲಿ ಫಾರ್ ವಿಮೆನ್ಸ್. ಬ್ಯಾಂಕಲ್ಲಿ ವಿಮೆನ್ ಎಂಟರ್ಪ್ರಿನರ್ಸ್ಗೆ ಸಪ್ರೇಟ್ ಲೋನ್ ಕೊಡ್ತಾರೆ ಅಟ್ ಎ ಕನ್ಸೆಷನಲ್ ರೇಟ್ ಆಫ್ ಇಂಟ್ರೆಸ್ಟ್. ಆಮೇಲೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಲ್ಸೋ ಫಾರ್ ಅ ವಿಮೆನ್ ಇಟ್ಸ್ ಮಚ್ ಮೋರ್ ಇನ್ ಅ ನಾಲೆಡ್ಜ್ ಎಕಾನಮಿ ಲೈಕ್ ಕರ್ನಾಟಕ. ಸೊ ದೇರ್ ಆರ್ ಲಾಟ್ ಆಫ್ ಪ್ರೋಗ್ರಾಮ್ಸ್, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್. ಬಟ್ ಅದರಲ್ಲೂ ನಾವು ಯಾವ ಥರ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನಾವು ಅದನ್ನು ಕ್ಯಾಂಪೇನ್ ಮಾಡ್ಬೋದು ಅದನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಫಿಕ್ಕಿ ಫ್ಲೋ ಇಸ್ ಪೈನಿಯರಿಂಗ್ ದಟ್. ಇದು ಗ್ರಾಸ್ ರೂಟ್ ಲೆವೆಲ್ಗೆ ಹೇಗೆ ರೀಚ್ ಆಗ್ತೀರಾ? ಸಾಮಾನ್ಯವಾಗಿ ಗ್ರಾಮಗಳು, ತಾಲೂಕು ಲೆವೆಲ್ ಅಂದರೆ ಇಟ್ ಟ್ರಿಕಲ್ಸ್ ಡೌನ್, ಇಟ್ ಡಸಂಟ್ ಕಮ್ ಅಪ್ ಆ್ಯಕ್ಚುಲಿ. ನಾವು ಫಸ್ಟ್ ಬೆಂಗಳೂರು ಮಾಡ್ತೀವಿ, ಬೆಂಗಳೂರು ಆದಮೇಲೆ ನೇಬರಿಂಗ್ ಡಿಸ್ಟ್ರಿಕ್ಟ್ ಮಾಡ್ತೀವಿ, ಪ್ಲಸ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ತನಕ ಇಲ್ಲಿ ತನಕ ಹೋಗಿದ್ವಿ ನಾವು. ಅಲ್ಲಿಂದ ನಾವು ಕೆಳಗಡೆ ಹೋಗ್ಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಅಷ್ಟು ನಮ್ಮ ಹತ್ರ ಬ್ಯಾಂಡ್ ವಿಡ್ತ್ ಇಲ್ಲ, ಫಿಕ್ಕಿಯಲ್ಲಿ ಅಷ್ಟು ಬ್ಯಾಂಡ್ ವಿಡ್ತ್. ಮುಂದಿನ ವರ್ಷಗಳಲ್ಲಿ ಅದು ಮುಂದಕ್ಕೆ ನಾವು ಹೋಗಬೇಕು. ಸೊ ಡಿಸ್ಟ್ರಿಕ್ಟ್ ಲೆವೆಲ್ ನಾವೇನು ಮಾಡ್ತೀವಿ ಅಂದರೆ ಕಮಿಷನರ್ ಜೊತೆ ಕೂತ್ಕೊಳ್ತೀವಿ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಜೊತೆ ಕೂತ್ಕೊಳ್ತೀವಿ, ಡಿಸ್ಟ್ರಿಕ್ಟ್ ಕಮಿಷನರ್ ಜೊತೆ ಕೂತ್ಕೊಳ್ತೀವಿ. ಅಲ್ಲಿಂದ ನಾವು ಅಂಗನವಾಡಿ ತನಕ ಅವ್ರು ಹೋಗ್ತಾರೆ, ಪಂಚಾಯತ್ ತನಕ ಅವ್ರು ಹೋಗ್ತಾರೆ. ವಿ ಓನ್ಲಿ ಶೇರ್ ದ ನಾಲೆಡ್ಜ್ ವಿತ್ ದೆಮ್, ಬಟ್ ವಿಲ್ ನಾಟ್ ಬಿ ಏಬಲ್ ಟು ಗೋ ಟಿಲ್ ಅಪ್ ಟು ಪಂಚಾಯತ್ ಲೆವೆಲ್. ಹಾಗೆ ಇವತ್ತು ಪ್ರತಿಯೊಬ್ಬರು ಕೂಡ GDP ಬಗ್ಗೆ ಮಾತನಾಡ್ತಾರೆ. ಸೊ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಸೋಷಿಯಲ್ ಮೀಡಿಯಾ ಅಂತ ಪ್ಲಾಟ್ಫಾರ್ಮಲ್ಲಿ ಹಂಚ್ಕೊಂಡು ಬಿಡ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ರಿಯಾಲಿಟಿ, ನಾವು ಕಳೆದ 10 ವರ್ಷದ GDPಯನ್ನು ನೋಡೋದಾದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅದನ್ನು ಒಂದು ವಿಸ್ತಾರವಾಗಿ ನಮ್ಮ ವೀಕ್ಷಕರಿಗೆ ಹೇಳಿ. ಕನ್ಸಂಪ್ಷನ್ ಡ್ರಿವನ್ ಎಕಾನಮಿನಲ್ಲಿ ನಾವು ಎಷ್ಟು ಜಾಸ್ತಿ ನಾವು ಪ್ರೊಡಕ್ಷನ್ ಮಾಡಿ ಸಪ್ಲೈ ಮಾಡಿ ನಾವು ಅದನ್ನು ಕನ್ಸ್ಯೂಮ್ ಮಾಡ್ತೀವಿ, ದ್ಯಾಟ್ ಈಸ್ ದ ವೇ ಹೌ ದ GDP ಡೆಫಿನೆಟ್ಲಿ ವರ್ಕ್ಸ್. ಆ್ಯಂಡ್ ಎಕ್ಸ್ಪೋರ್ಟ್ ಇಸ್ ಅ ಬಿಗ್ ಕಾಂಪೊನೆಂಟ್. ನಮ್ಮದು IT ಸೆಕ್ಟರಿಂದ, ನಮ್ಮದು ಸರ್ವಿಸ್ ಸೆಕ್ಟರಿಂದ ನಮ್ಮ GDPಗೆ ಆಲ್ಮೋಸ್ಟ್ 50% ಕಾಂಟ್ರಿಬ್ಯೂಷನ್ ಬಂದ್ಬಿಟ್ಟಿದೆ ಸರ್ವಿಸ್ ಸೆಕ್ಟ್ರಲ್ಲಿ. ಮ್ಯಾನುಫ್ಯಾಕ್ಚರಿಂಗ್ ಒಂದು 15-20%, ಅಗ್ರಿಕಲ್ಚರ್ ಒಂದು 15%, ಮಿಕ್ಕಿದೆಲ್ಲ ಸೇರಿಕೊಂಡು ಉಳಿದ 5-8% ಇರುತ್ತೆ. ವರ್ಲ್ಡ್ ಎಕಾನಮಿ ನೀವು ನೋಡ್ತು ಅಂತ ಹೇಳಿದ್ರೆ ಲಾಸ್ಟ್ 10 ವರ್ಷದಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ವಿನ ಜಾಸ್ತಿ ಆಗ್ತಾ ಇಲ್ಲ. ವರ್ಲ್ಡ್ ಇಸ್ ಬಿಕಮಿಂಗ್ ಎ ಸ್ಮಾಲರ್ ಪ್ಲೇಸ್. ಈಗ ಚೈನಾದಲ್ಲಿ ಏನು ಪ್ರೊಡಕ್ಷನ್ ಆಗುತ್ತೆ ಅದು ಅಮೆರಿಕಾಗೆ ಹಾಗೆ ಹೋಗುತ್ತೆ, ಅಮೆರಿಕಾದಲ್ಲಿ ಏನು ಪ್ರೊಡಕ್ಷನ್ ಆಗೋದು ಯುರೋಪ್ಗೆ ಹಾಗೆ ಹೋಗುತ್ತೆ, ಇಂಡಿಯಾದಲ್ಲಿ ಏನು ಪ್ರೊಡಕ್ಷನ್ ಹಾಕೊಂಡು ಎಕ್ಸ್ಪೋರ್ಟ್ ಆಗುತ್ತೆ, ಇಂಪೋರ್ಟ್ ಆಗುತ್ತೆ. ಇದೆಲ್ಲನೂ ನೋಡ್ತು ಅಂತ ಹೇಳಿದ್ರೆ ಸಮ್ವೇರ್ ಪ್ರೊಡ್ಯೂಸರ್ಸ್, ಸಮ್ವೇರ್ ಪೇಸ್, ಸಮ್ ಒನ್ ಯೂಸಸ್ ಇಟ್ ಆ್ಯಂಡ್ ಸಮ್ ಒನ್ GDP ಇಸ್ ಗ್ರೋಯಿಂಗ್. ಆ ಕಾಂಟೆಕ್ಸ್ಟಲ್ಲಿ ಈಗ ಕೋವಿಡ್ ಟೈಮಲ್ಲಿ ಏನು ಆತ್ಮನಿರ್ಭರ್ ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ, ಎಲ್ಲರೂ ಇಂಡಿಯಾ ಬಗ್ಗೆ ನೋಡ್ತಾರೆ. ಆಲ್ ಓವರ್ ದ ವರ್ಲ್ಡ್ ಇಂಡಿಯಾ ಇಸ್ ಅ ಡೆಸ್ಟಿನೇಷನ್. ಇನ್ವೆಸ್ಟ್ಮೆಂಟ್ ಆಗಲಿ, ಪ್ರೊಡಕ್ಷನ್ ಸಪ್ಲೈ ಆಗಲಿ. ಯಾಕಂದರೆ ಇಲ್ಲಿ ಐಫೋನ್ ಎಷ್ಟು ಸೇಲ್ ಆಗುತ್ತೆ ನನ್ನ ಪ್ರಕಾರ ಚಿಕ್ಕೊಂದು ದೇಶದಲ್ಲಿ ಅಷ್ಟು ಸೇಲ್ ಆಗೋದಿಲ್ಲ. ಅಮೆರಿಕಾದಲ್ಲಿ ಆಗ್ಬೋದು, ಯುರೋಪಲ್ಲಿ ಆಗ್ಬೋದು, ಬಟ್ ಚಿಕ್ಕ ದೇಶದಲ್ಲಿ ಆಗೋದಿಲ್ಲ. ಸೊ ಇಂಡಿಯಾ ಇಸ್ ಅ ಬಿಗ್ ಮಾರ್ಕೆಟ್. ಅದು ಅಮೆಝಾನ್ಗಿರ್ಬೋದು, ಇದು ಆ್ಯಪಲ್ಗಿರ್ಬೋದು, ಇಲ್ಲ ಇದು ಫ್ಲಿಪ್ಕಾರ್ಟ್ಗಿರ್ಬೋದು. ಸೊ ಇಟ್ಸ್ ಅ ಬಿಗ್ ಮಾರ್ಕೆಟ್ ಫಾರ್ ಎನಿಬಡಿ, ಫಾರ್ ಎವ್ರಿಬಡಿ ವಾಂಟ್ಸ್ ಟು ಇನ್ವೆಸ್ಟ್ ಇನ್ ಇಂಡಿಯಾ. ಸೊ ಒಂದು FDI ರೂಟು. ಎರಡನೇದೇನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇರೋ ಒಂದು ಈಗ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಏನಿದೆ, ಇಲ್ಲ ನಮ್ಮ ಇಂಟರ್ನೆಟ್ ಯೂಸೇಜ್ ಏನಿದೆ, ಇಲ್ಲ ಟೆಲಿವಿಷನ್ ಪೆನಿಟ್ರೇಷನ್ ಇರ್ಬೋದು, ಎಲ್ಲ ಕಡೆ ಕಮ್ಯುನಿಕೇಷನ್ ಈಸ್ ವೆರಿ ಫಾಸ್ಟ್ ಇನ್ ಇಂಡಿಯಾ ಟು ಡು. ಏನೇ ಬೇಕಾದ್ರೆ ಕಮ್ಯುನಿಕೇಷನ್ ಮಾಡ್ಬೋದು. ಆ್ಯಂಡ್ ಲಿಟ್ರಸಿ ಈಸ್ ಗೋಯಿಂಗ್ ಅಪ್ every day. People are becoming more literate. Most of the states have crossed 90%. So ಅದ ಇರೋದ್ರಿಂದ
ಪ್ಲಸ್ ಇಂಗ್ಲೀಷ್ ನಾಲೆಜ್. ವರ್ಲ್ಡಲ್ಲಿ ಇಂಗ್ಲೀಷ್ ಸ್ಪೀಕಿಂಗ್ ಅಂದರೆ ಇಂಡಿಯಾ ಇಸ್ ದ ಬಿಗ್ಗೆಸ್ಟ್ ಒನ್. ಯಾಕಂದರೆ ಇಲ್ಲಿ ಅಷ್ಟು ಜನ ಇಂಗ್ಲೀಷ್ ಮಾತಾಡೋರು ಬೇರೆ ಎಲ್ಲೂ ನಿಮಗೆ ಸಿಗೋದಿಲ್ಲ ನಿಮಗೆ. ಸೊ ಆ ಥರ ಇರೋದ್ರಿಂದ GDP growth is with the population and with the earning of the population, and that should keep continuing it. Government is doing everything what is required. ನನ್ನ ಪ್ರಕಾರ ಈ ಫಿಸ್ಕಲ್ ಡೆಫಿಸಿಟ್ ಏನು ನಾವು ಮೊದಲು 3.5%, 3.8, 3.9 ಮುಂದೆ ಹೋಗಬಾರ್ದಂತ ಇದ್ವಿ, ಈ ಸಲ ಅದು ರಿಲ್ಯಾಕ್ಸೇಷನ್ ಮಾಡಿಕೊಂಡು 9% ಹೋಗಿ 4 ವರ್ಷ ಆದಮೇಲೆ ನಾವು 3.9ಗೆ ಬರ್ತೀವಿ ಅಂತ ಹೇಳೋದು ಭಾಳ ಒಳ್ಳೆಯದು. ಯಾಕಂದರೆ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆದಷ್ಟು ನಾವು ಹೊರಗಡೆಯಿಂದ ನಾವು ಹಣ ತಂದು ಖರ್ಚು ಮಾಡಿ then we need to repay them back. So to that extent it is a good budget what we have seen, and GDP growth will be 6, 7, 8, 10% GDP growth ಹೋದ್ರೂ ಆಶ್ಚರ್ಯ ಇರೋದಿಲ್ಲ ಸರ್ ಇಂಡಿಯಾದಲ್ಲಿ. ಹಾಗೆ ವೆನ್ ಇಟ್ ಕಮ್ಸ್ ಟು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಅಥವಾ ಕೋವಿಡ್ ಟೈಮಲ್ಲಿ ಚೈನಾಯಿಂದ ಸಾಕಷ್ಟು ಕಂಪನಿಗಳು ಇಂಡಿಯಾಗೆ ಮೈಗ್ರೇಟ್ ಆಗ್ತಿದೆ ಎನ್ನುವಂಥ ಸುದ್ದಿ, ಸೊ ಇದರ ಸತ್ಯಾಸತ್ಯತೆಯನ್ನು ಒಳಗೊಳ್ಳೋದಾದರೆ ಇಂಡಿಯಾದಲ್ಲಿರುವಂಥ ಆಪರ್ಚುನಿಟೀಸು ಮತ್ತು ಸಪೋರ್ಟು, ಹಾಗೆ ಎಷ್ಟು ಕಂಪನಿಗಳು ಇಂಡಿಯಾಗೆ ಬರ್ತಿದೆ ಅನ್ನುವಂತಹ ಒಂದು ಪ್ರಶ್ನಾರ್ಥಕ ಚಿಹ್ನೆಗಳಿದೆ ನಮ್ಮ ವೀಕ್ಷಕರಿಗೆ, ಅಂಥವ್ರಿಗೆ ಏನು ಉತ್ತರ ಕೊಡ್ತೀವಿ? ಮೊದಲಾದರೆ ನಾವು ಎಲ್ಲರಿಗೂ ನಾವು ಇನ್ವೈಟ್ ಮಾಡ್ತಾಯಿದ್ವಿ. ಬಟ್ ಈ ಕೋವಿಡ್ ಟೈಮಲ್ಲಿ ಕೆಲವು ದೇಶಗಳು ನಮ್ಮ ಜೊತೆ ಭಾಳ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಕೆಲವು ದೇಶಗಳು ನಮಗೆ ಸಪೋರ್ಟ್ ಮಾಡಲಿಲ್ಲ. ಸೊ ಗವರ್ಮೆಂಟು ಸಹ ಒಂದು ಒಳ್ಳೆಯ ಒಂದು ಪ್ರೋಗ್ರಾಮ್ ಹಾಕ್ಕೊಂಡು, ಈ ಸ್ಪೆಷಲಿ ಮೇಡಮ್ ಹೇಳಿದ ಪ್ರಕಾರ ಆತ್ಮನಿರ್ಭರ್ ಪ್ರೋಗ್ರಾಮ್ ಏನು ಹಾಕಿದ್ದಾರೆ, ಇಟ್ಸ್ ಅ ಕ್ಲಿಯರ್ ಇಂಡಿಕೇಶನ್ ಇಸ್ ದಟ್ ನಾವು ಯಾರ ಮೇಲೂ ಡಿಪೆಂಡ್ ಆಗೋದು ಬೇಕಾಗಿಲ್ಲ. ನಮಗೆ ಏನು ಬೇಕು ನಾವು ಯೂಸ್ ಮಾಡಿಕೊಂಡು, ನಮಗೆ ಬೇಡ ಅಂತ ಹೇಳಿದ್ರೆ ಬೇರೆ ದೇಶಕ್ಕೆ ಹೋಗೋಣ. ಅದು ಮಾಸ್ಕ್ ಇರ್ಬೋದು, ಅದು PPE ಕಿಟ್ ಇರ್ಬೋದು, ಅದು ವೆಂಟಿಲೇಟರ್ ಇರ್ಬೋದು, ಇಲ್ಲ ಈಗ ವ್ಯಾಕ್ಸಿನ್ ಇರ್ಬೋದು. ಈಗ ನಾವು ಫ್ರೀಯಾಗಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ ಚಿಕ್ಕ ಚಿಕ್ಕ ದೇಶಗಳಿಗೆ. ಸೊ ಇಟ್ ಈಸ್ ಅಬ್ಸಲ್ಯೂಟ್ಲಿ ರೈಟ್ ಥಿಂಗ್ ಟು ಡೂ ಅಟ್ ದ ರೈಟ್ ಟೈಮ್. ಸ್ಪೆಷಲಿ ದ ಕೋವಿಡ್ ಹ್ಯಾಸ್ ಟಾಟ್ ಅಸ್ ದಟ್ ಲೆಸನ್. ನಮ್ಮ ಪ್ರೈಮ್ ಮಿನಿಸ್ಟರು ಇಂಡಿಯಾದಲ್ಲಿ ಮಾಡಿರೋ ವ್ಯಾಕ್ಸಿನ್ನ ತೊಗೊಂಡ್ಯಾರ ಅಂತ ಹೇಳಿದ್ಮೇಲೆ ಅದಕ್ಕಿಂತ ದೊಡ್ಡ ಪ್ರೂಫ್ ನಮ್ಗೆ ಏನು ಬೇಕಿದೆ? ದಟ್ಸ್ ಅ ಬಿಗ್ಗೆಸ್ಟ್ ಮೋಟಿವೇಟರ್. ಆ ಕ್ಲಿನಿಕಲ್ ಟ್ರಯಲ್ 3 ಹೋಗಿದ್ದ ದಿನಾನೇ ಅವರು ದ ರಿಸಲ್ಟ್ ಬರೋ ದಿನಾನೇ ಅವರು ಅದನ್ನು ವ್ಯಾಕ್ಸಿನ್ ತೊಗೊಂಡ್ರು. ಇಟ್ ಇಂಡಿಕೇಟ್ಸ್ ದ್ಯಾಟ್ ವಿ ಹ್ಯಾವ್ ದ ಕಾನ್ಫಿಡೆನ್ಸ್ ಆನ್ ಅವರ್ ಸೈಂಟಿಸ್ಟ್. ಪ್ಲಸ್ ಇಸ್ರೋ ಮಾಡೋ ಕೆಲಸ ನೋಡ್ತು ಅಂತ ಹೇಳಿದ್ರೆ ಭಾಳ ಖುಷಿ ಆಗುತ್ತೆ. ಎಷ್ಟು ಖುಷಿ ಅಂತ ಹೇಳಿದ್ರೆ, ನಮ್ಮ ಸೈಂಟಿಸ್ಟ್ಗಳು ಯಾರೂ ಫಾರಿನ್ ಹೋಗ್ದೇನೆ ಇಲ್ಲಿಂದ ರಾಕೆಟ್ಗಳನ್ನ ಕಳಿಸ್ತಾರೆ ಅಂತ ಹೇಳಿದ್ರೆ ಅದರಿಗಿಂತ ಏನು ಬೇಕು ಸರ್? ಸೊ ವಿ ಹ್ಯಾವ್ ಎವ್ರಿಥಿಂಗ್ ಗೋಯಿಂಗ್ ರೈಟ್ ಫಾರ್ ಅಸ್. ಯೂತ್ should be more productive. Youth productivity ಜಾಸ್ತಿ ಆದರೆ, if they come into the mainstream startup or manufacturing or entrepreneurship, we'll be in a different world, sir. ಸೊ ಪ್ರೊಡಕ್ಟಿವ್ ಜೊತೆಗೆ ಒಂದು ಪಾಸಿಟಿವ್ ಆಗಿ ಹೋಗುವಂಥ ಮನಸ್ಥಿತಿ ಮತ್ತು ಆ ಒಂದು ಇಚ್ಛಾಶಕ್ತಿ ನಮ್ಮ ಯುವತಿಯರಿಗೆ ಇರಬೇಕು ಅಂತ ತಾವು ಹೇಳ್ತಿದ್ದೀರಿ. ಮುಂದುವರಿಸಿ. ಇದೊಂದು ಕಡೆಯ ಪ್ರಶ್ನೆ ಈ ಸೆಗ್ಮೆಂಟ್ನಲ್ಲಿ ಸರ್. ಅದಾದಮೇಲೆ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ನಾವು ಮಾತಾಡೋಣ. ಸೊ ಈಗ ಬೆಂಗಳೂರು ಸ್ಟಾರ್ಟಪ್ ಕ್ಯಾಪಿಟಲ್ ಆಗಿದೆ. ಫಿಕ್ಕಿ ಕಡೆಯಿಂದ ಸ್ಟಾರ್ಟಪ್ಗಳಿಗೆ ಸಾಕಷ್ಟು ಬೆನಿಫಿಟ್ಸ್ ಸಿಗ್ತಾ ಇದೆ. ನಿಮ್ಮ ಪ್ರಕಾರ, ನಿಮ್ಮ ಅಂದಾಜಿನಲ್ಲಿ ಇವರು ಮಾಡುವ ಸ್ಟಾರ್ಟಪ್ಗಳು ಮಾಡುವ ಕಾಮನ್ ಮಿಸ್ಟೇಕ್ಸ್, ಎರರ್ಸ್ ಏನು ಅವ್ರ ಮನಸ್ಸಿನಲ್ಲಿ ಇಟ್ಕೋಬೇಕು ಒಂದು ಸ್ಟಾರ್ಟಪ್ನ ಹುಟ್ಟು ಹಾಕಿ ಅದನ್ನು ಬೆಳೆಸುವ ಸಮಯದಲ್ಲಿ? ಭಾಳ ಒಳ್ಳೆ ಕ್ವೆಶನ್ ಕೇಳಿದ್ದೀರಾ. ಎಲ್ಲರೂ ಸಕ್ಸಸ್ ಆಗಲ್ಲ ಅಂತ ಎಲ್ಲರೂ ಗೊತ್ತಾಗಬೇಕು. ಸ್ಟಾರ್ಟಪ್ ಸಕ್ಸಸ್ಸು ಈಗಿನ ಪ್ರಕಾರ ಲೆಸ್ ದ್ಯಾನ್ 10%. ಸೊ 90% ಫೇಲ್ಯೂರ್ ಆಗುತ್ತೆ. ಈ ಫೇಲ್ಯೂರ್ ಅಂತ ಏನಿದೆ ಅದನ್ನು ನೀವು ಲರ್ನಿಂಗ್ ಅಂತ ತೊಗೊಳ್ಬೇಕು. ನಾನು ಯಾವತ್ತೂ ಹೇಳ್ತೇನೆ, ಫೇಲ್ಯೂರ್ ಆದಾಗ ಅದನ್ನು ಹಾರ್ಟಿಗೆ ತೊಗೊಳ್ಬೇಡಿ, ಸಕ್ಸಸ್ ಆದಾಗ ಅದನ್ನು ತಲೆ ಒಳಗಡೆ ತೊಗೋಬೇಡಿ. ಅದು ತಲೆ ಒಳಗೆ ಹೋಗಬಾರ್ದು. ಸಕ್ಸಸ್ ಆದಾಗ, ಫೇಲ್ಯೂರ್ ಆದಾಗ ಹಾರ್ಟಿಗೆ ತೊಗೋಬಾರ್ದು. ಫೇಲ್ಯೂರ್ ಎಷ್ಟು ಮಾಡ್ತೀರಾ ನೀವು ಅಷ್ಟು ಫಾಸ್ಟಾಗಿ ಕಲಿತೀರಾ. ನೀವು ಯಾವ ಥರ ಫೇಲ್ ಆಗಬಾರ್ದು ಅಂತ ನೀವು ಕಲ್ತಿದ್ದೀರಲ್ಲ, ಅದೊಂದು ದೊಡ್ಡ ಲೆಸನ್ ಅದು ಅಂತ ತೊಗೊಳ್ಬೇಕು ಪಾಸಿಟಿವ್ ಆಗಿ. ಎರಡನೇದು, ಇಗ್ನೋರೆನ್ಸ್ ಇಸ್ ನಾಟ್ ಬ್ಲಿಸ್ ಇನ್ ಬಿಸ್ನೆಸ್. ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ ಮಟ್ಟಿಗೆ ಯಾರಿಗೂ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಸೊ ಯು ಶುಡ್ ಗೋ ಇನ್ ಸರ್ಚ್ ಆಫ್ ದ ಇನ್ಫಾರ್ಮೇಷನ್. ಇಟ್ ಈಸ್ ಅವೈಲಬಲ್, 90% ಅವೈಲಬಲ್ ಇನ್ ದ ಇಂಟರ್ನೆಟ್. ತುಂಬ ರಿಸರ್ಚ್ ಮಾಡಬೇಕು. ಈ ಥರ ಬೇರೆ ಯಾರು ಮಾಡಿದಾರಾ, ನಮ್ಮ ದೇಶದಲ್ಲಿ ಮಾಡಿದಾರಾ, ಬೇರೆ ದೇಶದಲ್ಲಿ ಮಾಡಿದಾರಾ, ಅವ್ರು ಯಾವ ಥರ ಆಗಿದೆ ಅದನ್ನು ಯೋಚನೆ ಮಾಡಬೇಕು. ಪ್ಲಸ್ ಯಾವುದೇನೇ ಬಿಸ್ನೆಸ್ ಮಾಡಬೇಕಾದ್ರೆ 3-4 ಪಾಯಿಂಟ್ ಭಾಳ ಇಂಪಾರ್ಟೆಂಟು. ನನ್ನ ಪ್ರಾಡಕ್ಟ್ ಸರ್ವಿಸಸ್ಸು ಬೇರೆಯವ್ರಿಗಿಂತ ಚೆನ್ನಾಗಿದೆಯಾ, ಅದು ಹೌದು ಅಂತ ಬರಬೇಕು. ನನ್ನ ಪ್ರಾಡಕ್ಟ್ ಸರ್ವಿಸಸ್ಸು ಬೇರೆಯವ್ರಿಗಿಂತ ಒಂದು ಸ್ವಲ್ಪ ಕಮ್ಮಿ ಬೆಲೆಗೆ ನಾವು ಮಾರ್ಬೋದಾ, ಅದು ಹೌದು ಅಂತ ಬರಬೇಕು. ದ ಶುಡ್ ಬಿ ಟಿಕ್ ಮಾರ್ಕ್. ನಾನು ಮಾಡೋದು ಬೇರೆಯವ್ರಿಗಿಂತ ಡಿಫ್ರೆಂಟ್ ಆಗಿದೆಯಾ, ಅದು ಹೌದು ಅಂತ ಇರಬೇಕು. ನಾನು ಒಂದು ದರ್ಶಿನಿ ಓಪನ್ ಮಾಡ್ತೀನಿ, ನಾನು ಒಂದು ಇಡ್ಲಿ ವಡೆ ಓಪನ್ ಮಾಡ್ತೀನಿ ಅಂದರೆ ಯಾರೂ ಬರೋದಿಲ್ಲ. ಬಂದ್ರೂ ಒಂದು ಸ್ವಲ್ಪ ಕಾಲಕ್ಕೆ ಬರ್ತಾರೆ. ಬಟ್ ಯು ನೀಡ್ ಟು ಬಿ ಡಿಸ್ರಪ್ಟಿವ್ ಆ್ಯಂಡ್ ಯು ಶುಡ್ ಬಿ ಡಿಫ್ರೆಂಟ್, ಟೋಟಲಿ ಡಿಫ್ರೆಂಟ್. ಸೊ ಐ ಆಲ್ವೇಸ್ ಸೇ ಯುವರ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಶುಡ್ ಬಿ ಬೆಟರ್, ಯುವರ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಶುಡ್ ಬಿ ಚೀಪರ್, your product and services should be faster, your product and services should be convenient,
ಆ್ಯಂಡ್ ಯುವರ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಶುಡ್ ಬಿ ಟೋಟ್ಲಿ ಡಿಫ್ರೆಂಟ್ ದ್ಯಾನ್ ದ ಎಕ್ಸಿಸ್ಟಿಂಗ್ ಒನ್. ಫಸ್ಟ್ ಇಲ್ಲಿ ಟಿಕ್ ಮಾಡಿ, ಎಸ್ ಅಂತ ಹೇಳಿದ್ರೆ 90% ನೀವು ಸಕ್ಸಸ್ ಆಗ್ತೀರಾ. ಮೋಸ್ಟ್ ಆಫ್ ದ ಫೇಲ್ಯೂರ್ ಆಗಿರೋದು ಇದನ್ನು ನೀವು ಕರೆಕ್ಟಾಗಿ ನೋಡ್ದೇನೆ ನಾನು ಆ ಥರ ಮಾಡ್ತೀನಿ, ಅವ್ರು ಆ ಥರ ಮಾಡಿದ್ದಾರೆ ಅಂತ ಹೇಳಿದಾಗ ಅದು ವರ್ಕೌಟ್ ಆಗೋದಿಲ್ಲ. ಮೀ ಟು ಅಂತ ನಾವೇನು ಹೇಳ್ತೀವಿ, ಬೇರೆಯವ್ರ ಥರ ನಾವು ಮಾಡಿದ್ರೆ ಚಾನ್ಸ್ ಆಫ್ ಸಕ್ಸಸ್ ಇಸ್ ವೆರಿ ವೆರಿ ದೇರ್ ಯುವರ್ ಕ್ರಿಯೇಟಿವ್ ವರ್ಕ್ಸ್ ಅನ್ನುವಂಥದ್ದು, ಅಲ್ಲಿ ಕ್ರಿಯೇಟಿವಿಟಿ ಇರಬೇಕು. ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಈ MSMEಗಾಗಲಿ ಸ್ಟಾರ್ಟಪ್ಸ್ಗಾಗಲಿ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡಬೇಕು. ಪಾಲಿಸೀಸು, ಲೈಸೆನ್ಸು ಅದು ತೊಗೊಳ್ಳೋದು ಎಲ್ಲ ಅಲ್ಲಿ ಇಲ್ಲಿ ಹೋಗಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಅನ್ನುವಂಥ ಅಭಿಪ್ರಾಯ ಕೂಡ ಇದೆ. ಸೊ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಅದಕ್ಕೆ ಏನು ಉತ್ತರ ಹೇಳ್ತಿರ್ತಾವೆ? ಗವರ್ಮೆಂಟು ಬಹಳ ಪಾಸಿಟಿವ್ ಆಗಿ ಚೇಂಜಸ್ನ ತೊಗೊಂಬಂದಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಟೈಮ್ ಆಗುತ್ತೆ, 1 ವರ್ಷ 2 ವರ್ಷ 3 ವರ್ಷ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತೇಳಿ ಬಹಳ ಒಂದು ದೊಡ್ಡ ಪ್ರೋಗ್ರಾಮ್ ಹಾಕ್ಕೊಂಡಿದ್ದಾರೆ. ಕರ್ನಾಟಕ ಈಗ ರ್ಯಾಂಕ್ ನಂಬರ್ 17ನಲ್ಲಿದೆ. ನನ್ನ ಪ್ರಕಾರ ಈ ವರ್ಷದ ಎಂಡ್ ಅಷ್ಟೊತ್ತಿಗೆ ನಾವು ಲೆಸ್ ದೆನ್ 10 ಆಗ್ತೀವಿ. ನಮಗೆ ನಂಬರ್ 1 ನಂಬರ್ 2 ಅಲ್ಲಿ ಇರಬೇಕು. ಯಾಕೆಂದರೆ ಅಷ್ಟೊಂದು ಡಿಪಾರ್ಟ್ಮೆಂಟ್ ಇದೆ. ಒಂದು ಫ್ಯಾಕ್ಟ್ರಿನ ನೀವು ನಡೆಸಬೇಕು ಅಂತ ಹೇಳಿದ್ರೆ ಸುಮಾರು ನನ್ನ ಲೆಕ್ಕದ ಪ್ರಕಾರ ಹೆಚ್ಚು ಕಮ್ಮಿ 1500 ನಿಮಗೆ ಅಪ್ಲಿಕೇಶನ್ಸ್ಗಳು ಹಾಕಬೇಕಾದ್ರೆ ಸ್ಟಾರ್ಟ್ ಮಾಡಬೇಕಾದ್ರೆ, ಅದು ಪೊಲ್ಯೂಷನ್ ಇರಲಿ, ಎಲೆಕ್ಟ್ರಿಸಿಟಿ ಇರಲಿ, ರೋಡ್ ಕಟ್ಟಿಂಗ್ ಇರಲಿ, ಬಿಲ್ಡಿಂಗ್ ಮಾಡೋದಿರಲಿ, ಆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್, ಈ ಆಕ್ಯುಪೆನ್ಸಿ ಸರ್ಟಿಫಿಕೇಟು, ನೀರು, ತುಂಬ ಇದೆ. ಅದು ಒಂದು ಸಲ ಮಾಡಬೇಕು. ಅದು ಯಾಕಂತ ಹೇಳಿದ್ರೆ ಗೌರ್ಮೆಂಟ್ ಯಾಕೆ ಇಷ್ಟೊಂದು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಂತ ಹೇಳಿದ್ರೆ ಯಾರು ಮಿಸ್ಯೂಸ್ ಮಾಡಬಾರ್ದು, ಅದಕ್ಕೋಸ್ಕರ ಮಾಡ್ತಾರೆ. ಬಟ್ ಈಗ ಸಿಂಗಲ್ ವಿಂಡೋ ಸಿಸ್ಟಮಲ್ಲಿ ಈಗ ನಿಮ್ಗೆ ಇಷ್ಟು ಅಪ್ಲಿಕೇಶನ್ ನೀವೇನು ಕಂಪ್ಲೈನ್ಸಸ್ ಏನು ಮಾಡ್ತೀರ ನೀವು ಅದನ್ನೆಲ್ಲ ಒಂದೇ ಕಡೆ ಮಾಡಿ ಅಪ್ರೂವಲ್ ಕೊಡಲಿಕ್ಕೆ ತಯಾರಿದೆ. ಅದು ಯಾವ ಥರ ಕೆಪಬಿಲಿಟಿ ಇದೆ ಅಂತ ಹೇಳಿದ್ರೆ ಟೆಕ್ನಾಲಜಿ ಯೂಸ್ ಆಗುತ್ತೆ. ಈಗ ನೀವು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಒಂದು ಕಡೆ ಸಬ್ಮಿಟ್ ಮಾಡಿದ್ರೆ ಅದು ಎಲ್ಲ ಕಡೆ ಆಟೋಮೆಟಿಕ್ಕಾಗಿ ಹೋಗುತ್ತೆ, ನಿಮ್ಗೆ ಅಪ್ರೂವಲ್ ಬರುತ್ತೆ ನಿಮಗೆ. ಸೊ ಯೂಸ್ ಆಫ್ technology will help you to get the ease of doing business, but everybody should change. Government change ಆಗಿದ್ದಾರೆ, ಆದರೆ ಕನ್ಸ್ಯೂಮರ್ಸು ಚೇಂಜ್ ಆಗಬೇಕು, ಇಂಡಸ್ಟ್ರಿಸ್ಟು ಚೇಂಜ್ ಆಗಬೇಕು, ಬಿಸ್ನೆಸ್ ಮ್ಯಾನು ಚೇಂಜ್ ಆಗಬೇಕು. ನಾವು ಬರೀ ಗೌರ್ಮೆಂಟ್ಗೆ ನೀವು ಚೇಂಜ್ ಆಗಿ ಅಂತಲ್ಲ, ನಾವು ಚೇಂಜ್ ಆಗಬೇಕು. ಯೂಸಿಂಗ್ ದ ಬದಲಾವಣೆ ಎಲ್ಲ ಕಡೆಯಿಂದ ಬರಬೇಕು. ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನ ಸಾಧನೆಯ ಹಿಂದೆ ಕುಟುಂಬದ ಸಹಕಾರ ಬಹಳನೇ ಮುಖ್ಯ. ಸೊ ಬಿಹೈಂಡ್ ಯುವರ್ ಸಕ್ಸಸ್ ನಿಮ್ಮ ಇಡೀ ಕುಟುಂಬ, ಸೊ ಅವರ ಸಪೋರ್ಟು ಎಷ್ಟರ ಮಟ್ಟಿಗೆ ನಿಮ್ಮನ್ನು ಈ ಹಂತಕ್ಕೆ ತಂದು ನಿಲ್ಲಿಸಿದೆ? ನನ್ನ ಫ್ಯಾಮಿಲಿ ನೋಡ್ತಂದರೆ ನಾವು 5 ಜನ ಮಕ್ಕಳಲ್ಲಿ ನಮ್ಮ ಹಿರಿಯ ಅಕ್ಕ, ಅವಳು PUC ಆದಮೇಲೆ TCH ಮಾಡಿಕೊಂಡು ಆಮೇಲೆ B.Ed ಮಾಡಿಕೊಂಡು ಟೀಚರ್ ಆಗಿ ಅವಳು 17-18ನೇ ವಯಸ್ಸಿಗೆ ಅವಳು ಟೀಚರ್ ಆದಳು. ಅವಳು ಕೊನೆಗೆ PhD ಮಾಡಿಕೊಂಡು ರೀಜನಲ್ ಕಾಲೇಜ್ ಆಫ್ ಎಜುಕೇಷನಲ್ಲಿ ಪ್ರೊಫೆಸರ್ ಆಗಿ ರಿಟೈರ್ ಆದರು ಒಂದು 4-5 ವರ್ಷದ ಮೊದಲು. ಸೊ ಶೀ ಈಸ್ ದ ಫಸ್ಟ್ ಇನ್ಸ್ಪಿರೇಷನ್ ಆ್ಯಂಡ್ ದ್ಯಾಟ್ ಈಸ್ ವಿಮೆನ್ ಎಂಪವರ್ಮೆಂಟ್. ನಂದು ಎಲ್ಲ ಶಾಲೆಗೆ ಕಾಲೇಜಿಗೆಲ್ಲ ಫೀಸ್ ಕೊಟ್ಟಿದ್ದನ್ನು ಅವಳೇ ನಮಗೆ ಫೀಸ್ ಕಟ್ಟಿದ್ದು. ಸೊ ದಿಸ್ ಈಸ್ ಇನ್ಸ್ಪಿರೇಷನ್ ನಂಬರ್ 1. ಇನ್ಸ್ಪಿರೇಷನ್ ನಂಬರ್ 2 ಫಾರ್ ಮೀ ಈಸ್ ಮೈ ಮದರ್. ಯಾಕಂದರೆ 3ನೇ ಕ್ಲಾಸ್ ಪಾಸಾಗಿ ನೀವು 5 ಜನ ಮಕ್ಕಳಲ್ಲಿ ಇಷ್ಟು ಚೆನ್ನಾಗಿ ಎಜುಕೇಷನ್ ಕೊಟ್ಟಿರೋದು ಇಟ್ ಸೆಲ್ಫ್ ಇಸ್ ಅ ಬಿಗ್ ಅಚೀವ್ಮೆಂಟ್. ಸೊ ಅವರ ನಮ್ಮ ತಾಯಿ ಯಾವತ್ತೂ ಹೇಳ್ತಾರೆ, ನೀವು ಕ್ಲಾಸಲ್ಲಿ ಫಸ್ಟ್ ಬನ್ನಿ, ಟೀಚರ್ ಫೀಸ್ ಕೊಡ್ತಾರೆ, ನೀವು ಸ್ಕೂಲಲ್ಲಿ ಫಸ್ಟ್ ಬನ್ನಿ, ನಿಮ್ಮ ಸ್ಕೂಲೇ ಫೀಸ್ ಕಟ್ಟುತ್ತೆ, ನಾನು ಕೈಲಿ ಫೀಸ್ ಕಟ್ಟೋಕ್ಕೆ ಕಷ್ಟ ಇದೆ ಅಂತ ಹೇಳಿರೋರು. ಇವತ್ತು ನನಗೆ ಅದು ಜ್ಞಾಪಕ ಇದೆ. 3ನೇ ಇನ್ಸ್ಪಿರೇಷನ್ನು, ನಾನು ಕಂಪ್ನಿಲಿ ಕೆಲಸ ಮಾಡ್ತಾರೋ ನಮ್ಮ MD MP ರಾಮಚಂದ್ರ ಅಂತ ಹೇಳಿಬಿಟ್ಟು ಒಂದು ಫ್ರೀಡಮ್ ಕೊಡೋದು. ಮಿಸ್ಟೇಕ್ ಮಾಡಿ ತೊಂದರೆ ಇಲ್ಲ, ಮಿಸ್ಟೇಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಿ ಗೇವ್ ಅಸ್ ದ ಕಂಪ್ಲೀಟ್ ಫ್ರೀಡಮ್ ಆ್ಯಂಡ್ ಹೀ ಈಸ್ ಡೆಫಿನೆಟ್ಲಿ ಕರ್ಮಯೋಗಿ ಅಂತ ನಾನು ಹೇಳ್ತೀನಿ ಅವ್ರಿಗೆ. MP ರಾಮಚಂದ್ರ ಈ ಕಂಪ್ನಿ ಸ್ಟಾರ್ಟ್ ಮಾಡಿರೋರು. ಆ್ಯಂಡ್ ಫೈನಲಿ ಮೈ ಫಾದರ್ ಇನ್ ಲಾ. ನಮ್ಮ ಫಾದರ್ ಇನ್ ಲಾ ಯಾಕೆ ಅಂತ ಹೇಳಿದ್ರೆ ಮಾವ ಅಂತ ಅಲ್ಲ, ಮಗಳು ಕೊಟ್ಟ್ಯಾರಂತಲ್ಲ, ನಮ್ಮ ಮಾವ ನನಗೆ ನಾನು ಏನೇ ಮಾಡಿದ್ರೂ ನೀನು ಕರೆಕ್ಟಾಗಿ ಮಾಡ್ತಾ ಇದೆಯಾ, ಮುಂದೆ ಹೋಗು, ದೇವ್ರು ನಿನ್ನ ಬೆನ್ನೆಲುಬಾಗಿ ದೇವರಿದ್ದಾರೆ ಅಂಥೇಳಿ ಅವರು ದೇವ್ರ ಮೇಲೆ ಭಾಳ ಭಕ್ತಿ ಅವರಿಗೆ. ನೀನು ಎಲ್ಲಿ ತನಕ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದೆಯಾ, ನೀನು ಯಾರ ಬಗ್ಗೆ ಯೋಚನೆ ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ಕೊಂಡು ಬಹಳ ಒಂದೊಂದು ದೇವರು ನಿನ್ನ ಬೆನ್ನೆಲುಬು ಥರ ಇದ್ದಾರೆ, ಏನೇ ಯೋಚನೆ ಮಾಡೋಕ್ಕೆ ಹೋಗಬೇಡ, ನೀನು ಮಾಡ್ತಾ ಇರೋದು ಕರೆಕ್ಟ್ ಅಂಥೇಳಿ ಯಾವತ್ತೂ ನನಗೆ ಅವರು ಡಿಸ್ಕರೇಜ್ ಮಾಡಿಲ್ಲ. ಯಾಕಂದರೆ ತಿಂಗಳಿಗೆ 20 ದಿನ ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಗೆ ಅನಿಸುತ್ತೆ ನಿಮಗೆ ಇವರು ಯಾವ್ರಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಯಾವಾಗ ಬರ್ತಾನೆ, ಯಾವಾಗ ಹೋಗ್ತಾನೆ ಗೊತ್ತಿರೋದಿಲ್ಲ. ಬಟ್ ಹಿ ವಾಸ್ ಒನ್ ಪರ್ಸನ್ ಸೆಡ್ ದಟ್ ನೋ ಮೈ ಸನ್ ಇನ್ ಲಾ ಇಸ್ ಡೂಯಿಂಗ್ ದ ರೈಟ್ ಜಾಬ್. ಹೆಣ್ಕೊಟ್ಟು ಮಾವ ಕಣ್ಕೊಟ್ಟು ದೇವರು ಆ ಮಾನಿಟರ್ ಮಾಡ್ತಿರ್ತಾರೆ, ನಮ್ಮ ಅಳಿಯಂದ್ರೆ ಯಾವ್ಯಾವ ಊರು ಓಡಾಡ್ತಿರ್ತಾರೆ ಅಂತ. ಆ ಧೈರ್ಯವಾಗಿ ಭರವಸೆ ನಿಮ್ಮ ವ್ಯಕ್ತಿತ್ವದ ಮತ್ತು ನಿಮ್ಮ ಸಾಧನೆಯ ಬಗ್ಗೆನ ಆತ್ಮವಿಶ್ವಾಸ ಅವರಲ್ಲಿ ಹೆಚ್ಚಿತ್ತು ಅನ್ನುವಂಥದ್ದು ನಿಮ್ಮ ಮಾತಿನಿಂದ ವೇದ್ಯವಾಗ್ತಾ ಇದೆ. ಶುಭ ಮುಂದುವರಿಸಿ ಸರ್. ನಿಮ್ಮ ಇಷ್ಟು ನಾಯಕತ್ವದ ಒಂದು ರೋಲು, ಜವಾಬ್ದಾರಿಯುತ ಒಂದು ರೋಲು ನೀವು ನಿಭಾಯಿಸ್ತಾ ಇದ್ದೀರಾ. ಆದರೂ ಬಹಳ ಶಾಂತರಾಗಿ ಮೃದು ಸ್ವಭಾವದವರಾಗಿ ಕಂಡು ಬರ್ತೀರಾ, ಹಸನ್ಮುಖಿಯರಾಗಿರ್ತೀರಾ ಯಾವಾಗಲೂ. ಇದನ್ನು ಹೇಗೆ ಜೀವಂತಿಕೆಯಿಂದಿರ್ತೀರಾ, ಇದನ್ನು ಹೇಗೆ ನೀವು ಕಂಡುಕೊಂಡಿದ್ದೀರಾ? ನಂದು ಲೈಫಲ್ಲಿ ಒಂದು ಸಿಂಪಲ್ ಪಾಲಿಸಿ ಇದೆ. ನಾನು ಸ್ಟ್ರೆಸ್ಸು ತೊಗೊಳ್ಳೋದಿಲ್ಲ, ನಾನು ಸ್ಟ್ರೆಸ್ಸು ಕೊಡೋದಿಲ್ಲ. ಯಾರಿಗೆ ಏನು ಮಾಡೋಕ್ಕಾಗತ್ತೆ ಅವ್ರು ಮಾಡ್ತಾರೆ.
ಯಾರು ಏನು ಮಾಡೋಕ್ಕಾಗಲ್ಲ ಅವ್ರು ಹೇಳ್ಬಿಡ್ಬೋದು ನಿಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳ್ಕೊಂಡು. ಸೊ ಯಾವತ್ತೂ ಮಲಗಬೇಕಾದ್ರೆ ಒಳ್ಳೆ ನಿದ್ದೆ ಬರಬೇಕು, ನಮಗೆ ಮಾತ್ರ ಅಂತಲ್ಲ, ನಮ್ಮ ಜೊತೆಲಿ ಇರೋರು ಎಲ್ಲನೂ ಒಳ್ಳೆ ನಿದ್ದೆ ಬರಬೇಕು. ಸೊ ಆಫೀಸ್ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಬೆಳಿಗ್ಗೆ ಎಲ್ಲರೂ ನಗ್ನಗ್ತಾನೆ ಆಫೀಸ್ ಬರಬೇಕು. ಯಾರೋ ಒಬ್ಬರು ಒಂದು ಸ್ವಲ್ಪ ನಗು ಕಮ್ಮಿ ಇದ್ದರೆ ಅವ್ರಿಗೆ ಕೇಳ್ತೀವಿ ಏನು ಪ್ರಾಬ್ಲಮ್ ಇದೆ. ಎಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ ಅಂತಿಲ್ಲ, ಯಾವುದೇ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ ಆ ಸೊಲ್ಯೂಷನ್ ಕೊಡ್ತೀವಿ. ಸೊ ಪರ್ಸ್ನಲಿ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಐ ಹ್ಯಾವ್ ನಥಿಂಗ್ ಟು ಲೂಸ್, ವಾಟ್ ಎವರ್ ಐ ಕ್ಯಾನ್ ಡೂ ಐ ವಿಲ್ ಡೂ ಮೈ ಬೆಸ್ಟ್. ಸೊ ಆ ಥರ ಇರೋದ್ರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಬರೋದ್ರಿಂದ ಇಟ್ ಮೇಕ್ಸ್ ಯು ಟು ಬಿ ಗುಡ್ ಅಟ್ ಆಲ್ ದ ಟೈಮ್. ಬಟ್ ಅಟ್ ದ ಸೇಮ್ ಟೈಮ್ ಕೆಲಸದಲ್ಲಿ ಮಾತ್ರ ನಾವು ಕಾಂಪ್ರಮೈಸ್ ಮಾಡೋದಿಲ್ಲ. 1 ಗಂಟೆ ಲೇಟಾಗಿ ಬಂದರೂ ತೊಂದರೆ ಇಲ್ಲ, ಆದರೆ ಕೆಲಸ ಮುಗಿಸ್ಕೊಂಡು ಹೋಗಬೇಕು. ಸೊ ವರ್ಕಲ್ಲಿ ನಾವು ಭಾಳ ಸ್ಟ್ರಿಕ್ಟ್ ನಾವು. ಬಟ್ ಅದರ್ ದನ್ ದ್ಯಾಟ್ ವಿ ಆರ್ ಆಲ್ವೇಸ್ ಅಟ್ ಜ್ಯೋತಿ ಲ್ಯಾಬ್ಸ್ ವಿ ಆರ್ ಆಲ್ವೇಸ್ ಯೂಸ್ ಅವರ್ ಹಾರ್ಟ್ ಮೋರ್ ದ್ಯಾನ್ ದ ಬ್ರೈನ್. ಹಾಗೆ ಒಬ್ಬ ವ್ಯಕ್ತಿ ಹೊರಗಡೆ ಹೋದಾಗ ಮನೆಯಲ್ಲಿ ಶಾಂತ ವಾತಾವರಣ ಇದ್ದರೆ ಮಾತ್ರ ಆತ ಹೊರಗಡೆ ಸಾಧನೆ ಮಾಡಲಿಕ್ಕೆ ಸಾಧ್ಯ. ನಾವು ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೀವಿ ನಿಮ್ಮ ಉತ್ತರಕ್ಕೋಸ್ಕರ. ನೀವು ನೋಡಿದ್ರೆ ಬೋರ್ಡಿಂಗ್ ಪಾಸಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದೀರಿ. ಸೊ ನಿಮ್ಮ ಮನೆಯವರ, ನಿಮ್ಮ ಶ್ರೀಮತಿಯವರ ಓವರಾಲ್ ಸಪೋರ್ಟು ಇದಕ್ಕೆ ಹೇಗಿದೆ? 100% ಸಪೋರ್ಟ್ ಸರ್. ಓವರಾಲ್ ಅಂತೆಲ್ಲ 100% ಸಪೋರ್ಟು. ಯಾಕಂದರೆ ಕೆಲವು ನನ್ನ ಫ್ಯಾಕ್ಟ್ರಿಗಳಿಗೆ ಕರ್ಕೊಂಡೋಗಿ ತೋರಿಸಿದ್ದೀನಿ ನಾನು. ನಮ್ಮ ಎಲ್ಲ ಫ್ಯಾಕ್ಟ್ರಿನಲ್ಲೂ ನಾವೆಲ್ಲ ಫ್ಯಾಕ್ಟ್ರಿ ಹಾಕೋದೇ ಹಳ್ಳಿಗಳಲ್ಲಿ, ನಾವು ಸಿಟಿಯಲ್ಲಿ ಯಾವತ್ತೂ ಫ್ಯಾಕ್ಟ್ರಿ ಹಾಕಲ್ಲ. ಫ್ಯಾಕ್ಟ್ರಿಗಳಲ್ಲಿ ಎಲ್ಲರೂ ಕೆಲಸ ಮಾಡೋರು ಹಳ್ಳಿಯವರೇ. ಆ ಹಳ್ಳಿಯವರಲ್ಲಿ ನಮ್ಮ ಫ್ಯಾಕ್ಟ್ರಿಗೆ ಬಂದು ಕೆಲಸ ಮಾಡಬೇಕಾದ್ರೆ ನನ್ನ ವೈಫ್ನ ಒಂದ್ಸಲ ಕರ್ಕೊಂಡು ಹೋಗಿ ತೋರಿಸಿದಾಗ ಅವಳಿಗೂ ಅನ್ನಿಸ್ತು ಏನೋ ಇವರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ, ಇಷ್ಟು ಜನಗಳಿಗೆಲ್ಲ ಕೆಲಸ ಕೊಟ್ಟಿದ್ದಾರೆ, ಪರವಾಗಿಲ್ಲ ಅಂದ್ಕೊಂಡು. ಅಟ್ ದ ಸೇಮ್ ಟೈಮ್ ನಾನು ಮನೇಲಿರಬೇಕಾದ್ರೆ ನಾನು ಜಾಸ್ತಿ ಫೋನ್ ಯೂಸ್ ಮಾಡಲ್ಲ. ನಮ್ಮ ಮನೇಲಿರಬೇಕಾದ್ರೆ ಬಿಸ್ನೆಸ್ ಬಗ್ಗೆ ನಾನು ಫೋನಲ್ಲಿ ಯಾರ ಥರ ಮಾತಾಡೋದಿಲ್ಲ. ಮನೇಲಿರಬೇಕಾದ್ರೆ ನಾನು ಯಾವ ಥರ ಇರಬೇಕು ಅದೇ ಥರ ಇರ್ತೀನಿ. ಆಫೀಸಲ್ಲಿ ಇರಬೇಕಾದ್ರೆ ನಮ್ಮ ಮನೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಎಷ್ಟು ಸಮಯ ಇರ್ತೀರಾ ಸರ್ ಮನೆಯಲ್ಲಿ? ಮನೆಯಲ್ಲಿ ವಾರಕ್ಕೆ 1 ದಿನ ಅಂತೂ ಗ್ಯಾರಂಟಿ ಇರ್ತೀನಿ. ಒಂದೊಂದ್ಸಲ ವಾರಕ್ಕೆ 2 ಸಲ ಇರ್ತೀನಿ. ಬಟ್ ಕೋವಿಡ್ ಟೈಮಲ್ಲಿ ಕಂಪ್ಲೀಟ್ ಮನೆಯಲ್ಲೇ ಇದ್ದೆ, ಎಲ್ಲೂ ಹೋಗಲಿಲ್ಲ, ಬೆಂಗಳೂರಲ್ಲೇ ಇದ್ದೆ ನಾನು. ಬಟ್ ಅದರ್ವೈಸ್ ಕ್ರೆಡಿಟ್ ಶುಡ್ ಗೋ ಟು ಮೈ ವೈಫ್. ಬ್ರಾಟ್ ಅಪ್ 2 ಚಿಲ್ಡ್ರನ್. ಮಕ್ಕಳನ್ನ ಚೆನ್ನಾಗಿ ಎಜುಕೇಷನ್ ಕೊಟ್ಟು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಸೊ ಹಾಗಾಗಿ ನನಗೆ ಮನೆ ಬಗ್ಗೆ ನಾನು ತಲೆ ಕೊಡೋ ಅಗತ್ಯ ಇಲ್ಲ, ನಾನು ಯಾವತ್ತೂ ತಲೆ ಕೊಟ್ಕೊಂಡು ಅಲ್ಲ. ಖಂಡಿತ ವೀಕ್ಷಕರೇ, ಒಂದನ್ನು ನಾವು ಗಮನಿಸಬೇಕಾಗುತ್ತೆ. ಒಬ್ಬ ಸಾಧಕನ ಬದುಕಿನ ಹಿನ್ನೋಟವನ್ನು ನೋಡಿದಾಗ ಎಷ್ಟೋ ತ್ಯಾಗಗಳಿರುತ್ತೆ, ಆದರೆ ತ್ಯಾಗದ ಬಗ್ಗೆ ಅವರು ಮಾತಾಡಲ್ಲ, ಅವರ ಪರಿಶ್ರಮದ ಬಗ್ಗೆ ಮಾತಾಡ್ತಾರೆ. ಎಷ್ಟೋ ನೋವುಗಳಿರುತ್ತೆ, ಸಂಕಟ ಇರುತ್ತೆ, ಸವಾಲಿರುತ್ತೆ, ಅದರ ಬಗ್ಗೆ ಅವರು ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ನನ್ನ ಗುರಿ ಹೇಗೆ ಸ್ಪಷ್ಟವಾಗಿರಬೇಕು, ಯಾವ ದಿಕ್ಕಿನತ್ತ ಸಾಗಬೇಕು ಅನ್ನುವಂಥದ್ದು ಮಾತ್ರ ಅವರಿಗೆ ಮುಖ್ಯವಾಗಿರುತ್ತೆ. ಹಾಗಾಗಿಯೇ ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ. ನಾವು ಪ್ರತಿಯೊಂದು ಪ್ರಯತ್ನದ ಹಿಂದೆ ನಮ್ಮ ಪರಿಶ್ರಮ ಹೇಗಿರಬೇಕು, ನಮ್ಮ ನಿಖರವಾದಂತಹ ಗುರಿ ಹೇಗಿರಬೇಕು ಅನ್ನುವಂಥದ್ದು ನಿರ್ಧಾರ ಮಾಡಬೇಕಾದಂಥವ್ರು ನಾವೇ. ಇನ್ನೊಬ್ಬರನ್ನು ನೋಡಿ ನಾವು ಇನ್ಸ್ಪೈರ್ ಆಗ್ಬೋದು, ಆದರೆ ವೆನ್ ಇಟ್ ಕಮ್ಸ್ ಟು ಇಂಪ್ಲಿಮೆಂಟ್ ಆರ್ ವೆನ್ ಇಟ್ ಕಮ್ಸ್ ಟು ರಿಯಾಲಿಟಿ ನಾವು ಅದನ್ನು ಆ ಗುರಿ ಮುಟ್ಟಲಿಕ್ಕೆ ನಾವು ನಿರಂತರವಾದ ಪ್ರಯತ್ನವನ್ನು ಪಡಬೇಕು ಅಂತ ಹೇಳ್ತಾ, ಸಾಕಷ್ಟು ಅಂಶಗಳನ್ನು ಫಿಕಿ ಜೊತೆಗೆ ಅವರ ವೈಯಕ್ತಿಕ ಬದುಕಿನ ಸಾಕಷ್ಟು ಅಂಶಗಳನ್ನು ನಮ್ಮ ದೂರದರ್ಶನ ವೀಕ್ಷಕರ ಜೊತೆ ತಾವು ಹಂಚಿಕೊಂಡಿದ್ದೀರಿ ಮತ್ತು ಅನೇಕ ಯುವಕ ಯುವತಿಯರಿಗೆ ತಾವು ಸ್ಫೂರ್ತಿಯ ಸೆಲೆಯಾಗಿದ್ದೀರಿ. ತಮಗೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಹಾಗೂ ದೂರದರ್ಶನ ಚಂದನ ವಾಹಿನಿ ಮತ್ತು ನಮ್ಮ ಕೋ ಆ್ಯಂಕರ್ ಶುಭಾ ಅವರ ಪರವಾಗಿ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್.